ಸಂತೋಷವಾಗಿದ್ದೀರಾ? ಓಕೆ. ನಾನಿವತ್ತು ನನ್ನ ಜೀವಿತದ ಸಾಕ್ಷಿಯನ್ನು ಹಂಚ್ಕೊಳ್ಳಿಕ್ಕೆ ಹೋಗ್ತೇನೆ. ಸುಮಾರು 15 ವರ್ಷದ ಹಿಂದೆ ನಾನು ಸಹ ದೇವರು ಯಾರು ಅಂತ ಗೊತ್ತಿಲ್ಲದೆ ಕಟ್ಟಲ್ಪಟ್ಟಂಥ ವ್ಯಕ್ತಿಯಾಗಿ ಕುಡಿತಾ, ರೌಡಿಸಮಲ್ಲಿ ಬೆಳೀತಾ, ಕೆಟ್ಟ ಚಟಕ್ಕೆ ಬಲಿಯಾಗಿ ಎಷ್ಟೋ ಸಾರಿ ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಯೋಚನೆ ಮಾಡಿದಂಥ ವ್ಯಕ್ತಿ. ಬಟ್ ದೇವರು ತಾಯಿಯ ಗರ್ಭದಲ್ಲೇ ನನ್ನ ಪಿಂಡವಾಗಿರುವಾಗಲೇ ಆತ ನನ್ನ ಹೆಸರಿಡಿದು ಕರೆದು ಬಿಟ್ಟಿದ್ರು. ಸೊ ದೇವರು ಅದಕ್ಕೆ ನನ್ನನ್ನು ಇವತ್ತು ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಲ್ಲಿಸಿದ್ದಾರೆ. ಹಲ್ಲೆಲೂಯಾ. ನೀವು ಕೇಳಿದಂಥ ಹಾಡುಗಳು ಅಪ್ಪ ನೀನೆ ಅಮ್ಮ ನೀನೆ, ಅದೆಷ್ಟೋ ಸಾರಿ ವೇದನೆಯ ಮಧ್ಯದಲ್ಲಿ, ಶೋಧನೆಯ ಮಧ್ಯದಲ್ಲಿ ಬರೆದಂಥ ಹಾಡದು. ನನಗೆ ಯಾರೂ ಆಶ್ರಯವಿಲ್ಲ, ಅನಾಥನು ನಾ ಎಲ್ಲಿಗೆ ಹೋಗಲಿ ಅಂತ. ಆಮೇಲೆ ದೇವರನ್ನ ಮೇಲಕ್ಕೆತ್ತ ಎತ್ತ ಎತ್ತ ಬಂದಾಗ ನಾನು ಬರೆದೆ ಹಾಡು, ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ. ನನ್ನ ಒಳ್ಳೆ ಪಾಲು ನೀಯೇಸಯ್ಯ, ನಿನಗಿಂತ ದೇವರು ಬೇರಿಲ್ಲಯ್ಯ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ, ಜೀವನವೆಲ್ಲ ನಿನಗಾಗಿ ಆಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವರ, ನಿನ್ನ ಪ್ರೀತಿ ಹೇಗೆ ಹೇಳಪ್ಪ. ಇನ್ನೊಂದ್ಸರಿ ಜೋರಾಗಿ. ಈ ಹಾಡು ನಿನಗಾಗಿಯೇ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ, ಈ ಹಾಡು ನಿನಗ. ಅನಾಥನ ಸ್ಥಾನದಲ್ಲಿ ಬಿದ್ದಂಥ ನನ್ನನ್ನು ದೇವರು ಮೇಲಕ್ಕೆತ್ತಿದಾಗ ನಾನು ಬರೆದಂಥ ಹಾಡು ನೀವೆಷ್ಟು ಒಳ್ಳೆಯವರಪ್ಪ ಅಂತ. ನನ್ನನ್ನು ಮೇಲಕ್ಕೆತ್ತಿದಾಗ ಬರೆದಂಥ ಹಾಡು ಸಂತೋಷದ ಹಾಡು. ಯೇಸು ಎಂದು ನಾ ಹೇಳಲು ಸಂತೋಷ ಸಂತೋಷವೇ, ಅಪ್ಪ ಎಂದು ನಾ ಕೂಗಲು ಒಳಗೆಲ್ಲ ಆನಂದ. ಹಲ್ಲೆಲೂಯಾ. ನನ್ನ ಹೆಸರು ನವೀನ್ ಕುಮಾರ್ ಅಂತ. ಈಗ ನನ್ನನ್ನು ನವೀನ್ ಜೋಸೆಫ್ ಅಂತ ಕರೀತಾರೆ ಕರ್ನಾಟಕ ರಾಜ್ಯದಲ್ಲಿ. ನನ್ನ ಊರು ಚಿಕ್ಕಮಗಳೂರು ಡಿಸ್ಟಿಕ್, ಕಡೂರು ತಾಲೂಕು, ಒಂದು ಹೋಬಳಿ ಸಿಂಗಟಿಗೆರೆ ಅಂತ. ನಾವು ಅಲ್ಲಿ ಹುಟ್ಟಿ ಬೆಳೆದಿದ್ದಿಲ್ಲ. ನನ್ನ ತಂದೆ ಒಬ್ಬರು ಸರ್ಕಾರಿ ನೌಕರರು. ಈಗ 2 ವರ್ಷದ ಹಿಂದೆ ಅವರು ರಿಟೈರ್ಡ್ ಆದರು. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆ ತಾಯಿಗಳಿಗೆ 3 ಜನ ಮಕ್ಕಳು. ನೀವು ಯಾರು ಆ ಕಡೆ ಈ ಕಡೆ ಹೋಗಬಾರ್ದು, ದಯವಿಟ್ಟು ಗಮನವಿಟ್ಟು ಕೇಳಬೇಕು. ಇದು ಜೀವಂತ ಸಾಕ್ಷಿ. ಮೇ ಬಿ ನಿಮ್ಮ ಮಕ್ಕಳು ನನ್ನ ಹಾಗೆ ಒಂದು ವೇಳೆ ದಾರಿ ತಪ್ಪಿರ್ಬೋದು. ನಿಮಗೆ ಈ ಸಾಕ್ಷಿ ತುಂಬ ಉಪಯೋಗವಾಗುತ್ತೆ. ಗಮನವಿಟ್ಟು ಕೇಳ್ರಿ. ಯಾಕೆಂತ ಹೇಳಿದರೆ, ಯೇಸುವಿನ ಬಳಿಗೆ ಬರ್ತಕ್ಕಂಥ ಮಕ್ಕಳನ್ನು ದೇವರು ಯಾವತ್ತೂ ತಳ್ಳಿ ಬಿಡೋದಿಲ್ಲ. ಸೊ ಇವತ್ತು ಬೆಳಗಿನ ಜಾವದಲ್ಲಿ ದೇವರನ್ನು ಹುಡುಕಿ ಬಂದಿರತಕ್ಕಂಥ ದೇವ ಮಕ್ಕಳಿಗೆ, ಅಯ್ಯೋ ನನ್ನ ಭವಿಷ್ಯ ಏನು, ನನ್ನ ಜೀವಿತ ಏನು, ನನ್ನ ಗಂಡ ಕುಡಿತಕ್ಕಂಥ ಗಂಡನ್ನು ಯಾರು ಮಾರ್ಪಡಿಸ್ತಾರೆ, ನನ್ನ ಹೆಂಡತಿ ಸರಿಯಾಗಿಲ್ವೇ, ನನಗೆ ತಂದೆ ತಾಯಿಗಳಿಲ್ವೇ, ತಂದೆ ತಾಯಿಗಳಿದ್ದರೂ ನನ್ನ ಪ್ರೋತ್ಸಾಹ ಮಾಡೋದಿಲ್ಲ, ಸಾಕೋದಿಲ್ವೇ, ನನ್ನ ಕೈ ಬಿಟ್ಟಿದ್ದಾರೆ ಅಂತ ನೀನು ಕೊರಗ್ತಾ ಇರ್ಬೋದು. ಒಂದು ವೇಳೆ ಮಕ್ಕಳಿದ್ದು ಸಹ, ಸೊಸೆ ಇದ್ದು ನಿಮ್ಮನ್ನು ಹೀನವಾಗಿ ಮನೆಯಿಂದ ಹೊರಗಡೆ ಹಾಕಿರ್ಬೋದು. ದೇವರ ವಾಕ್ಯ ಇವತ್ತು ಆ ದುಃಖ, ಕಣ್ಣೀರು, ವೇದನೊಟ್ಟಿಗೆ ಬಂದಿರತಕ್ಕಂಥ ನಿಮ್ಮೊಟ್ಟಿಗೆ ದೇವರು ಹೇಳ್ತಾ ಇದ್ದಾರೆ, ನಾವೆಲ್ಲರೂ ತೆಗೆದುಕೊಳ್ಳೋಣ ಕೀರ್ತನೆಗಳು, ಎಲ್ಲರೂ ತೆಗೆದುಕೊಳ್ಳೋಣ. ಈ ಕೀರ್ತನೆ ಮೂಲಕವಾಗಿ ನಾನು ನಿಮಗೆ ಸಾಕ್ಷ್ಯನ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಇವತ್ತು ಬೆಳಗಿನ ಜಾವದಲ್ಲಿ ದೇವರು ನನ್ನ ಸಂಗಡ ಏನಾದರೂ ಮಾತಾಡ್ತಾರಾ? ದೇವರನ್ನು ಸಂತೈಸ್ತಾರಾ? ದೇವರಿದ್ದಾರ ಖಂಡಿತವಾಗ್ಲೂ ಅವರು ನನ್ನ ಕಣ್ಣೀರಿಗೆ ಇವತ್ತೊಂದು ಉತ್ತರ ಕೊಡ್ತಾರಾ ಅಂತ ಕೇಳ್ಕೊಂಡಿರ್ತಕ್ಕಂಥ ದೇವ ಮಕ್ಕಳಿಗೆ 119ನೇ ಕೀರ್ತನೆ, 119ನೇ ಕೀರ್ತನೆ 68ನೇ ವಾಕ್ಯನ ಓದೋಣ. ನೀನು ಒಳ್ಳೆಯವನು, ಒಳ್ಳೆಯವದನ್ನು ಮಾಡುವವನು ಆಗಿದ್ದಿ. ಸಾಕು ಸಿಸ್ಟರ್.
ಇವತ್ತು ಬೆಳಗಿನ ಜಾವದಲ್ಲಿ ದೇವರನ್ನ ಸಂಗಡ ಏನಾದರೂ ಮಾತಾಡ್ತಾರಂತ ಹುಡುಕಿ ಬಂದಿರತಕ್ಕಂಥ ದೇವ ಮಕ್ಕಳಿಗೆ ದೇವರ ಒಂದೇ ಒಂದು ಮಾತು, ನಾನು ಒಳ್ಳೆಯವನು, ನಾನು ಯಾವಾಗಲೂ ನಿಮಗೆ ಒಳ್ಳೆಯದನ್ನೇ ಮಾಡ್ತೇನೆ. ಈ ಸಭೆಗೆ, ಈ ಸಭೆಯ ಮಕ್ಕಳಿಗೆ, ಇಲ್ಲಿರ್ತಕ್ಕಂಥ ಮಕ್ಕಳಿಗೆ, ಈ ಆಶ್ರಮಕ್ಕೆ, ಈ ಆಸರೆ ಚಾನಲ್ಗೆ ನಾನು ಯಾವಾಗಲೂ ಒಳ್ಳೆಯವನಾಗಿದ್ದೇನೆ, ಇನ್ನು ಮುಂದಿನ ಸಹ ಒಳ್ಳೆಯವನಾಗಿರ್ತೀನಿ ಅಂತ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಎಸ್, ವಾಕ್ಯ ಸತ್ಯ. ವಾಕ್ಯವನ್ನು ಕೇಳಿ, ಸತ್ಯವನ್ನು ಕೇಳಿದ್ರೆ ಸತ್ಯ ಮಾತ್ರ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಹಲ್ಲೆಲೂಯಾ. ನಿಮಗೆ ದೊಡ್ಡ ಸಂದೇಶದ ಅವಶ್ಯಕತೆ ಇಲ್ಲ ನೀವು ಬಿಡುಗಡೆ ಹೊಂದೋದಕ್ಕೆ. ಈ ಒಂದು ಮಧುರವಾದ ಮಾತು ಸಾಕು. ಕರ್ತನು ಒಳ್ಳೆಯವನು, ಆತನ ಜೀವಿತದಲ್ಲಿ ಒಳ್ಳೆಯದನ್ನೇ ಮಾಡ್ತಾನೆ. ಕುಡುಕ ಗಂಡ ಇದ್ರೂ ಪರವಾಗಿಲ್ಲ, ಪೋಲಿ ಬಿದ್ದಂಥ ಮಕ್ಕಳಿದ್ರು ಪರವಾಗಿಲ್ಲ, ರೌಡಿಯಾದಂಥ ಮಕ್ಕಳಿದ್ರು ಪರವಾಗಿಲ್ಲ, ಕುಟುಂಬದಲ್ಲಿ ದರಿದ್ರತನ, ಬಡತನ, ಕಷ್ಟ, ರೋಗ, ಕಣ್ಣೀರು, ವೇದನೆ ಏನಿದ್ರು ಪರವಾಗಿಲ್ಲ, ಅದ್ರ ಮಧ್ಯದಲ್ಲಿ ನಿನ್ನ ಕರ್ತನು ಒಳ್ಳೆಯವನಾಗಿದ್ದಾನೆ. ಯಾರಾದರೂ ಜೀವಂತವಾಗಿರೋರು ಇಲ್ಲಿದ್ರೆ ಕೈಗಳನ್ನ ತಟ್ಟಿ ದೇವರಿಗೆ ಒಂದು ಹಲ್ಲೆಲೂಯಾ. ಒಬ್ಬ ವ್ಯಕ್ತಿ ದೇವರ ಬಳಿಯಲ್ಲಿ ಬಂದು ಹೇಳ್ತಾ ಇದ್ದಾನೆ, ದೇವರೇ ನೀನು ಒಂದು ಮಾತು ಹೇಳಿದರೆ ಸಾಕು ನನ್ನ ಹಾಳಿಗೆ ಸ್ವಸ್ಥವಾಗುತ್ತೆ. ಆತನ ಒಂದು ಮಾತು ಸಾಕು ನಿನ್ನ ಬಿಡುಗಡೆ ಮಾಡುತ್ತೆ. ನೀವು ಈ ಕೂಟಕ್ಕೆ ಬರುವಾಗ ಭಾರದೊಟ್ಟಿಗೆ ಬಂದಿರ್ಬೋದು, ದುಃಖದೊಟ್ಟಿಗೆ ಬಂದಿರ್ಬೋದು, ವೇದನೊಟ್ಟಿಗೆ ಬಂದಿರ್ಬೋದು. ನಾನು ಹೇಳ್ತಾ ಇದ್ದೀನಿ, ನೀವು ಧೈರ್ಯವಾಗಿ ಸಮಾಧಾನದಿಂದ ಮನೆಗೆ ಹೋಗ್ರಿ. ಕರ್ತನು ಒಳ್ಳೆಯವನು. ನೀನು ಆತನನ್ನು ಪ್ರೀತಿ ಮಾಡ್ತಾ ಇದೆಯಾ? ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಕರ್ತನು ಎಲ್ಲವನ್ನ ಒಳ್ಳೆಯದನ್ನಾಗಿ ಮಾಡ್ತಕ್ಕಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಜೀವಿತದಲ್ಲಿ ಈ ವಾಕ್ಯ ಎಷ್ಟೋ 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 ಒಳ್ಳೆ ಕಾರ್ಯಗಳನ್ನ ಮಾಡ್ತೀವಿ ವಾಕ್ಯ. ಅದಕ್ಕೆ ನಾನು ಹೇಳಿದೆ, ಬೈಬಲ್ ಹೇಳುತ್ತೆ ಕರ್ತನು ಒಳ್ಳೆಯವನು ಅಂತೀನಿ, ಯಾವಾಗಲೂ ಒಳ್ಳೆಯದನ್ನೇ ಮಾಡ್ತಾನೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೇಳಪ್ಪ. ಎಲ್ಲರೂ ಆಡಬೇಕು. ನೀವೆಷ್ಟು, ಕೈಗಳು ತಟ್ಟೋಣ. ನಿನ್ ಪ್ರೀತಿ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಎಲ್ಲರೂ, ಈ ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಯಾಕೆ ನಾವು ಈ ಹಾಡನ್ನು ಆಡ್ಬೇಕಂತ ಹೇಳಿದರೆ, ನಾನು ನೀನು ಪ್ರೀತಿಸುವ ದೇವರು, ನಾನು ನೀನು ಆರಾಧಿಸುವ ದೇವರು, ಆತನಿಗೆ ಒಂದೇ ಒಂದು ಗೊತ್ತು, ಏನಂತ ಹೇಳಿದರೆ ಆತನಿಗೆ ಒಳ್ಳೆಯದನ್ನು ಮಾಡೋದು ಅಷ್ಟೇ ಗೊತ್ತು. ಕೆಟ್ಟದ್ದು ಆತನ ಬ್ಲಡ್ಡಲ್ಲೂ ಸಹ ಇಲ್ಲ, ಕೆಟ್ಟದ್ದು ಆತನ ಉಸಿರಿನಲ್ಲೂ ಇಲ್ಲ. ಅದಕ್ಕೆ ಬೈಬಲ್ ಹೇಳುತ್ತೆ, ಆದಿಕಾಂಡದಲ್ಲಿ ಆತನು ಉಂಟು ಮಾಡುವಾಗ ಎಲ್ಲದನ್ನು ಒಳ್ಳೆಯದಾಗಿ ಉಂಟು. ಸೊ ನಿನ್ನನ್ನು ಉಂಟು ಮಾಡಿರೋದು ಒಳ್ಳೆಯದಾಗಿ ಉಂಟು ಮಾಡಿದ್ದಾನೆ. ಮಧ್ಯದಲ್ಲಿ ಸಹಿತ ನಮ್ಮ ಸ್ಥಿತಿಗತಿಗಳನ್ನ ಬೇರ್ಪಡಿಸಿರ್ಬೋದು, ನಮ್ಮ ಸ್ಥಿತಿಗತಿಗಳನ್ನ ಕೆಡಿಸಿರ್ಬೋದು. ಅಮ್ಮ ಚಿಂತೆ ಮಾಡಬೇಡ, ನೀನು ಧೈರ್ಯವಾಗಿ ಮನೆಗೆ ಹೋಗು. ಅದ್ಭುತಕ್ಕೋಸ್ಕರ ನೀನು ಕಾಯೋದು ಬೇಡ, ನಿನಗೋಸ್ಕರ ಒಂದು ಅದ್ಭುತ ನಿನ್ನ ಮನೆಯಲ್ಲಿ ಕಾಯ್ತಾ ಇರುತ್ತೆ. ಹಲ್ಲೆಲೂಯಾ. ನೀನು ಇವತ್ತು ಆರಾಧನೆಯಲ್ಲಿ ಬಿಟ್ಟಂಥ ಕಣ್ಣೀರು, ನೀನು ಕುಣಿದಂಥದ್ದು, ನೀನು ಹಾಡಿದಂಥದ್ದು, ಕೈಗಳ ಎತ್ತಿ ಹಲ್ಲೆಲೂಯಾ ಅಂತ, ಅದು ಒಂದು ಕಾಲಕ್ಕೂ ವ್ಯರ್ಥ ಅಲ್ಲ. ನಿನ್ನ ಕಣ್ಣೀರನ್ನು ಕರ್ತನು ತನ್ನ ಬುದ್ದಲಿಯಲ್ಲಿ ತುಂಬಿಕೊಂಡು ಆತನ ಮೇಲಕ್ಕೆ ಹೋಗಿದ್ದಾನೆ. ಹಲ್ಲೆಲೂಯಾ. ಯಾಕೆ? ಕರ್ತನು ಒಳ್ಳೆಯವನು. ನನ್ನ ಜೀವಿತದಲ್ಲಿ ಆತನು ಒಳ್ಳೆಯವನೇ. ನನ್ನ ತಂದೆ ಗೌರ್ಮೆಂಟ್ ಅಫಿಷಿಯಲ್. ನನ್ನ ತಂದೆ ತಾಯಿಗಳಿಗೆ 3 ಜನ ಮಕ್ಕಳು, ನಾನು ಮತ್ತು ನನ್ನ ತಂಗಿಯರಿಬ್ಬರು. ನನ್ನ ತಂದೆ ಭಾಳ ಕುಡಿಕೆಗಾರ. ಚಿಕ್ಕ ವಯಸ್ಸಿನಲ್ಲೇ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದರು. ಹೇಗೆ ಕುಡಿತಿದ್ರು ಅಂತ ಹೇಳಿದರೆ, ಬೆಳಗ್ಗಿಂದ ಸಾಯಂಕಾಲವರೆಗೆ ಕುಡಿ 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 ಕುಡಿ. ನಮ್ಮ ತಂದೆ ಫಸ್ಟು ಸ್ಯಾಲ್ರಿ ಬಂದ ತಕ್ಷಣ ಸಾರಾಯಿ ಅಂಗಡಿಗೆ ಹೋಗ್ತಾಯಿದ್ರು. ಸಾರಾಯಿ ಈಗ ಸ್ಟಾಪ್ ಮಾಡಿದ್ದಾರೆ, ಆವಾಗೆಲ್ಲ ಸಾರಾಯಿ ಅಂಗಡಿ. ಆ ಸಾರಾಯಿ ಅಂಗಡಿಗೆ ಹೋಗ್ಬಿಟ್ಟು ಎಲ್ಲ ಬಾಕಿ ಚುಪ್ತ ಮಾಡಿ ಇನ್ನೂ ಸಾಲವನ್ನು ಮಿಕ್ಕಿಸಿ ಮನೆಗೆ ಬರ್ತಾಯಿದ್ರು. ನಮಗೆ ತಿನ್ನಲಿಕ್ಕೆ ಅನ್ನಕ್ಕೆ ಗತಿ ಇಲ್ಲ. ನಾನು ಹುಟ್ಟಿದಾಗೇ ಈ ರೀತಿಯಾಗಿ ಬೆಳೆದಂಥ ವ್ಯಕ್ತಿ ಅಲ್ಲ. ನಮ್ಮ ಮನೇಲಿ ಭಾಳ ದರಿದ್ರತನ, ಕೆಟ್ಟ ಬಡತನ ಕಿತ್ತು ತಿಂತಾ ಇತ್ತು. ನನ್ನ ತಂದೆ ತಾಯಿಗಳಿಗೆ 3 ಜನ ಮಕ್ಕಳು, ನಾನೊಬ್ಬ ಮತ್ತು ನನ್ನ ತಂಗಿಯರಿಬ್ಬರು. ನನ್ನ ತಂದೆ ಕುಡಿಕೆಗಾರ, ಕುಡಿದು ಬಸ್ ಸ್ಟ್ಯಾಂಡಲ್ಲೇ ಮಲ್ಕೊಳ್ತಾಯಿದ್ರು, ಮನೆಗೆ ಬರ್ತಾ ಇರಲಿಲ್ಲ. ನಮಗೊಂದು ಮನೆ ಇತ್ತು, ಸ್ವಂತ ಮನೆ. ಅದನ್ನು ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಮೋಸ ಮಾಡಿ ಬರ್ಸ್ಕೊಂಡು ಬಿಟ್ಟರು. ನಮಗೆ ಇರಲಿಕ್ಕೆ ಸ್ವಂತ ಮನೆ ಸಹ ಬಾಡಿಗೆ ಮನೆಯಲ್ಲಿ ನಾವಿದ್ವಿ. 150 ರೂಪಾಯಿ ಬಾಡಿಗೆ ಮನೆ ನಮ್ಮ ಊರಿನಲ್ಲಿ. 150 ರೂಪಾಯಿ ಕೊಟ್ಟು ಅದು ಕಟ್ಟಲಿಕ್ಕೂ ನಮಗೆ ಯೋಗ್ಯತೆ ಇರ್ತಿರಲಿಲ್ಲ. ನಾವು ಊರಿಂದ ಹೊರಗಡೆ ಒಂದು ಮನೆ ಇತ್ತು, ಆ ಹಳೆಯ ಮನೆ ನಮಗೆ ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿ ಜೀವನ ಮಾಡ್ತಾಯಿದ್ವಿ.
ಅದು ಡೋರೆಲ್ಲ ಓಪನ್ ಆಗಿರ್ತಾ ಇತ್ತು. ಯಾವಾಗ ಕಪ್ಪೆಗಳು ಬರ್ತಾಯಿತ್ತು, ಯಾವಾಗ ಹಾವುಗಳು ಬರ್ತಾಯಿತ್ತು ಗೊತ್ತಾಗ್ತಿರಲಿಲ್ಲ. ಅಂಥ ಮನೆಯಲ್ಲಿ ವಾಸ ಮಾಡ್ತಾಯಿದ್ದೆ. ಮಳೆ ಬಂದರೆ ಸೋರ್ತಾ ಇತ್ತು. ಇದರ ಮಧ್ಯದಲ್ಲಿ ನಾನು ಸಾಕ್ಷಿನ ಈಸಿಯಾಗಿ ಹೇಳ್ಬೋದು. ಏನಂತ, ನಾನು ಈ ರೀತಿಯಾಗಿ ರೌಡಿ ಆಗಿದ್ದೆ, ದೇವರು ಬಂದರು, ರಕ್ಷಿಸಿದರು, ನಾನು ಒಳ್ಳೆಯವನಾಗಿದ್ದೀನಿ. ಅದರಿಂದ ನಿಮಗೇನಾದ್ರು ಉಪಯೋಗ ಆಗುತ್ತಾ? ಅಲ್ಲಲ್ಲಿಯಾ, ನಾನು ಯಾವ ಕಾರಣಕ್ಕೆ ನಾನು ರೌಡಿಸಮ್ಗೆ ಹೋದೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಿ ಹೇಳೋಕ್ಕೆ ಇಷ್ಟೆಲ್ಲ ನಾನು ಹೇಳ್ತಾ ಇದ್ದೀನಿ. ಅಲ್ಲಲ್ಲಿಯಾ, ನಾವು ಅಂಥ ಮನೆಯಲ್ಲಿ ಬಡತನದಲ್ಲಿ ದರಿದ್ರತನದಲ್ಲಿ ಇದ್ದಂಥ ಸಮಯದಲ್ಲಿ ನಮ್ಮ ತಾಯಿಗೆ ಒಂದೇ ಒಂದು ಆಸೆ, ನನ್ನ ಗಂಡ ಅಂತೂ ಕೆಟ್ಟೋದ್ರು, ನನ್ನ ಮಕ್ಕಳಾದರೂ ಒಳ್ಳೆಯವರಾಗಬೇಕು ಅಂತ ಅಂದ್ಬಿಟ್ಟು ನನ್ನ ತಾಯಿ ನಾರಿನ ಮಿಲ್ಲಿಗೆ ಹೋಗಿ ಕೆಲಸ ಮಾಡಿ ತಿಂಗಳಿಗೆ 300 ರೂಪಾಯಿ ಸಂಬಳವನ್ನು ತೆಗೆದುಕೊಂಡು ಬಂದು ನನ್ನನ್ನು ಮತ್ತು ನನ್ನ ತಂಗಿಯರಿಬ್ಬರನ್ನ ಸಾಕ್ತೆ ಸ್ಕೂಲಿಗೆ ಕಳಿಸ್ತಾಯಿದ್ರು. ನನ್ನ ತಾಯಿಗೆ ಒಂದೇ ಒಂದು ಆಸೆ, ನನ್ನ ಮಗ ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನನ್ನ ಮಕ್ಕಳು ಅಡ್ವೊಕೇಟ್ಗಳಾಗಬೇಕು, ಲಾಯರ್ಗಳಾಗಬೇಕು ಅಂತಕ್ಕಂಥ ಒಂದು ಆಸೆ. ನಾನು SSLC ಓದೋವರೆಗೆ ತುಂಬ ಒಳ್ಳೆಯ ಹುಡುಗ. ಗಮನ ಇಟ್ಕೊಳ್ಬೇಕು, ಯೌವನಸ್ಥರೆಲ್ಲ ತುಂಬ ಇಲ್ಲಿದ್ದೀರಾ, ದಯವಿಟ್ಟು ಕೇಳ್ರಿ. SSLC ಓದೋವರೆಗೆ ನಾನು ತುಂಬ ಒಳ್ಳೆಯ ಹುಡುಗ. ಎಷ್ಟು ಒಳ್ಳೆಯ ಹುಡುಗ ಅಂತ ಹೇಳಿದ್ರೆ ನನ್ನ ತಾಯಿಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾಯಿದ್ದೆ. ನಾನೊಬ್ಬ ಸಾಧು ಅಂತಂದರೆ ತಪ್ಪಿಲ್ಲ. ಅಷ್ಟು ಚೆನ್ನಾಗಿ ನಾನು ನಮ್ಮ ತಾಯಿಗೆ ನಾನು ಕೆಲಸ ಮಾಡ್ಕೊಂಡು ನಮ್ಮ ತಾಯಿಗೆ ಸಪೋರ್ಟ್ ಮಾಡ್ಕೊಂಡಿದ್ದೆ. ಇಡೀ ಊರೇ ನನ್ನ ಹೊಗಳ್ತಾ ಇತ್ತು, ಎಂಥ ಒಳ್ಳೆಯ ಮಗ ಅಂತ ಹೇಳಿ. ನಮ್ಮ ತಾಯಿಗೆ ಪಾತ್ರೆ ತೆಗೆದುಕೊಡ್ತಾ ಇದ್ದೆ, ನೆಲ ಸಾರಿಸ್ತಾ ಇದ್ದೆ, ಕಸ ಗುಡಿಸ್ತಾ ಇದ್ದೆ, ಬಟ್ಟೆ ಒಗೆದು ಕೊಡ್ತಾ ಇದ್ದೆ. ನನ್ನ ತಾಯಿಗೆ ತುಂಬ ಸಹಾಯ ಮಾಡ್ತಾಯಿದ್ದೆ. SSLC ಓದೋವರೆಗೆ ನಾನು ಒಳ್ಳೆಯ ಹುಡುಗ. ಫಸ್ಟ್ PUಗೆ ಓದ ತಕ್ಷಣ ನಿಧಾನವಾಗಿ ಸ್ಮೋಕ್ ಮಾಡೋದನ್ನು ಕಲ್ತ್ಕೊಂಡೆ, ಸುಳ್ಳು ಹೇಳೋದನ್ನು ಕಲ್ತ್ಕೊಂಡೆ, ಸಿನಿಮಾ ನೋಡೋದನ್ನು ಕಲ್ತ್ಕೊಂಡೆ, ಸ್ನೇಹಿತರ ಸಹವಾಸದಲ್ಲಿ ಬಿದ್ದು ಕುಡಿಯೋದನ್ನು ಕಲ್ತ್ಕೊಂಡೆ. ಸೆಕೆಂಡ್ PUಗೆ ಓದ ತಕ್ಷಣ ನಾನು ಸ್ವಲ್ಪ ಪೋಲಿ ಹುಡುಗರ ಜೊತೆಯಲ್ಲಿ ಸೇರಿಕೊಂಡು ನನ್ನ ಪ್ರಿನ್ಸಿಪಾಲ್ಗೆ ಹೊಡೆದುಬಿಟ್ಟೆ. ಹೊಡೆದಾಗ ನನ್ನ ಹಾಲ್ ಟಿಕೆಟ್ ಬ್ಯಾನ್ ಆಯಿತು. ಅಲ್ಲಿಗೆ ನನ್ನ ಎಜುಕೇಷನ್ ಲೈಫ್ ಮುಗೀತು. ನನ್ನ ಎಜುಕೇಷನ್ ಲೈಫ್ ಮುಗಿದ ನಂತರ ನಾನು ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಕೊನೆಗೆ ನಾನೇನು ಮಾಡಿದೆ, ನಮ್ಮೂರಿಂದ ಒಂದು ಸಿಟಿಗೆ ವ್ಯಾನ್ಗಳು, ಗೂಡ್ಸ್ ವ್ಯಾನ್ ಓಡಾಡುತ್ತೆ, ಮೇ ಬಿ ಇಲ್ಲಿ ಇರುತ್ತೆ ಅಂದ್ಕೊಳ್ತೀನಿ, ಗೂಡ್ಸ್ ಟೆಂಪೋ. ಅದರಲ್ಲಿ ಪ್ಯಾಸೆಂಜರ್ನ ಪಿಕಪ್ ಮಾಡಿ ಡ್ರಾಪ್ ಮಾಡಿ ಬರಬೇಕು ಅಂತ ಒಂದು ವ್ಯಾನಲ್ಲಿ ಕಂಡಕ್ಟ್ರಾಗಿ ಕೆಲಸಕ್ಕೆ ಸೇರಿಕೊಂಡೆ. ಅಂಥ ಒಂದು ಕಂಡಕ್ಟ್ರಾಗಿ ಕೆಲಸಕ್ಕೆ ಸೇರಿಕೊಂಡಾಗ ನಿಧಾನವಾಗಿ ಅಲ್ಲಿ ಸಹ ನಾನೇನು ಮಾಡಿದೆ, ಸುಳ್ಳು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಕದಿಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ತಾಯಿಗೆ ಒಂದೇ ವೇದನೆ, ನಾನು ದುಡಿದಂಥ ಎಲ್ಲ ಹಣದಲ್ಲಿ ಸಖತ್ ಕುಡಿತಾ ಇದ್ದೆ. ಒಂದೇ ಬಸ್ ಸ್ಟ್ಯಾಂಡಲ್ಲಿ ಒಂದು ಕಡೆ ನನ್ನ ತಂದೆ ಕುಡಿದು ಮಲ್ಕೊಳ್ತಾ ಇದ್ದರು, ಇನ್ನೊಂದು ಕಡೆ ನಾನು ಕುಡಿದು ಮಲ್ಕೊಳ್ತಾ ಇದ್ದೆ. ಇದನ್ನು ನೋಡಿದಂಥ ನನ್ನ ತಾಯಿಗೆ ತುಂಬ ವೇದನೆ ಆಗ್ತಾಯಿತ್ತು, ಕರಳು ಕಿತ್ತಾಗಿ ಬರ್ತಾಯಿತ್ತು. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ನನ್ನ ತಾಯಿ ಭಾಳ ಭಕ್ತಿವಂತೆ. ಇಷ್ಟೆಲ್ಲ ದೇವರುಗಳನ್ನ ಪೂಜೆ ಮಾಡಿದರು, ಆರಾಧನೆ ಮಾಡಿದರು, ನಮ್ಮ ಮನೇಲಿ ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಕುಡಿಕೆ ಗಂಡನ ನನ್ನ ತಾಯಿಗೆ ಬಿಡುಗಡೆ ಆಗಲೇ ಇಲ್ಲ. ಇದ್ದಂಥ ಒಬ್ಬ ಮಗ, ಅವನು ಸಹ ಕೆಟ್ಟೋಗ್ಬಿಟ್ಟ. ನಾನು ಈ ರೀತಿಯಾಗಿ ವ್ಯಾನಲ್ಲಿ ಕಂಡಕ್ಟರ್ ಆಗಿರ್ತಕ್ಕಂಥ ಸಮಯದಲ್ಲಿ ನಿಮಗೆ ಗೊತ್ತಿರುತ್ತೆ, ಬಸ್ ಡ್ರೈವರು, ಬಸ್ ಕಂಡಕ್ಟರ್ಗಳೆಲ್ಲ ಆಟೋ ಸ್ಟ್ಯಾಂಡಲ್ಲೆಲ್ಲ ಹೇಗಿರ್ತಾರೆ, ಅವ್ರ ಜೀವಿತ ಕೆಟ್ಟೋಗಿರುತ್ತೆ. ನನ್ನ ಜೀವಿತ ಅಲ್ಲಿ ಕೆಟ್ಟೋಗೋಯ್ತು. ಹೆಂಗೆ ಕೆಟ್ಟೋಯ್ತು ಅಂತ ಹೇಳಿದರೆ, ಹಗಲಲ್ಲಿ ವ್ಯಾನಲ್ಲಿ ಕೆಲಸ ಮಾಡ್ತಾಯಿದ್ದೆ, ನೈಟಲ್ಲಿ ಹೈವೇ ರೋಡಲ್ಲಿ ಹೋಗಿ ಗಾಡಿಗಳನ್ನ ನಿಲ್ಲಿಸಿ ಅಲ್ಲಿ ಯಾರು ಓಡಾಡ್ತಾ ಇರ್ತಾರೆ ಅವ್ರ ಹತ್ರ, ಬಸ್ ಆಗಿರ್ಬೋದು, ವ್ಯಾನ್ ಆಗಿರ್ಬೋದು, ಲಾರಿಗಳಾಗಿರ್ಬೋದು, ಬೈಕ್ ಯಾರೇ ಬಂದ್ರೂ ಅವರಿಗೆ ಹೊಡಿತಾ ಇದ್ದು ಇದ್ದದ್ದೆಲ್ಲ ಚಿನ್ನ, ಬೆಳ್ಳಿ, ಬಂಗಾರ ಎಲ್ಲ ಕಿತ್ಕೊಂಡು ನಾನು ಹೋಗಿಬಿಡ್ತಾಯಿದ್ದೆ. ಮತ್ತು ಹಾಗೆ ಮಾಡಿ 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 ನನ್ನ ಊರಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಗುಂಪನ್ನು ಕಟ್ಟಿಕೊಂಡೆ, ರೌಡಿಸಮ್ ಗುಂಪನ್ನು ಕಟ್ಟಿಕೊಂಡು ನನ್ನ ಊರಿನಲ್ಲಿ, ಅದು ಒಂದು ಹೋಬಳಿ ಆಗಿರೋದ್ರಿಂದ ನನ್ನ ಊರಿನಲ್ಲಿ ಅಲ್ಲಿಂದ ಕಡೂರ್ವರೆಗೆ ಎಲ್ಲ ರೋಲ್ ಕಾಲ್ ಮಾಡ್ತಾಯಿದ್ದೆ. ಹುಡುಗರನ್ನ ಬಿಟ್ಟುಬಿಟ್ಟು ರೋಲ್ ಕಾಲ್ ಮಾಡಿಸ್ತಾ ಇದ್ದೆ. ಎಲ್ಲ ಅಂಗಡಿಗಳ ಹತ್ರ ದುಡ್ಡು ಕದೀತಾ ಇದ್ದೆ. ಮತ್ತು ರಾತ್ರಿ ಆದರೆ ರಾಬ್ರಿ ಮಾಡೋದೆ, ಕಳ್ತನ ಮಾಡೋದೆ ನನ್ನ ಕೆಲಸ. ರಾತ್ರಿ ಹೋದರೆ ಸಾಕು, ನಾನು ಯಾರು ಸಿಗ್ತಾರೋ ಅವರಿಗೆ ಹೊಡೆಯೋದು, ಸುಮ್ಮನೆ ಹೊಡೆಯೋದು. ನನಗೆ ತುಂಬ ಇಷ್ಟ, ಹೊಡಿಬೇಕಂದ್ರೆ ತುಂಬ ಇಷ್ಟ, ಜೈಲಿಗೆ ಹೋಗ್ಬೇಕಂದ್ರೆ ತುಂಬ ಇಷ್ಟ. ನಾನು ಕುಡ್ದಂಥ ಸಮಯದಲ್ಲಿ ಯಾರಾದರೂ ಸಿಕ್ಕಿದ್ರು ಅಂತ ಹೇಳಿದರೆ ಬರೀ ನನ್ನ ತಲೆಯಲ್ಲಿ ಡಿಚ್ಚಿ ಹೊಡೆದೇ ಸಾಯಿಸಿಬಿಡ್ತಾಯಿದ್ದೆ. ಅಷ್ಟು ನೀವು ನೋಡ್ತಕ್ಕಂಥ ಈ ಸಾಫ್ಟ್ ಮುಖ ಅವಾಗ ಇರಲಿಲ್ಲ. ನನ್ನ ಕೆಲವೊಂದು ಫೋಟೋಸ್ ಎಲ್ಲ ಇದೆ, ಮಚ್ಚು ಲಾಂಗು ಹಿಡ್ಕೊಂಡಿರ್ತಕ್ಕಂಥ ಫೋಟೋಸ್ ಎಲ್ಲ ಇದೆ. ಪಾಸ್ಟರ್ ಇಮಾನ್ವೆಲ್ ಗೊತ್ತಲ್ಲ ನಿಮಗೆ, ಇಲ್ಲಿ ಬಂದಿದ್ದಾರಲ್ಲ ಇಮಾನ್ವೆಲ್ ನನ್ನ ಮನೆಗೆ ಬಂದಿದ್ದಾರೆ. ಇವತ್ತು ಸಹ ಸಾಕ್ಷಿಗೋಸ್ಕರ ಆ ಲಾಂಗು ಮಚ್ಚೆಲ್ಲ ಹಂಗೆ ಇಟ್ಟಿದ್ದೀವಿ. ನಾನು ಅಂಥ ಒಂದು ರೌಡಿಸಮಲ್ಲಿ ಬೆಳೀತಾ ಹೋದೆ. ಹೈವೇನಲ್ಲಿ ಓಡೋದು ಕಿತ್ಕೊಳ್ತಾ ಇದ್ವಿ ಜನರ ಹತ್ರ. ಏನಾದರೂ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಬಿದ್ದರೆ ಅವತ್ತು ಅಂಗಡಿಗಳ ಮೇಲೆ ಪೆಟ್ರೋಲ್ ಬಾಂಬ್ ಹಾಕ್ಬಿಡ್ತಾ ಇದ್ದೆ. ಪೆಟ್ರೋಲ್ ಬಾಂಬ್ ನಾನೇ ತಯಾರು ಮಾಡಿಬಿಡ್ತಾಯಿದ್ದೆ. ಬಾಟ್ಲಲ್ಲಿ ಪೆಟ್ರೋಲ್ ಹಾಕ್ಬಿಟ್ಟು ಅದೇನೋ ಮಾಡಿ ಹಾಕ್ಬಿಡ್ತಾಯಿದ್ದೆ.
ಅಷ್ಟು ಹೀನವಾಗಿರ್ತಕ್ಕಂಥ ಮನುಷ್ಯ. ಇಷ್ಟೆಲ್ಲ ಆದರೂ ನನ್ನ ಮೇಲೆ ಒಂದು ಪೊಲೀಸ್ ಕಂಪ್ಲೇಂಟ್ ಆಗಲಿಲ್ಲ. ಕಾರಣ ಇಷ್ಟೇ, ಆ ಊರಲ್ಲಿ ನನ್ನ ಚಿಕ್ಕಪ್ಪ ಒಂದು ಪವರ್ಫುಲ್ ಪೊಲಿಟಿಕಲ್ ಲೀಡರ್. ನೀವು ನೋಡಿರ್ತೀರ KM ಕೃಷ್ಣಮೂರ್ತಿ ಅಂತ ಅಂದ್ಬಿಟ್ಟು ಕಡೂರಲ್ಲಿ ಅವರು MLA, ಅವರಿಗೆ ತುಂಬ ರೈಟ್ ಹ್ಯಾಂಡ್ ನಮ್ಮ ಚಿಕ್ಕಪ್ಪ. ತುಂಬ ನಮ್ಮ ಊರೆಲ್ಲ ಕಂಟ್ರೋಲ್ ಅವ್ರದ್ದೇ, ಈಗಲೂ ಸಹ ಅವ್ರ ಕಂಟ್ರೋಲಲ್ಲೇ ಇದೆ. ನಮ್ಮ ಚಿಕ್ಕಪ್ಪ ಇದ್ದಿದ್ದರಿಂದ ನನಗೆ ಒಂದು ಕೇಸ್ ನನ್ನ ಮೇಲೆ ಬೀಳ್ತಿರ್ಲಿಲ್ಲ. ನಾನು ಇದೇ ರೀತಿಯಾಗಿ ರೌಡಿಸಮಲ್ಲಿ ನಡೀತಾ ಇರುವಾಗ ನನಗೆ ರೌಡಿಗಳ ಬಗ್ಗೆ ತುಂಬ ಇಂಟ್ರೆಸ್ಟ್. ತುಂಬ ದೊಡ್ಡ ರೌಡಿಗಳ ಬಗ್ಗೆ ನಾನು ಮ್ಯಾಗ್ಝಿನ್ ತರಿಸ್ಕೊಂಡು ಓದ್ತಾ ಇದ್ದೆ. ಅವ್ರ ಬಗ್ಗೆ ಕುತೂಹಲವಾಗಿ ನಾನು ಕೇಳ್ತಾ ಇದ್ದೆ. ಸ್ಟೋರಿ ಬುಕ್ಗಳೆಲ್ಲ ಓದ್ತಾ ಇದ್ದೆ. ಕಿಡ್ನ್ಯಾಪ್ ಮಾಡೋದು ಹೇಗೆ, ಮರ್ಡ್ರ್ ಮಾಡೋದು ಹೇಗೆ, ಅದಕ್ಕೆ ಕೆಲವೊಂದು ಬುಕ್ಸ್ಗಳು ಸಿಗ್ತಾಯಿತ್ತು. ಆ ಬುಕ್ಸ್ಗಳೆಲ್ಲ ತಂದು ಸ್ಟಡಿ ಮಾಡ್ತಾ ಇದ್ದೆ. ಕಿಡ್ನ್ಯಾಪ್ ಮಾಡೋದು ಹೇಗೆ, ಡೆಡ್ಲಿ ಸೋಮ ಅಂತಕ್ಕಂಥ ವ್ಯಕ್ತಿ ಅಂತ ಒಬ್ಬ ಕೇಳಿರ್ತೀರ, ಅವನನ್ನು ಶೂಟ್ ಮಾಡಿ ಸಾಯಿಸಿದ್ರು. ಅವನದು ಸಹ ಇಂಟ್ರೆಸ್ಟಿಂಗ್ ಸ್ಟೋರಿ. ಅವನ ಬುಕ್ಸ್ಗಳನ್ನ ಜಾಸ್ತಿ ನಾನು ಬಗ್ಗೆ ಭಾರಿ ಓದ್ತಾ ಇದ್ದೆ. ಕಿಡ್ನ್ಯಾಪ್ ಮಾಡೋದ್ರಲ್ಲಿ ಅವನು ಎಕ್ಸ್ಪರ್ಟ್. ಸೊ ಕಿಡ್ನ್ಯಾಪ್ ಮಾಡೋದು ಹೇಗೆ, ಮರ್ಡ್ರ್ ಮಾಡೋದು ಹೇಗೆ, ಮರ್ಡ್ರ್ ಮಾಡಿದ್ಮೇಲೆ ಪೊಲೀಸನ್ನ ತಪ್ಪಿಸ್ಕೊಳ್ಳೋದು ಹೇಗೆ, ಮತ್ತು ಒಂದು ವೇಳೆ ಅರೆಸ್ಟ್ ಆದರೆ ಯಾವ ಕೇಸಸ್ ಹಾಕಿ ಹೊರಗಡೆ ಬರಬೇಕು, ಹೆಂಗೆ ಬರಬೇಕು, ಆಮೇಲೆ ಹೇಗೆ ತಪ್ಪಿಸ್ಕೊಳ್ಬೇಕು, ಇದೆಲ್ಲ ತುಂಬ 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 ಸ್ಟಡಿ ಮಾಡ್ತಾಯಿದ್ದೆ ನಾನು. ಇದನ್ನೇ ಸ್ಟಡಿ ಮಾಡಿದ್ರಿಂದ ಭಾಳ ಧೈರ್ಯ ನನಗೆ. ನನ್ನ ಊರಿನಲ್ಲಿ ಬಹಳ ರೌಡಿಸಮ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸುಮ್ಮನೆ ಹೊಡಿತಾ ಇದ್ದೆ ಜನರಿಗೆ. ರೋಡಲ್ಲಿ ಯಾರಾದರೂ ಒಬ್ಬರು ಗುರಾಯಿಸಿದ್ರೆ ಸಾಕು ಹೊಡೆದು ಬಿಡ್ತಾಯಿದ್ದೆ, ಹಿಡ್ಕೊಂಡು ಹೊಡೆದು ಬಿಡ್ತಾಯಿದ್ದೆ. ಸುಮ್ಮನೆ ಅವ್ನು ಕತ್ತೆ ಎತ್ತಿ ನೋಡಿದರೆ ಸಾಕು ರಕ್ತ ಬರುವಾಗ ಹೊಡೆದು ಬಿಡ್ತಾಯಿದ್ದೆ. ಮತ್ತು ಕುಡಿತಾ ಇರುವಾಗ ಯಾರಾದರೂ ರೇಗಿಸ್ಬಿಟ್ರೆ ನಾನು ಬಿಯರ್ ಬಾಟ್ಲು ಹೊಡೆದುಬಿಟ್ಟು ಚುಚ್ಚು ಬಿಡ್ತಾಯಿದ್ದೆ. ನನಗೆ ಆಸೆ ಮರ್ಡ್ರ್ ಮಾಡಬೇಕು, ಜೈಲಿಗೆ ಹೋಗಬೇಕು, ಮರ್ಡ್ರ್ ಮಾಡಬೇಕು, ಜೈಲಿಗೆ ಹೋಗಬೇಕು, ಅದೇ ನನ್ನ ಆಸೆ. ಇಂಥ ಒಂದು ಸ್ಥಿತಿಯಲ್ಲಿ ನಮ್ಮ ಊರಲ್ಲಿ ರೋಲ್ ಕಾಲ್ ಜಾಸ್ತಿ ಆಗ್ತಾಯಿತ್ತು. ನೈಟಲ್ಲಿ ರೋಲ್ ಕಾಲ್ ಜಾಸ್ತಿ ಆಗ್ತಾಯಿತ್ತು. ನನ್ನ ಜೊತೆಯಲ್ಲಿ ತುಂಬ ಹುಡುಗರುಗಳಿದ್ದರು. ನಾನೇನು ಮಾಡ್ತಾಯಿದ್ದೆ ಅಂತ ಹೇಳಿದರೆ, ಚಿಕ್ಕ ಹುಡುಗರನ್ನ ಬಿಡ್ತಿರಲಿಲ್ಲ. 5ನೇ ಕ್ಲಾಸ್ ಓದೋ ಹುಡುಗನಿಗೂ ಸಿಗರೇಟ್ ಹೊಡೆಯೋದು ಕಲಿಸ್ಬಿಡ್ತಾಯಿದ್ದೆ. ಚಿಕ್ಕ ಹುಡುಗರಿಗೆ ನಮ್ಮ ಊರಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ ಅಂತ, ಯಾರ ಜೊತೆ ಎಲ್ಲರೂ ಹೋಗೋ, ನವೀನ್ ಜೊತೆಲಿ ಮಾತ್ರ ಹೋಗ್ಬೇಡ, ಅವನು ಪಕ್ಕ ಪೊರಕಿ ಅಂತ ಹೇಳ್ತಾಯಿದ್ರು. 8ನೇ ಕ್ಲಾಸ್ ಹುಡುಗನಿಗೆ ಕುಡಿಯೋದು ಕಲಿಸ್ಬಿಡ್ತಾ ಇದ್ದೆ. ಕುಡಿಸಿ ಎಲ್ಲರನ್ನೂ ಕೆಡಿಸಿ ಗ್ಯಾಂಗ್ ಕಟ್ಕೊಂಡು ಹೋಗೋದು, ದೊಡ್ಡವರೆಲ್ಲ ಕಟ್ಕೊಂಡು ಹೋಗೋದು, ಹೈವೇನಲ್ಲಿ ರೋಲ್ ಕಾಲ್ ಮಾಡೋದು, ಲಾರಿಯವರಿಗೆ ಹೊಡೆಯೋದು. ಎಷ್ಟೋ ಸರಿ ಪೊಲೀಸರಿಗೆ ಹೊಡೆದ್ಬಿಟ್ಟಿದ್ದೀನಿ. ಇಂಥ ಒಂದು ಸ್ಥಿತಿಯಲ್ಲಿ ನಾನು ಇರತಕ್ಕಂಥ ಸಮಯದಲ್ಲಿ ನನ್ನ ಊರಿನಲ್ಲಿ ಜಾಸ್ತಿ ರೋಲ್ ಕಾಲ್ ಮಾಡ್ತಾಯಿದ್ದೆ. ಆಗಲೇ ನನಗೆ ಒಂದು 40-30 ಸಾವಿರ ರೂಪಾಯಿ ಹತ್ತತ್ರ ನಾನು ಒಂದು ರಾತ್ರಿಗೆ ನಾನು ರಾಬ್ರಿ ಮಾಡ್ತಾಯಿದ್ದೆ. ಬಿಂದಾಸಾಗಿರ್ತಾಯಿದ್ದೆ. ಎಲ್ಲ ಬ್ರ್ಯಾಂಡೆಡ್ ವಿಸ್ಕಿ, ಬ್ರ್ಯಾಂಡೆಡ್ ಸಿಗರೇಟ್ ಯಾವಾಗ್ಲೂ. ಮತ್ತು ಬಂದಿದ್ದ ಹಣದಲ್ಲಿ ನಾನು ಯಾವುದೂ ಉಳಿಸ್ಕೊಳ್ತಾ ಇರಲಿಲ್ಲ. ನನ್ನ ಸ್ನೇಹಿತರಿಗೋಸ್ಕರ ನಾನು ಪ್ರಾಣ ಕೊಡುವಷ್ಟು ಮಟ್ಟಕ್ಕಿದ್ದೆ. ನನ್ನ ಸ್ನೇಹಿತರಿಗೋಸ್ಕರ ಖರ್ಚು ಮಾಡ್ತಾಯಿದ್ದೆ. ಕಷ್ಟ, ಕಣ್ಣೀರು, ಅವರಿಗೆ ಏನಾರು ವೇದನೆ ಅಂತಂದಾಗ ನಾನು ಅವರಿಗೆ ಸಾಕ್ತಾಯಿದ್ದೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ. ಕಾರಣ ಇಷ್ಟೇ, ನನಗೆ ಆಪತ್ತು ಬಂದಾಗ ನನ್ನ ಸ್ನೇಹಿತರು ಮಾತ್ರವೇ ಸಾಕ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರ ನಾನು ಬಂದಂಥ ಎಲ್ಲ ರಾಬ್ರಿ ಮಾಡಿ ಕಳ್ತನ ಮಾಡಿದಂಥ ಹಣದಲ್ಲಿ ನಾನು ಇವರನ್ನು ಸಾಕ್ತಾಯಿದ್ದೆ. ಚೆನ್ನಾಗಿದ್ವಿ, ನಮ್ಮ ಟೀಮ್ ಎಲ್ಲ ಚೆನ್ನಾಗಿತ್ತು. ಹೀಗೆ ನಾನು ರಾಬ್ರಿ ಮಾಡ್ತಾ ಇರೋ ಸಮಯದಲ್ಲಿ ನನ್ನ ಊರಿನಲ್ಲಿ ನನಗೆ ಬರ್ತಾ ಇರ್ತಕ್ಕಂಥ ಕಳ್ತನ ಮಾಡಿದಂಥ ಆದಾಯದಲ್ಲಿ ಜಾಸ್ತಿ ಬರ್ತಾಯಿದೆ ಅಂತ ನೋಡಿದಂಥ ಒಂದು ಗುಂಪು ಏನು ಮಾಡ್ತು, ಇನ್ನೊಂದು ಗುಂಪಾಗಿ ಮಾರ್ಪಟ್ಬಿಟ್ರು. ಅವರು ನನ್ನ ಕಡೆಯಿಂದ ಹೊರಗಡೆ ಹೋಗ್ಬಿಟ್ರು, ಇನ್ನೊಂದು ಗುಂಪಾಗಿ ಮಾರ್ಪಟ್ಬಿಟ್ರು. ಈಗ ಅದೇ ಊರಿನಲ್ಲಿ 2 ಗುಂಪಾಗ್ಬಿಡ್ತು. ಅವರು ನನ್ನನ್ನು ಹೊಡೆದು ಸಾಯಿಸ್ಬೇಕಂತ, ನಾನು ಅವರನ್ನು ಹೊಡೆದು ಸಾಯಿಸ್ಬೇಕಂತ. ನಾವೆಲ್ಲಿ ಕಳ್ತನ ಮಾಡ್ಲಿಕ್ಕೆ ಹೋಗ್ತೀವಿ, ಅವರು ಅಲ್ಲಿ ಬರ್ತಾಯಿದ್ರು. ಎಲ್ಲಿ ರಾಬ್ರಿ ಮಾಡ್ತಿದ್ರು, ಅಲ್ಲಿ ಅವರು ಸ್ಟಾರ್ಟ್ ಮಾಡಿಬಿಟ್ರು. ಎಂಥ ಸ್ಥಿತಿ ಆಯ್ತಂತ ಹೇಳಿದರೆ ಹೇಳ್ತೀನಿ ಕೇಳಿ. ಆ ರೌಡಿಸಮಲ್ಲಿ ಒಂದು ಸಮಾಧಾನ ಸಿಗಲೇ ಇಲ್ಲ. ಆರಂಭದಲ್ಲಿ ತುಂಬ ಚೆನ್ನಾಗಿತ್ತು. ಊರಲ್ಲಿ ತುಂಬ ನಮಸ್ಕಾರ ಮಾಡ್ತಾಯಿದ್ರು, ಮರ್ಯಾದೆ ಕೊಡ್ತಾಯಿದ್ರು, ಯಾವುದೆಲ್ಲ ಡೀಲಿಂಗ್ ಇದ್ರೆ ನನಗೆ ಕೊಡ್ತಾಯಿದ್ರು. ನಾನು ಅದನ್ನೆಲ್ಲ ಮುಗಿಸ್ಕೊಡ್ತಾಯಿದ್ದೆ. ಅಂಥ ಒಂದು ಸ್ಥಿತಿಯಲ್ಲಿ ಚೆನ್ನಾಗಿದ್ದೆ ನಾನು. ಆದರೆ ಬರ್ತಾ ಯಾವಾಗ ಆಪೋಸಿಟ್ ಗ್ಯಾಂಗ್ ಸ್ಟಾರ್ಟ್ ಆಯಿತು, ನನಗೆ ಒಂದು 2-3 ಸಲ ಅಟ್ಯಾಕ್ ಸಹ ಆಯಿತು. ಅಟ್ಯಾಕ್ ಆದಾಗ ನಾನು ಉಳಿಯೋದೇ ಕಷ್ಟ ಆಯಿತು. ಒಂದು ಕಡೆ ಪೊಲೀಸ್ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ಬೇಕಂತ ಯೋಚನೆ ಮಾಡ್ತಾಯಿದ್ದಾರೆ. ಪೊಲೀಸ್ಗೆ ನನ್ನ ಕಂಡ್ರೆ ಆಗಲ್ಲ ತುಂಬಾ. ಎರಡನೇದಾಗಿ ಇನ್ನೊಂದು ಆಪೋಸಿಟ್ ಗ್ಯಾಂಗ್ ನನ್ನ ಹೊಡೆದು ಸಾಯಿಸಬೇಕಂತ ಇದೆ. ಇಂಥ ಒಂದು ಸ್ಥಿತಿಯಲ್ಲಿ ನನ್ನ ಜೀವಿತ ಅಲ್ಲೋ ಕಲ್ಲೋಲೋ ಹೋಗ್ಬಿಡ್ತು. ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿಲ್ಲ. ನಾನು ಕೂತ್ಕೊಂಡು ಯೋಚನೆ ಮಾಡಿದೆ ಒಂದಿನ, ನಂದು ಎಂಥ ಒಂದು ಲೈಫ್, ನಾನೊಬ್ಬ ಗೌರ್ಮೆಂಟ್ ಅಫಿಷಿಯಲ್ ಮಗ, ನನ್ನ ಲೈಫ್ ಏನು ಹಿಂಗೆ ಆಗಿಬಿಡ್ತು. ನನ್ನ ತಾಯಿಗೆ ತುಂಬ ವೇದನೆ, ನನ್ನ ತಂದೆಗೆ ವೇದನೆ. ನಾನು ರೌಡಿಸಮಲ್ಲಿ ಇಳಿದುಬಿಟ್ಟೆ. ಈ ರೌಡಿಸಮಲ್ಲೂ ಸಹ ನನಗೆ ಸಮಾಧಾನವಿಲ್ವಲ್ಲ ಅಂತಂದುಬಿಟ್ಟು ನಾನೇನು ಮಾಡಿದೆ, ಒಂದಿನ ಒಂದು ಪಾಯ್ಸನ್ ಬಾಟ್ಲ್ ತೆಗೆದುಕೊಂಡು ನಾನು ಹೋಗಿ ಒಂದು ತೋಟದಲ್ಲಿ ಕುಡಿಬೇಕಂತ ಯೋಚನೆ ಮಾಡಿದೆ. ಯಾಕೆಂತ ಹೇಳಿದರೆ, ನನಗೆ ಈ ಕಡೆ ಒಳ್ಳೆಯವನಾಗಲಿಕ್ಕೂ ಆಗ್ತಾಯಿಲ್ಲ, ಈ ಕಡೆ ಕೆಟ್ಟವನಾಗಲಿಕ್ಕೂ ಆಗ್ತಾಯಿಲ್ಲ. ರೌಡಿಸಮ್ ಅಂತಕ್ಕಂಥದ್ದು ಒಂದು ಭಯಂಕರವಾಗಿರ್ತಕ್ಕಂಥ ಜೇಡರ ಬಲೆ. ಅದರಲ್ಲಿ ಸಿಕ್ಕಾಕೊಂಡಂಥ ವ್ಯಕ್ತಿ ಹೊರಗಡೆ ಬರೋದು ತುಂಬ ಕಷ್ಟ. ಏನೋ ಪಾಸ್ಟರ್ ಸುನಿಲ್ ಅವ್ರಿಗೆ ದೇವರ ಕೃಪೆ ಇತ್ತು, ನನ್ನ ಮೇಲೆ ದೇವರ ಕೃಪೆ ಇತ್ತು. ನನ್ನ ಜೊತೆಲಿದ್ದವರು ಎಷ್ಟು ಜನ ಮರ್ಡರ್ ಆಗಿ ಹೋದರು. ಈಗ ಲಾಸ್ಟ್ ಇಯರ್ ಸಹ ಒಬ್ಬ ಮರ್ಡರ್ ಆಗಿ ಹೋದ. ಇನ್ನು ಕೆಲವರು ಜೈಲಲ್ಲಿದ್ದಾರೆ. ನಾನು ಅವರಿಗಾಗಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಅವ್ರು ಯೇಸುವನ್ನು ನಂಬೋದೇ ಇಲ್ಲ. ಇಷ್ಟು ಹೇಳಿದರೂ ಅವ್ರು ನಂಬೋದೇ ಇಲ್ಲ.
ನಾನು ನೋಡಿದಾಗ ಬ್ಯಾಂಗ್ಳೂರು ಪಟ್ಟಣಕ್ಕೆ ಸೇರಿಕೊಂಡಾಗ ನಿಜ ಹೇಳ್ತೀನಿ, ತುಂಬ ರೌಡಿಗಳು ಮಾರ್ಪಟ್ಟಿದ್ದಾರೆ, ತುಂಬ ರೌಡಿಗಳು, ಭಯಂಕರವಾಗಿರ್ತಕ್ಕಂಥ ರೌಡಿಗಳು ಮಾರ್ಪಟ್ಟು ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನನ್ನ ಮೇಲೆ ಪಾಸ್ಟರ್ ಸುನಿಲ್ ಮೇಲೆ ದೇವ್ರ ಕೃಪೆ ಇತ್ತು. ಆ ಜೇಡ್ರ ಬಲಿದ ದೇವರು ಈಸಿಯಾಗಿ ನಮ್ಮನ್ನು ಕರ್ಕೊಂಡು ಬಂದುಬಿಟ್ರು. ಅದಕ್ಕೆ ಇಷ್ಟೊಂದು ಪವರ್ಫುಲ್ಲಾಗಿ ದೇವರು ನಡೆಸ್ತಾ ಇದ್ದಾರೆ. ಯಾರು ರೌಡಿಸಮ್ಮಲ್ಲಿ ಇಂಥ ಹೀನವಾಗಿ ಕೆಟ್ಟು ಹೋಗಿರ್ತಾರೋ ದೇವರು ಅವರನ್ನು ಮಾತ್ರ ಮೇಲಕ್ಕೆತ್ತಿ ಸ್ಥಿರಪಡಿಸಿ ಸಾಕ್ಷಿಯಾಗಿ ನಿಲ್ಲಿಸ್ತಾರೆ. ಅವ್ರ ಸಾಕ್ಷಿ ಮಾತ್ರ ಭಯಂಕರವಾಗಿರುತ್ತೆ. ಯಾಕೆಂದರೆ ಅವರ ಮನಸ್ಸು ಮುರಿದೋಗ್ಬಿಟ್ಟಿದೆ. ನನಗೆ ಗೊತ್ತಿಲ್ಲ ಪಾಸ್ಟರ್ ಸುನಿಲ್ ಅವ್ರ ಸ್ಥಿತಿ ಹೇಗಿತ್ತು ಅಂತ. ಎಷ್ಟೋ ಸಾರಿ ಹತ್ತು ಬಿಟ್ಟಿದ್ದೀನಿ. ಅದರಲ್ಲಿ ಸಿಕ್ಕಾಕೊಂಡಾಗ ಹೊರಗಡೆ ಬರಲಿಕ್ಕಾಗಲ್ಲ. ಅದು ನೆನೆಸ್ಕೊಂಡ್ರೆ ವಾಂತಿ ಬರುತ್ತೆ. ಗಡ್ಡ ಬಿಟ್ಕೊಂಡು ಸ್ನಾನ ಮಾಡ್ತಿರ್ಲಿಲ್ಲ. ರೌಡಿಸಮ್ ಭಯಂಕರವಾಗಿರ್ತಕ್ಕಂಥ ಹೀನವಾಗಿರ್ತಕ್ಕಂಥ ಕೃತ್ಯ ಆಯಿತಾ. ಜೊತೆಯಲ್ಲಿ ರೌಡಿಸಮ್ ಜೊತೆಯಲ್ಲಿ ರೌಡಿಗಳ ಜೊತೆಯಲ್ಲಿ ಇರಬೇಕು ಯಾವಾಗಲೂ. ಯಾವ ಸಮಯದಲ್ಲಿ ಯಾರು ನಮ್ಮನ್ನೇ ಹೊಡೆದು ಸಾಯಿಸ್ತಾರೆ ನಮಗೆ ಗೊತ್ತಿಲ್ಲ. ಅಂಥ ಒಂದು ಸ್ಥಿತಿ ನಮ್ಮ ಸ್ಥಿತಿ. ನಾನು ಯೋಚನೆ ಮಾಡಿದೆ, ಅಯ್ಯೋ ನಾನು ಇಂಥ ಒಂದು ಸ್ಥಿತಿನೇ ಎಂಥ ಬಂಗಾರದಂಥ ಲೈಫ್ನ ಹಾಳು ಮಾಡ್ಕೊಂಡ್ಬಿಟ್ಟೆ. ಈ ಕಡೆ ಮತ್ತೆ ಎಜುಕೇಷನ್ ಮಾಡಲಿಕ್ಕೂ ಆಗಲ್ಲ. ಮೈ ತುಂಬ ಬರೀ ಪೊಲೀಸ್ ಕಂಪ್ಲೇಂಟ್ಗಳಿದೆ. ಅವನು ಒಳ್ಳೆಯವನಾಗಬೇಕಂದ್ರೂ ನನಗೆ ಈಗ ಆಗಲ್ಲ. ಈಗ ಒಳ್ಳೆಯವನಾದರೆ ಇವರು ಹೊಡೆದು ಸಾಯಿಸ್ಬಿಡ್ತಾರೆ. ರೌಡಿಸಮಲ್ಲಿ ಕಂಟಿನ್ಯೂ ಮಾಡ್ಲಿಕ್ಕೆ ಹೋದರೆ ಯಾವ ಸಮಯದಲ್ಲಿ ಯಾರು ನನ್ನ ಹೊಡೆದು ಬಿಸಾಕ್ತಾರೋ ಅಂತ ನನಗೆ ಗೊತ್ತಿಲ್ಲ. ನಿಜ ಹೇಳ್ತೀನಿ, ರಾತ್ರಿ ನಾನು ಮಲ್ಕೊಳ್ಳೋದನ್ನ ಯಾರಿಗೂ ಹೇಳ್ತಾ ಇರಲ್ಲ. ಸಿಂಗಲಾಗಿ ನಾನು ಓಡಾಡ್ತಾನೆ ಇರಲಿಲ್ಲ. ಯಾವಾಗಲೂ ಜೊತೆ ಹುಡುಗರಿರಬೇಕು, ಅವರಿದ್ರೆ ಮಾತ್ರ ಹೊರಗಡೆ ಬರ್ತಾ ಇದ್ದೆ, ಇಲ್ಲಾಂದರೆ ಬರ್ತಾ ಇರಲಿಲ್ಲ. ಯಾವಾಗ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ನಂಗೆ ಗೊತ್ತಿರಲಿಲ್ಲ, ಯಾವಾಗ ಹೊಡೆದು ಸಾಯಿಸ್ತಾರೆ ಅಂತ ಗೊತ್ತಿರಲಿಲ್ಲ. ಅಂಥ ಒಂದು ಸ್ಥಿತಿ. ಕೊನೆಗೆ ನಾನೊಂದು ಬಾಟಲ್ ತೆಗೆದುಕೊಂಡೆ, ಸೂಸೈಡ್ ಮಾಡ್ಕೊಳ್ಬೇಕು ಅಂತ ಕುಡಿಬೇಕು ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ನನ್ನ ಸ್ನೇಹಿತರಿಗೆ ಗೊತ್ತಾಗಿ ಅವರೆಲ್ಲ ಓಡಿ ಬಂದುಬಿಟ್ರು. ಅಲ್ಲಿ ಓಡಿ ಬಂದು ಅವ್ರು ಹೇಳಿದರು, ನವೀನ್ ಯಾಕೋ ಕುಡಿತೀಯ ನೀನು? ನಿನಗಿರ್ತಕ್ಕಂಥ ಶಕ್ತಿ ಏನು, ಬಲ ಏನು? ನೀನು ಈ ರೌಡಿಸಮ್ನ ಹುಟ್ಟಾಕಿದ್ದು, ಈ ಊರಿನಲ್ಲಿ ರೌಡಿಸಮ್ಮೇ ಇರಲಿಲ್ಲ. ನೀನು ಯಾಕೆ ಎದುರ್ತೀಯ? ನಾವು ಸಪೋರ್ಟ್ ಮಾಡ್ತೀನಿ, ಸಾಯಬಾರ್ದು, ಬಾ ಇನ್ನೂ ನಾವು ಏನಾದ್ರು ಸಂಪಾದನೆ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಸಾಯೋದ್ರಿಂದ ನನ್ನ ತಪ್ಪಿಸಿ ಕರ್ಕೊಂಡು ಬಂದುಬಿಟ್ರು. ಹಿಂಗೆ ರೌಡಿಸಮಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನನಗೆ ಆದರೂ ಸಮಾಧಾನ ಇಲ್ಲ. ನನಗೊಂದು ಆಸೆ ಸಡನ್ನಾಗಿ ಒಂದು ಆಸೆ ಬಂದುಬಿಡ್ತು. ನಾನು ದಿಢೀರಂತ ಶ್ರೀಮಂತನಾಗಬೇಕು, ನಾನು ಒಳ್ಳೆಯವನಾಗಬೇಕು. ಈ ರೌಡಿಸಮಲ್ಲಿ ನನಗೆ ಲೈಫ್ ಇಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ನಾನು ಏನಾದರೂ ಮಾಡಿ ಶ್ರೀಮಂತನಾಗಬೇಕು ಅಂತ ಯೋಚನೆ ಮಾಡಿದೆ. ಆ ಶ್ರೀಮಂತನಾಗಬೇಕು, ನಾನು ಒಳ್ಳೆಯವನಾಗಬೇಕು ಅಂದರೆ ಅದಕ್ಕೆ ಒಂದೇ ಒಂದು ದಾರಿ. ಅದೇನಪ್ಪ ಅಂತ ಹೇಳಿದರೆ, ನನ್ನ ತಂದೆಯನ್ನು ನಾನು ಮರ್ಡರ್ ಮಾಡಬೇಕಂತ ನಾನು ಯೋಚನೆ ಮಾಡಿದೆ. ನನ್ನ ತಂದೆನ ಕೊಲೆ ಮಾಡಬೇಕು ಅಂತ ಯೋಚನೆ ಮಾಡಿದೆ. ನಾನು ಯಾವುದನ್ನೇ ಯೋಚನೆ ಮಾಡಿದ್ರೂ ತುಂಬ ದಿನಗಳ ಕಾಲ ಯೋಚನೆ ಮಾಡಿಲ್ಲ. ಅದನ್ನು ಯೋಚನೆ ಮಾಡಿದ ತಕ್ಷಣ ಇಮ್ಮಿಡಿಯೇಟಾಗಿ ಅದನ್ನು ಮಾಡಿ ಮುಗಿಸೋದಕ್ಕೆ ನಾನು ಭಾಳ ಆತುರ ಪಡ್ತೀನಿ. ನನ್ನ ತಂದೆನ ಕೊಲೆ ಮಾಡಬೇಕು. ಯಾಕೆ ಕೊಲೆ ಮಾಡಬೇಕು? ನನ್ನ ತಂದೆ ಗೌರ್ಮೆಂಟ್ ಜಾಬಲ್ಲಿ ಇರೋವಾಗಲೇ ಅವರು ಸತ್ತು ಹೋದರೆ ಆ ಕೆಲಸ ನನಗೆ ಸಿಗುತ್ತೆ. ಹೆಂಗೂ ನನ್ನ ತಂದೆ ಉಪಯೋಗ ಇಲ್ಲ, ಅವನೊಬ್ಬ ಕುಡಿಕಗಾರ. ನಮ್ಮ ತಂದೆಯಿಂದ ನಮಗೆ ತಿನ್ನಕ್ಕೆ ಅನ್ನಕ್ಕೆ ಇಲ್ಲ. ನಮ್ಮದು ಬಡತನ, ದರಿದ್ರತನ. ಅದಕ್ಕೆ ನನ್ನ ತಂದೆ ಸಾಯಿಸಿಬಿಟ್ರೆ ಆ ಕೆಲಸ ನಂಗೆ ಸಿಗುತ್ತೆ, ನನಗಂತೂ ಗೌರ್ಮೆಂಟ್ ಜಾಬ್ ಸಿಗಲ್ಲ. ಈ ರೀತಿಯಾಗಿ ತೆಗೆದುಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನ ತಂದೆನ ಕೊಲೆ ಮಾಡಬೇಕಂತ ಯೋಚನೆ ಮಾಡಿ ನನ್ನ ಸ್ನೇಹಿತರ ಹತ್ರ ಮಾತಾಡಿದೆ. ನನ್ನ ಸ್ನೇಹಿತರಿಗೆ ಹೇಳಿದೆ, ನೋಡ್ರೋ ಇನ್ನು ನನ್ನ ಲೈಫಲ್ಲಿ ಏನೂ ಮಾಡಲಿಕ್ಕಾಗಲ್ಲ, ಹೋಗ್ತಾ ಇನ್ನೂ ಯಾವಾಗ ಸಾಯ್ತೀನೋ ಗೊತ್ತಿಲ್ಲ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ, ಈ ರೌಡಿಸಮ್ ಸ್ಟಾಪ್ ಮಾಡ್ತೀನಿ. ರೌಡಿಸಮ್ ಸ್ಟಾಪ್ ಮಾಡಿದ್ರೆ ನಿಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಬೇಕಂದ್ರೆ ಒಂದೇ ಒಂದು ದಾರಿ, ನನ್ನ ತಂದೆನ ನಾನು ಕೊಲೆ ಮಾಡ್ತೇನೆ, ನೀವು ನನಗೆ ಸಪೋರ್ಟ್ ಮಾಡಿರಿ. ನನ್ನ ಸ್ನೇಹಿತರೆಲ್ಲ ಒಪ್ಕೊಂಡ್ರು ಕೊಲೆ ಮಾಡೋದಕ್ಕೆ. ಒಂದು ದಿನ ನನ್ನ ತಂದೆನ ಮರ್ಡ್ರ್ ಮಾಡಬೇಕು, ಈಸಿಯಾಗಿ ಯಾರಿಗೆ ಗೊತ್ತಿಲ್ಲದೇ, ಯಾವ ಎವಿಡೆನ್ಸ್ ಇಲ್ಲದೇ ಕೊಲೆ ಮಾಡಬೇಕು. ಯಾರೋ ನನ್ನ ಸ್ನೇಹಿತ ಒಬ್ಬ ನನ್ನ ತಾಯಿಗೆ ಹೋಗಿ ಹೇಳ್ಬಿಟ್ಟ, ಅಮ್ಮ ಈ ರೀತಿಯಾಗಿ ಅಪ್ಪಾಜಿನ ನವೀನಣ್ಣ ಕೊಲೆ ಮಾಡಲಿಕ್ಕೆ ಸಂಚು ಮಾಡ್ತಾಯಿದ್ದಾರೆ, ಮೇ ಬಿ ಇವತ್ತು ನಾಳೆ ಸಾಯಿಸಿಬಿಡ್ತಾರೆ ಅಪ್ಪಾಜಿನ. ನಾನು ಇರುವ ಜಾಗದಲ್ಲಿ ನನ್ನ ತಾಯಿ ಹುಡುಕೊಂಡು ಬಂದು ಗೋಳೋ ಅಂತ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಾನು ಹೇಳಿದೆ ಅಮ್ಮನಿಗೆ, ಅಮ್ಮ ಅಂಥ ಕುಡಿಕ ಗಂಡನ ಇಟ್ಕೊಂಡು ಏನಮ್ಮ ಮಾಡ್ತೀವಿ, ಅಟ್ಲೀಸ್ಟ್ ಅವನು ಸತ್ತು ಹೋದರೆ ಆ ಕೆಲಸ ನನಗೆ ಸಿಗುತ್ತೆ, ನಾನು ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀನಿ, ಹಾಗೆ ಹೀಗೆ ಅಂತ ಎಲ್ಲ ನಮ್ಮ ತಾಯಿಗೆ ಹೇಳಿದೆ. ನನ್ನ ತಾಯಿ ಒಂದೇ ಒಂದು ಮಾತು ಹೇಳಿದರು, ನೋಡಪ್ಪ ಈ ಲೋಕದಲ್ಲಿ ಮಕ್ಕಳಿಲ್ಲದೆ ಹೋದರೂ ಜೀವಿಸ್ಬೋದು, ಆದರೆ ಗಂಡ ಇಲ್ಲದೇ ಜೀವಿಸೋದು ತುಂಬ ಕಷ್ಟ. ದಯವಿಟ್ಟು ನಾನು ಎತ್ತಿರೋ ತಪ್ಪಿಗೆ ನನ್ನ ಗಂಡನ ಮಾತ್ರ ಏನು ಮಾಡಬೇಡ ಅಂತ ಕೇಳ್ಕೊಂಡ್ಬಿಟ್ರು ನನ್ನ ತಾಯಿ. ನನ್ನ ತಾಯಿ ಹತ್ರ ನನಗೆ ಆಗೋದಿಲ್ಲ. ಯಾಕೆ ಗೊತ್ತಾ, ಅವರು ಕೂಲಿ ಕೆಲಸ ಮಾಡಿ 600 ರೂಪಾಯಿ ಸಂಬಳ ತೆಗೆದುಕೊಂಡು ಬಂದರು, ನಮಗೆ ಸಾಕ್ತಾಯಿದ್ರು. ಅದಕ್ಕೆ ನನ್ನ ತಾಯಿ ಕಂಡ್ರೆ ನನಗೆ ತುಂಬ ಇಷ್ಟ. ನನ್ನ ತಂದೆನ ಕೊಲೆ ಮಾಡೋದನ್ನು ಬಿಟ್ಟುಬಿಟ್ಟೆ. ನಾನು ಶ್ರೀಮಂತ ಆಗಲೇಬೇಕು, ಏನು ಮಾಡಬೇಕು ಯೋಚನೆ ಮಾಡ್ತಾನೇ ಇದ್ದೆ. ಹಿಂಗೆ ಯೋಚನೆ ಮಾಡ್ತಾ ರೌಡಿಸಮಲ್ಲಿ ಕಂಟಿನ್ಯೂ ಆಗುವಾಗ ನನ್ನ ಊರಲ್ಲಿ ಒಂದು ಜಾತ್ರೆ ನಡೆಯುತ್ತೆ. ಸುಮಾರು ಒಂದು 60-70 ಸಾವಿರ ಜನರು ಸೇರಿಕೊಂಡು ಜಾತ್ರೆ ಮಾಡ್ತಾರೆ. ತುಂಬ ದೊಡ್ಡ ಜಾತ್ರೆ, ವರ್ಷಕ್ಕೊಂದು ಸಾರಿ. ಆ ಜಾತ್ರೆಯಲ್ಲಿ ನಾನು ಎಲ್ಲ ಅಂಗಡಿಗಳಲ್ಲಿ ರೋಲ್ ಕಾಲ್ ಮಾಡಿದೆ. ಎಲ್ಲ ಅಂಗಡಿಯವರು ದುಡ್ಡು ಕೊಟ್ಟೆ ಅಲ್ಲಿ ಅಂಗಡಿಗಳನ್ನ ಹಾಕ್ಬೇಕು ನನ್ನ ಹತ್ರ. ಇಲ್ಲ ಅಂತ ಹೇಳಿದ್ರೆ ನಾನು ಬಿಡ್ತಿರಲಿಲ್ಲ. ಯಾವುದೇ ಪ್ರೈವೇಟ್ ಬಸ್ ಓಡಾಡಿದ್ರು, ಪ್ರೈವೇಟ್ ವ್ಯಾನ್ಗಳು ಓಡಾಡಿದ್ರು ನನಗೆ ಹಣ ಕೊಡಲೇಬೇಕು. ಹಣ ಕೊಟ್ಟು ಓಡಿದ್ರೆ ಮಾತ್ರ, ಇಲ್ಲಾಂದರೆ ಗ್ಲಾಸೆಲ್ಲ ಒಡೆದಾಕ್ಬಿಡ್ತಾಯಿದ್ದೆ. ಎಲ್ಲ ಅಂಗಡಿಗಳನ್ನ ಹಂಗೆ ಪೆಟ್ರೋಲ್ ಹಾಕಿ ಬೆಂಕಿ ಇಟ್ಟುಬಿಡ್ತಾಯಿದ್ದೆ.
ಅಂಥ ಒಂದು ಸ್ಥಿತಿ. ಎಲ್ಲರೂ ಸಹ ನನಗೆ ದುಡ್ಡು ಕೊಡ್ತಾಯಿದ್ರು. ಅವತ್ತು ಚೆನ್ನಾಗಿ ದುಡ್ಡು ಬಂದುಬಿಡ್ತು. ಚೆನ್ನಾಗಿ ಮಿತಿ ಮೀರಿ ಕುಡಿದ್ಬಿಟ್ಟೆ ನಾನು. ಕುಡಿದೆ ಸುಮಾರು ಮಧ್ಯರಾತ್ರಿ ಒಂದು 12 ಗಂಟೆ 1 ಗಂಟೆಯಲ್ಲಿ ಚೆನ್ನಾಗಿ ಕುಡಿದ್ಬಿಟ್ಟಿದ್ದೀನಿ. ನನಗೆ ಗೊತ್ತಿಲ್ಲ. ನನ್ನ ಸ್ನೇಹಿತರೆಲ್ಲ ನನ್ನ ಕೈ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಒಂದು ಆಪೋಸಿಟ್ ಗ್ಯಾಂಗ್ ಬಂದು ನನಗೆ ಚೆನ್ನಾಗಿ ಹೊಡೆದ್ಬಿಡ್ತು. ಚೆನ್ನಾಗಿ ಹೊಡೆದ್ಬಿಟ್ಟು ನನ್ನನ್ನು ನನ್ನ ಮನೆ ಮುಂದೆ ಬಿಸಾಕಿ ಹೋಗ್ಬಿಟ್ರು. ಬೆಳಗಿನ ಜಾವ 5 ಗಂಟೆಯಲ್ಲಿ. ರಾತ್ರಿ ಎಲ್ಲ ಹೊಡೆದಿದ್ದಾರೆ ನನಗೆ. ಹೊಡೆದ್ಬಿಟ್ಟು ನನ್ನ ಮನೆ ಮುಂದೆ ಬಿಸಾಕಿ ಹೋಗಿದ್ದಾರೆ. ಬಿಸಾಕಿ ಹೋದಂಥ ಸಮಯದಲ್ಲಿ ನನ್ನ ತಾಯಿ ಏನಿದು ಶಬ್ದ ಅಂತೇಳಿ ಡೋರ್ ತೆಗೆದ್ರೆ ನಾನು ರಕ್ತದ ಮಡುವಿನಲ್ಲಿ ಮಲ್ಕೊಂಡಿದ್ದೀನಿ. ಆಗ ನನ್ನ ತಂದೆ ತಾಯಿ ಇಬ್ಬರು ನನ್ನ ಒಳಗಡೆ ಹಾಕಿ ಒಂದು ಕಾಟ್ ಮೇಲೆ ಹಾಕಿದ್ರು. ಕಾಟ್ ಮೇಲೆ ಹಾಕಿದಾಗ ಬೆಳಗಿನ ಜಾವ 5 ಗಂಟೆ, ನನಗೆ 11 ಗಂಟೆವರೆಗೆ ಪ್ರಜ್ಞೆ ಇಲ್ಲ. ಒಂದು 11 ಗಂಟೆಗೆ ನಾನು ಒಂದೇ ಸ್ವಲ್ಪ ಎಚ್ಚರ ಆಯಿತು. ಎಚ್ಚರ ಆಗಿ ನೋಡ್ತೇನೆ ಎಲ್ಲ ಬ್ಲಡ್ಡು, ಗಾಯಗಳಾಗಿದೆ, ಕಾಲು ಎತ್ತಲಿಕ್ಕೆ ಆಗ್ತಾಯಿಲ್ಲ, ನೋವು, ಕೈಯೆಲ್ಲ ನೋವು. ಒಂದು ಕಡೆ ಈ ಕಾಟಲ್ಲಿ ಮಲ್ಕೊಂಡಿರುವಾಗ ಒಂದು ಕಡೆ ನನ್ನ ತಂದೆ ತಾಯಿ, ಇನ್ನೊಂದು ಕಡೆ ನನ್ನ ತಂಗಿರಿಬ್ಬರು, ಒಂದು ಕಡೆ ನನ್ನ ಅಜ್ಜಿ, ಇಷ್ಟು ಜನ ಕೂತ್ಕೊಂಡು ಅಳ್ತಾ ಇದ್ದಾರೆ. ನನಗೆ ಅದನ್ನು ನೋಡಿ ತುಂಬ ವೇದನೆ ಆಗಿಬಿಡ್ತು. ಯಾಕೆಂತ ಹೇಳಿದ್ರೆ, ತನ್ನ ಗಂಡನನ್ನೇ ಕೊಲೆ ಮಾಡಬೇಕಂತ ಅಂದ್ಕೊಂಡಂಥ ಒಬ್ಬ ಪೋಲಿ ಮಗನಿಗೋಸ್ಕರ ಈ ತಾಯಿ ಇಷ್ಟೊಂದು ಅಳ್ತಾಳಲ್ಲ, ಎಂಥ ಒಂದು ತಾಯಿ ಅಂತ ನನಗೆ ತುಂಬ ಅಭಿಮಾನ ಬಂದುಬಿಡ್ತು. ನನಗೆ ಅವ್ರ ಕಣ್ಣೀರು ನೋಡಿದಾಗ ನಾನು ಅವ್ರ ಹತ್ರ ಹೇಳಿದೆ ಒಂದು ಮಾತು, ಅಮ್ಮ ನನ್ನನ್ನು ಕ್ಷಮಿಸ್ಬಿಡ್ರಿ, ನಾನು ನಿಮಗೆ ಒಳ್ಳೆಯ ಮಗ ಆಗಲಿಲ್ಲ, ನಾನು ಕೆಟ್ಟವನಾಗ್ಬಿಟ್ಟೆ, ನನ್ನ ಮನಸ್ಸನ್ನು ನೋಯಿಸ್ಬಿಟ್ಟಿದ್ದೀನಿ, ನಾನು ಇಲ್ಲೇ ಇದ್ದರೆ ಸತ್ತೋಗ್ಬಿಡ್ತೀನಮ್ಮ, ನಾನು ಬ್ಯಾಂಗ್ಳೂರು ಪಟ್ಟಣಕ್ಕೆ ಎಲ್ಲಾದರೂ ಓಡೋಗ್ಬಿಡ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ತಾಯಿಗೆ. ನನ್ನ ತಾಯಿ ಅಂದರು, ಬೆಂಗಳೂರು ಪಟ್ಟಣಕ್ಕೆ ಹೋಗಿ ಏನಪ್ಪ ಮಾಡ್ತೀಯಾ, ಯಾರೂ ಪರಿಚಯ ಇಲ್ಲ, ಏನು ಮಾಡ್ತೀಯಾ? ಇಲ್ಲಮ್ಮ, ಏನಾರು ಆಗಲಿ ನಾನು ಹೋಗ್ಬಿಡ್ತೀನಿ, ಬದುಕಿದ್ರೆ ವಾಪಸ್ ಬರ್ತೀನಿ, ಸತ್ತರೆ ನಾನು ಬೆಂಗಳೂರಲ್ಲಿ ಸಾಯ್ತೀನಿ ಅಂತ ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಅಷ್ಟರೊಳಗೆ ನನ್ನ ಫ್ರೆಂಡ್ ಒಬ್ಬ ಓಡಿ ಬಂದು ಹೇಳ್ತಾನೆ, ನವೀನ್ ತಪ್ಪಿಸ್ಕೋ, ಪೊಲೀಸ್ ಬರ್ತಾಯಿದ್ದಾರೆ, ಅರೆಸ್ಟ್ ಮಾಡಲಿಕ್ಕೆ. ಅದು ಲಾಸ್ಟ್ ಚಾನ್ಸ್ ನನಗೆ. ಒಂದು ವೇಳೆ ಅವತ್ತೇನಾದರೂ ನಾನು ಸಿಕ್ಕಾಕ್ಕೊಂಡಿದ್ರೆ ನಾನು ಬೆಳ್ಳಾರಿ ಜೈಲಿಗೆ ಹೋಗ್ಬಿಟ್ಟು ತುಂಬ ಕೇಸಸ್ ಯಾವುದ್ರಲ್ಲೂ ನಾನು ಜೈಲಿಗೆ ಹಾಕಲಿಲ್ಲ. ಅವ್ರು ನನಗೆ ಬರೀ ಕೇಸಸ್ ಮಾತ್ರ ಮಾಡಿ ಸುಮ್ಮನೆ ಇಟ್ಟಿದ್ರು ಅಷ್ಟೇ. ಆ ಲಾಸ್ಟ್ ಕೇಸಸ್ಸು ಬ್ಯಾಂಗ್ಳೂರಿಂದ ಒಬ್ಬ ಶ್ರೀನಿಧಿ ಅಂತ ಅಂದ್ಬಿಟ್ಟು ಬಂದಿದ್ದರು. ಮೇ ಬಿ ಮೂಡಿಗೆರೆಯಲ್ಲಿ ಅವ್ರು ಕೆಲಸ ಮಾಡಿದರು. ನಮ್ಮ ಊರಿಂದ ಬಂದ ತಕ್ಷಣ ಮತ್ತು ಮೂಡಿಗೆರೆಯಲ್ಲಿ ಅಪಾಯಿಂಟ್ ಮಾಡಿದ್ರು. ತುಂಬ ಸ್ಟ್ರಿಕ್ಟ್ ಆಫೀಸರು. ಅವನ ಒಂದೇ ಉದ್ದೇಶ, ನನ್ನನ್ನು ಹೆಂಗಾದ್ರೂ ಮಾಡಿ ಜೈಲಿಗೆ ಕಳಿಸ್ಬೇಕಂತ. ಅವನು ಯಾವ ಪೊಲಿಟಿಕ್ ನಮ್ಮ ಚಿಕ್ಕಪ್ಪನಿಗೆ ಎದುರ್ತಾ ಇರಲಿಲ್ಲ. ಸೊ ಅರೆಸ್ಟ್ ಮಾಡಲಿಕ್ಕೆ ಬರ್ತಾ ಇದ್ದಾರೆ, ತಪ್ಪಿಸ್ಕೋ, ನಿನ್ನ ಕಡೆಯವರೆಲ್ಲರೂ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಅಂತ ಅಂದ. ನನಗೆ ಎದ್ದೇಳಲಿಕ್ಕೆ ಆಗ್ತಾಯಿಲ್ಲ, ಓಡ್ಲಿಕ್ಕೆ ಆಗ್ತಾಯಿಲ್ಲ. ನಾನು ಕೇಳಿದೆ ನಮ್ಮ ತಾಯಿ ಹತ್ರ, ಅಮ್ಮ ಹೇಗಾದರೂ ಮಾಡಿ ನನಗೆ ಒಂದು 100 ರೂಪಾಯಿ ಕೊಡಮ್ಮ, 100 ರೂಪಾಯಿ ದೊಡ್ಡ ಹಣ ಅವಾಗ, 100 ರೂಪಾಯಿ ಕೊಡಮ್ಮ, ನಾನು ಬೆಂಗಳೂರು ಓಡೋಗ್ಬಿಡ್ತೀನಿ ಅಂತ. ನಮ್ಮ ತಾಯಿ 100 ರೂಪಾಯಿ ನನ್ನ ಹತ್ರ ಎಲ್ಲಿದೆಯಪ್ಪ ಅಂತ ಹೇಳಿ ಡಬ್ಬಿ ಎಲ್ಲ ಹುಡುಕಿದ್ರು. 27 ರೂಪಾಯಿ ಸಿಕ್ತು. 27 ರೂಪಾಯಿ ಕೊಟ್ಟರು. ಅದರಲ್ಲಿ ಹಳೆಯದೆಲ್ಲ ಬಟ್ಟೆ ತುಂಬಿಕೊಂಡು ಸೀದಾ ಲಾರಿಗಳನ್ನ ಹತ್ಕೊಂಡು ಅಲ್ಲಿ ಇಲ್ಲಿ ಸ್ನೇಹಿತರದ್ದು ಸಪೋರ್ಟ್ ತೆಗೆದುಕೊಂಡು ಬ್ಯಾಂಗ್ಳೂರು ಬಿದ್ದುಬಿಟ್ಟೆ. ನಮ್ಮ ಊರಿನ ಕತೆ ಮುಗಿದಾಯ್ತು, ನಾನು ಬಿಟ್ಬಿಟ್ಟೆ. ಬೆಂಗಳೂರಿಗೆ ಹೋದರೆ 1 ವಾರಗಳ ಕಾಲ ಮೆಜೆಸ್ಟಿಕ್ಕಲ್ಲಿ ಮಲ್ಕೊಂಡಿದ್ದೀನಿ. ಅವಾಗೆಲ್ಲ ಪೊಲೀಸ್ ಅಷ್ಟು ಸ್ಟ್ರಿಕ್ಟ್ ಆಗಿರಲಿಲ್ಲ, ಎಲ್ಲಿ ಬೇಕಾದ್ರೂ ಮಲ್ಕೊಳ್ಬೋದಿತ್ತು. 1 ವಾರಗಳ ಕಾಲ ಮೆಜೆಸ್ಟಿಕ್ಕಲ್ಲಿ ಮಲ್ಕೊಂಡಿದ್ದೇನೆ. ಕನ್ನಡ ಭಾಷೆ ಬಿಟ್ಟರೆ ಬೇರೆ ಭಾಷೆ ಗೊತ್ತಿಲ್ಲ. ನೋಡಲಿಕ್ಕೆ ಒಳ್ಳೆ ಕಳ್ಳಂತರ ಇದ್ದೀನಿ, ಗಡ್ಡ ಎಲ್ಲ ಇಷ್ಟೆಷ್ಟುದ ಗಡ್ಡ ಇದೆ, ಹಳೆ ಬಟ್ಟೆಗಳು, ನಮಗೆ ನೀಟ್ನೆಸ್ ಇಲ್ಲ. ಬ್ಯಾಂಗ್ಳೂರಲ್ಲಿ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಎಲ್ಲಿ ಕೆಲಸ ಕೇಳಬೇಕು ಅಂತ, ಎಲ್ಲಿ ಕೇಳಿದ್ರೂ ಕೆಲಸ ಕೊಡ್ತಾ ಇಲ್ಲ. ಊರಲ್ಲಿರುವಾಗ ಬ್ರ್ಯಾಂಡೆಡ್ ಸಿಗರೇಟು, ಬ್ರ್ಯಾಂಡೆಡ್ ವಿಸ್ಕಿ. ಬ್ಯಾಂಗ್ಳೂರಲ್ಲಿ ಚಿತ್ರಾನ್ನಕ್ಕೆ ಗತಿ ಇಲ್ಲ ನನ್ನ ಸ್ಥಿತಿ. ನಾನು ಮಲ್ಕೊಂಡಿದ್ದೀನಿ ಮೆಜೆಸ್ಟಿಕ್ಕಲ್ಲಿ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. 1 ವಾರವಾದ ನಂತರ 1 ವಾರ ಊಟ ಇಲ್ಲ. 1 ವಾರ ಆದ ನಂತರ ನನಗೆ ಹಸಿವು ತಡೆಯೋಕ್ಕಾಗಲಿಲ್ಲ. ನಾನು ಕೆಲಸ ಹುಡುಕೊಂಡು ಎಲ್ಲೂ ಕೆಲಸ ಕೊಡಲಿಲ್ಲ. ಒಂದೇ ಒಂದು ಹೋಟ್ಲಲ್ಲಿ ನನಗೆ ಒಂದು ಕೆಲಸ ಕೊಟ್ಟರು. ಅದು ಕಪಾಲಿ ಟ್ಯಾಕೀಸ್ ಗೊತ್ತಲ್ಲ ನಿಮಗೆ? ಬ್ಯಾಂಗ್ಳೂರಲ್ಲಿ ಎಷ್ಟು ಚೆನ್ನಾಗಿ ಗೊತ್ತು? ಕೈ ಎತ್ರಿ. ಎಲ್ಲ ಸಿನಿಮಾ ನೋಡಿದ್ದೀರಾ ಅಲ್ಲಿ? ಓಕೆ, ಗುಡ್. ಆ ಕಪಾಲಿ ಟ್ಯಾಕೀಸ್ ಆಪೋಸಿಟಲ್ಲಿ ಇವತ್ತು ನೀವು ಹೋದರೆ ಸಾಗರ್ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಂತ ಇದೆ. ಅವ್ರದ್ದು ಪಬ್ ಇದೆ, ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ, ಒಳ್ಳೆ ಆಂಧ್ರ ಮೀಲ್ಸ್ ಸಿಗುತ್ತೆ. ಅಲ್ಲಿ ನನಗೆ ಒಂದು ಕೆಲಸ ಕೊಟ್ಟರು. ಕೇಳಿದಾಗ ಆ್ಯಕ್ಚುಲಿ ಅವರು ನಮ್ಮ ಶಿವಮೊಗ್ಗದವರು, ಹಾಗಾಗಿ ಅವ್ರು ನನಗೊಂದು ಕೆಲಸ ಕೊಟ್ಟರು. ಆ ಕೆಲಸ ಏನಂತ ಹೇಳಿದರೆ, ಅಲ್ಲಿ ಎಲೆ ತೆಗಿಬೇಕು, ಮತ್ತು ಬಂದವರಿಗೆಲ್ಲ ಗ್ಲಾಸಲ್ಲಿ ನೀರು ಹಾಕಬೇಕು, ಅಷ್ಟೇ ಕೆಲಸ ನಂದು. ಅಷ್ಟು ಕೆಲಸ ಕೊಟ್ಬಿಟ್ರು. ತಿಂಗಳಿಗೆ 300 ರೂಪಾಯಿ ಸಂಬಳ. ಅಲ್ಲೂ ಊಟ ತಿಂಡಿ ರೂಮೆಲ್ಲ ಕೊಟ್ಟಿದ್ರು ನನಗೆ. ನಾನು ಹೇಳ್ತಾ ಇರೋದು 2004. ನಾನು 2003-2004 ನಾನು ಬೆಂಗಳೂರಿಗೆ ಓಡೋಗಿದ್ದು. ಆಗ ನನಗೆ 300 ರೂಪಾಯಿ ಸಂಬಳ, ಆಮೇಲೆ ನನಗೆ ಅಲ್ಲಿ ಮಲ್ಕೊಳ್ಳಿಕ್ಕೆಲ್ಲ ಕೊಟ್ಟರು. 3 ತಿಂಗಳು ಕೆಲಸ ಮಾಡಿದೆ ಪ್ರಿಯರೇ. 3 ತಿಂಗಳು ಕೆಲಸ ಮಾಡಿದ್ದು. ಭಾಳ ಬೋರ್ ಆಗಿಬಿಡ್ತು ನನಗಿಂತ ಕೆಲಸ ಎಲ್ಲ ಮಾಡಿ. ನಾನು ಯಾವಾಗ ಶ್ರೀಮಂತನಾಗೋದು? ಬರೀ 300 ರೂಪಾಯಿ ತೆಗೆದುಕೊಂಡ್ರೆ ನನ್ನ ಸಿಗರೇಟಿಗೆ ಖರ್ಚಿಗಾಗಲ್ಲ. ಅವಾಗ ಸಿಗರೇಟ್ ಪ್ಯಾಕು ಕಿಂಗ್ ಬಂದುಬಿಟ್ಟು 20 ರೂಪಾಯಿ ಒಂದು ಪ್ಯಾಕೆಟ್. ಇವಾಗೆಲ್ಲ ತುಂಬ ಆಗಿಬಿಟ್ಟಿದೆ. ಆಗ ನಾನು ಅಂದ್ಕೊಂಡೆ, ಸಿಗರೇಟ್ ಸೇದಲಿಕ್ಕೆ ನನಗೆ ಹಣ ಸಾಕಾಗೋದಿಲ್ಲಲ್ಲ, ನಾನೇನು ಮಾಡಬೇಕು?
ಇಲ್ಲಿ ಇದೇ ರೀತಿಯಾಗಿ ನಾನು ಹೋಟ್ಲಲ್ಲಿ ಎಲೆ ಹಾಕ್ಕೊಂಡಿದ್ರೆ ನಾನು ಶ್ರೀಮಂತ ಆಗೋದಿಲ್ಲ. ಇಲ್ಲಿ ಏನಾದರೂ ಮಾಡಬೇಕಂತ ಯೋಚನೆ ಮಾಡಿ 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 ನನ್ನ ಊರಲ್ಲಿ ಮಾಡಿದಂಥ ಕೊಲೆ ದರೋಡೆಗಳನ್ನ ಯಾಕೆ ಬ್ಯಾಂಗ್ಳೂರು ಪಟ್ಟಣದಲ್ಲಿ ಮಾಡಬಾರ್ದು ಅಂತ ನಾನು ಯೋಚನೆ ಮಾಡಿದೆ. ಇಲ್ಲಿ ಒಂದು ಲೈಫ್ ಖಂಡಿತವಾಗ್ಲೂ ಸಿಗುತ್ತೆ ಅಂತ ನಾನು ಯೋಚನೆ ಮಾಡಿದಾಗ ನಾನು ಒಬ್ಬನೇ ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾನೇ ಮಾಡಿದೆ, ಆ ಹೋಟ್ಲಲ್ಲಿ ಒಂದು 60 ಜನ ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ತುಂಬ ದಷ್ಟಪುಷ್ಟವಾಗಿರೋರೆಲ್ಲರನ್ನೂ ಸೇರಿಸ್ಕೊಂಡು ಅವರಿಗೆಲ್ಲ ಮೈಂಡ್ ವಾಶ್ ಮಾಡಿದೆ. ನನ್ನ ಕೆಲಸ ತುಂಬ ಅದೇನೆ, ಮೈಂಡ್ ವಾಶ್ ಮಾಡ್ತಕ್ಕಂಥದ್ದೇ. ಎಲ್ಲರಿಗೆ ನಾನು ಮೋಟಿವ್ ಮಾಡಿಬಿಡ್ತೀನಿ ಬೇಗನೆ, ಕೆಟ್ಟದ್ದಕ್ಕಾಗಲಿ ಒಳ್ಳೆಯದಕ್ಕಾಗಲಿ. ದೇವರೇ ಈಗ ಯಾವುದು ಕೆಟ್ಟದ್ದು ಮಾಡಲ್ಲ, ಈಗ ಒಳ್ಳೆಯದಕ್ಕೆ ಮೋಟಿವ್ ಮಾಡ್ತೀನಿ. ಅವ್ರಿಗೆ ಹೇಳಿದೆ ನಾನು, ನೋಡ್ರೋ, 300 ರೂಪಾಯಿ ಸಂಬಳ ತಂದು ಯಾವಾಗ ಶ್ರೀಮಂತರಾಗ್ತೀರಾ? ನೀವು ನನ್ನ ಜೊತೆ ಕೈ ಜೋಡಿಸ್ರಿ. ನಾನು ಮರ್ಡರ್ ಮಾಡ್ತೀನಿ, ನಾನು ಕಳ್ತನ ಮಾಡ್ತೀನಿ, ಜಸ್ಟ್ ನೀವು ನಿಂತ್ಕೊಂಡು ಸಿಗ್ನಲ್ ಕೊಡಿ ಅಷ್ಟೇ. ಬಂದಿದ್ರಲ್ಲಿ ಅರ್ಧ ಶೇರ್ ನಿಮಗೆ. ಕೆಲವರು ಎದುರು ಬಿಟ್ಟರು, ಕೆಲವರು ಆಯ್ತಣ್ಣ ನೀವು ಹೆಂಗೆ ಹೇಳ್ತೀರ ಹಂಗೆ ನಾನು ಬಂದುಬಿಡ್ತೀನಿ ಅಂತ ಅಂದರು. ಎಲ್ಲ ರೆಡಿ ಆಯಿತು. ಈಗ ನಾನು ಅಲ್ಲಿ ಕೊಲೆ ದರೋಡೆಗಳನ್ನ ಮಾಡಬೇಕಂತ ಹೇಳಿದರೆ ಅದು ಎಲ್ಲ ಜಾಗದಲ್ಲಿ ಮಾಡಲಿಕ್ಕಾಗಲ್ಲ. ಅದಕ್ಕೆ ಕೆಲವೊಂದು ಜಾಗಗಳಿದೆ ಬ್ಯಾಂಗ್ಳೂರಲ್ಲಿ ಕೊಲೆ ಮಾಡಲಿಕ್ಕೆ, ದರೋಡೆ ಮಾಡಲಿಕ್ಕೆ. ನೀವು ಯಾವುದಂತ ಕೇಳಬೇಡ್ರಿ, ನಾನೀಗ ಹೇಳೋದಿಲ್ಲ, ಏಕೆಂದರೆ ನೀವು ಅಲ್ಲಿಗೆ ಬಂದುಬಿಡೋ ಪ್ರಯತ್ನ ಮಾಡ್ತೀರ. ಅದಕ್ಕೋಸ್ಕರ ಎಲ್ಲ ಕಡೆ ಕೊಲೆ ದರೋಡೆಗಳನ್ನ ಮಾಡಲಿಕ್ಕಾಗಲ್ಲ. ಅದಕ್ಕೆ ಅಂತಲೇ ಕೆಲವೊಂದು ಡೇಂಜರಸ್ ಪ್ಲೇಸಸ್ಗಳಿದೆ. ಅಂಥ ಪ್ಲೇಸಸ್ಗಳು ಯಾವುದು ಹುಡುಕಬೇಕಾಗಿತ್ತು. ಆವಾಗ ನಾನು ಪೊಲೀಸ್ ನ್ಯೂಸಲ್ಲಿ ನೋಡ್ತಾ ಇದ್ದೆ, ಓಕ್ಲಿಪುರಂ ಹತ್ರ ಆ ರೈಲ್ವೆ ಟ್ರ್ಯಾಕ್ ಕೆಳಗಡೆ ತುಂಬ ಮರ್ಡರ್ಗಳಾಗ್ತಾಯಿತ್ತು, ತುಂಬ ರಾಬ್ರಿಗಳಾಗ್ತಾಯಿತ್ತು. ಅಲ್ಲಿ ಒಂದು ಬೋರ್ಡ್ ಹಾಕಿದ್ರು ಪೊಲೀಸ್, ಏನಂತ, ಇಲ್ಲಿ 10 ಗಂಟೆ ಮೇಲೆ ಯಾರು ಸಿಂಗಲ್ಲಾಗಿ ಓಡಾಡಬೇಡಿ ಅಂತ. ಅಲ್ಲಿ ಯಾರಾದರೂ ಸಿಂಗಲ್ಲಾಗಿ ಓಡಾಡಿದರೆ ಯಾರೇ ಆಗಲಿ ಅವರನ್ನು ಅಲ್ಲಿರ್ತಕ್ಕಂಥ ಸ್ಲಮ್ ಹುಡುಗರು ಬಂದು ಹಿಡಿದುಬಿಟ್ಟು, ತಮಿಳ್ ಜನರು ಹಿಡಿದುಬಿಟ್ಟು ಅವರಿಗೆ, ನೀವೇನಾದರೂ ತಮಿಳ್ನವ್ರು ಇದ್ದೀರಾ? ಇಲ್ಲಿ ತಮಿಳವ್ರು ಯಾರಾದರೂ ಇದ್ದೀರಾ? ಓಕೆ, ನೀವೆಲ್ಲ ಅಲ್ಲಿರ್ತಕ್ಕಂಥ ಜನರು ನಾನು ಹೇಳ್ತಾ ಇರೋದು, ನೀವೆಲ್ಲ ಕರ್ನಾಟಕದವರು, ಓಕೆನಾ? ಸೊ ನಾನು ಅಂದರೆ ಆ ಥರ ಹೇಳ್ತಾ ಇಲ್ಲ. ಕರ್ನಾಟಕದ ಜನರಿಗೆ ಸ್ವಲ್ಪ ಭಯ, ಬ್ಯಾಂಗ್ಳೂರು ಜನರಿಗೆ ಸ್ವಲ್ಪ ಭಯ. ಅಲ್ಲಿ ಸ್ವಲ್ಪ ಧೈರ್ಯವಾಗಿ ಮಾಡೋದು ಅಂದರೆ ಒಂದು, ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡೋರು ಅಂದರೆ ಒಂದು ತಮಿಳ್ನಾಡದ ಜನರು, ಅದಕ್ಕಿಂತ ಜಾಸ್ತಿ ಕಂಟ್ರೋಲ್ ಮಾಡೋರು ಮ್ಯಾಂಗ್ಳೂರಿನ ಜನ. ಬ್ಯಾಂಗ್ಳೂರು ಇಡೀ ಕಂಟ್ರೋಲ್ ಇರೋದು ಮ್ಯಾಂಗ್ಳೂರಿನವ್ರ ಕೈಲಿ. ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಕಂಟ್ರೋಲ್ ಇರೋದು ಯಾವುದೇ ರೌಡಿಗಳು ಹೊರಗಡೆ ಬರುವಾಗಿಲ್ಲ, ಬಾಂಬೆಯಿಂದಾಗಲಿ ಎಲ್ಲೇ ಆಗಲಿ. ಮುತ್ತಪ್ಪರೈ ಕಂಟ್ರೋಲಲ್ಲಿದೆ. ಮುತ್ತಪ್ಪರೈದು ಪರ್ಮಿಷನ್ ಇದ್ದರೆ ಯಾವ ರೌಡಿಗಳು ಇಲ್ಲಿ ಬಂದು ಶೂಟ್ ಮಾಡೋದು ಅವೆಲ್ಲ ಇಲ್ಲ. ಸೊ ನಾನು ಸುಮ್ಮನೆ ಹೇಳ್ತಾ ಇದ್ದೆ, ಯಾಕೆಂದರೆ ನನಗೆ ಬಾಂಬೆ ಕೂಡ ಮ್ಯಾಂಗ್ಳೂರು, ನಿಮ್ಮ ಮ್ಯಾಂಗ್ಳೂರಿಗಿರೋ ಪವರ್ ಬೇರೆ ಎಲ್ಲಿಲ್ಲ ರೀ. ರೌಡಿಸಮಲ್ಲಿ ಅಷ್ಟೇ ಅಲ್ಲ, ನೀವು ಮಾಡೋ ಆರಾಧನೆಯಲ್ಲೂ ಸಹ ಪವರ್ಫುಲ್ಲು. ಮ್ಯಾಂಗ್ಳೂರಲ್ಲಿರುವ ಎಲ್ಲ ರೌಡಿಗಳು ಬಂದು ಒಂದು ದಿವಸ ಬೆತೆಲ್ ಚರ್ಚಲ್ಲಿ ನೇರ ಮಣಕಲಾಕಿ, ದೇವ್ರೇ ನೀನೇ ದೇವ್ರಂತ ಹೇಳ್ತಾರೆ. ಯಾರು ಎದ್ದು ನಿಂತ್ಕೊಂಡು ಕೈಗಳ ಮೇಲೆ ಕೆತ್ತಿ ಎಲ್ಲರೂ ಒಂದ್ಸಾರಿ ಕೈಗಳು ತಟ್ಟಿ ಎಸ್, ಅದಕ್ಕೋಸ್ಕರ ಈ ಬೆತೆಲ್ ಚರ್ಚ್ ಇರೋದು, ರೌಡಿಗಳನ್ನ ಮಾರ್ಪಡಿಸೋದಕ್ಕೋಸ್ಕರನೇ. ಹಲ್ಲೆಲೂಯಾ. ಬ್ಯಾಂಗ್ಳೂರಲ್ಲಿ ಕಂಟ್ರೋಲ್ ಮಾಡೋರೆ ಮ್ಯಾಂಗ್ಳೂರ್ನವ್ರಿಗಿರೋ ಧೈರ್ಯ ಬೇರೆ ಯಾರಿಗೇ ಇಲ್ಲ. ಅವರೆಲ್ಲ ಸಿಂಗಲ್ ಮ್ಯಾನ್ ಆರ್ಮಿ ಥರ, ಅವ್ರು ಗುಂಪು ಕಟ್ಕೊಂಡು ಓಡಾಡೋದಿಲ್ಲ. ನಮ್ಮ ಬ್ಯಾಂಗ್ಳೂರಲ್ಲಿ 10-15 ಜನ ಇದ್ದರೆ ಮಾತ್ರ ಹಂಗೆ ಹಿಡ್ಕೊಂಡು ಹೋಗ್ತಾರೆ. ಮ್ಯಾಂಗ್ಳೂರ್ನವರೆಲ್ಲ ಒಬ್ಬೊಬ್ಬರೇ ಹೊಡೆದಾಡ್ತಾರೆ. ಸೊ ಅವರು ಧೈರ್ಯ ಮೆಚ್ಚಬೇಕಾದ್ದೆ. ಮತ್ತು ಕರ್ತನಿಗಾಗಿ ಅವ್ರು ನಿಂತ್ಕೊಳ್ತಾರಲ್ಲ, ಆ ಧೈರ್ಯ ಸಹ ಮೆಚ್ಚಬೇಕಾಗಿದ್ದೆ. ಇವತ್ತು ಸುನಿಲ್ ಡಿಸೋಜ ಅವರು ನಿಜ ಹೇಳ್ತೀನಿ, ಉಡುಪಿ ಇಂಥ ಕಠಿಣವಾದ ಸ್ಥಳದಲ್ಲಿ ಇಂಥ ಒಂದು ಒಳ್ಳೆ ಮಧುರವಾದ ಸಭೆ, ದೇವರಿಗೆ ಮುತ್ತ ಕೊಡಬೇಕು ಖಂಡಿತವಾಗ್ಲೂ ಹೇಳ್ತೀನಿ. ಒಳ್ಳೆ ಸೇವೆ, ಹಲ್ಲೆಲೂಯಾ. ಸೊ ನಾನು ಆ ರೀತಿಯಾಗಿ ಅಲ್ಲಿ ಏನು ಮಾಡ್ತಾರೆ, ಅವರೆಲ್ಲ ಸ್ಲಮ್ ಪೀಪಲ್ ಎಲ್ಲರೂ ಸೇರಿ ರಾಬ್ರಿ ಮಾಡ್ತಾಯಿದ್ರು. ಅದನ್ನು ನಾನು ಡೈಲಿ ಪೇಪರಲ್ಲಿ ನೋಡಿ ಪೊಲೀಸ್ ನ್ಯೂಸಲ್ಲಿ, ಯಾಕೆ ನಾನು ಅದೇ ಜಾಗದಲ್ಲಿ ನಾನು ಸಹ ರಾಬ್ರಿ ಮಾಡಬಾರ್ದು, ಕಳ್ತನ ಮಾಡಬಾರ್ದು ಅಂತ ಯೋಚನೆ ಮಾಡಿ ಎಲ್ಲ ಡಿಸೈಡ್ ಮಾಡಿದೆ. ಅಲ್ಲೇ ಮಾಡಬೇಕು, ಓಕ್ಲಿಪುರಂ ರೈಲ್ವೆ ಗೇಟ್ ಹತ್ರನೇ ಮಾಡಬೇಕು ಅಂತ ಅಂದ್ಕೊಂಡು ಒಂದು ಗುರುವಾರ ಸ್ಟಾರ್ಟ್ ಮಾಡಬೇಕು. ಇದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ, ಕೇಳ್ಕೊಳ್ಳಿ ಪ್ಲೀಸ್. ಇಲ್ಲಿಂದ ನನ್ನ ರಕ್ಷಣೆ ಸ್ಟಾರ್ಟ್ ಆಗುತ್ತೆ. ಗಮನ ಇಟ್ಟು ಕೇಳಿರಿ. ನಾನು ಸಿಂಪಲ್ಲಾಗಿ ಮುಗಿಸ್ಬೋದಿತ್ತು, ನಾನೊಬ್ಬ ರೌಡಿ, ದೇವರು ಮಾರ್ಪಡಿಸಿದ್ರು, ನನಗೆ ಒಳ್ಳೆಯವನಾದೆ ಅಂತ ಹೇಳ್ಬೋದಿತ್ತು. ಯಾವ ಕಾರಣಕ್ಕೆ ರೌಡಿ ಆದೆ ಅಂತ ನಾನು ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾ ಇದ್ದೀನಿ. ಯಾವ ಒಂದು ಉದ್ದೇಶಕ್ಕೋಸ್ಕರ ಆ ಫೀಲ್ಡಿಗೆ ಹೋದೆ. ಯಾರಿಗೂ ರೌಡಿ ಆಗಬೇಕಂತ ಆಸೆ ಇರಲ್ಲ ರೀ, ಯಾರಿಗೂ ರೇಪ್ ಮಾಡಬೇಕಂತ ಆಸೆ ಇರಲ್ಲ, ಯಾರಿಗೂ ಪೊರಕೆ ಆಗಬೇಕಂತ ಆಸೆ ಇರಲ್ಲ, ಯಾರಿಗೂ ನಾನು ಜೈಲಿಗೆ ಹೋಗ್ಬೇಕಂತ ಯಾರಿಗೂ ಆಸೆ ಇಲ್ಲ. ಎಲ್ರಿಗೂ ನಾನು ಚೆನ್ನಾಗಿರಬೇಕು, ಅಫಿಷಿಯಲ್ ಆಗಬೇಕು. ಆದರೆ ಸ್ಥಿತಿಗತಿಗಳು ನಮ್ಮನ್ನು ಚೇಂಜ್ ಮಾಡಿಬಿಡುತ್ತೆ. ಆ ಒಂದು ಕಾರಣಕ್ಕೋಸ್ಕರ ಹೇಳ್ತೇನೆ. ಇವತ್ತು ನಾನು ರೇಪಿಸ್ಟ್ಗಳನ್ನ ನೋಡುವಾಗ, ಸ್ಯಾಡಿಸ್ಟ್ಗಳನ್ನ ನೋಡುವಾಗ, ಜೈಲಿರೋ ನೋಡುವಾಗ ನನಗೆ ಅರ್ಥವಾಗೋದೆ ಅವರ ಭಾವನೆಗಳು. ನೀವೆಲ್ಲರೂ ಅವ್ರನ್ನ ಒಂದು ವೇಳೆ ಜನ ಅವ್ರನ್ನ ನೀನೊಬ್ಬ ಕೈದಿ ಅಂತ ಹೇಳಿದರೆ ನಾನು ಅವ್ನು ಹೇಳ್ತೀನಿ, ಅವನ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತೀನಿ. ಒಬ್ಬ ರೌಡಿ ಅಂತ ಒಬ್ಬರನ್ನ ಕೇವಲವಾಗಿ ನೋಡಿದರೆ ನಾನು ಅವನ ಮನಸ್ಸಿನ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತೇನೆ. ಅವ್ನು ರೌಡಿಸಮ್ ಆಗೋದಕ್ಕೆಲ್ಲ ಅವ್ರ ತಂದೆ ತಾಯಿಗಳು ಕಾರಣರಾಗಿರ್ತಾರೆ.
ಊರಿನ ಜನರು ಕಾರಣರಾಗಿರ್ತಾರೆ, ಎಲ್ಲೋ ಸಹವಾಸ ಕಾರಣರಾಗಿರುತ್ತೆ, ಅವರೇ ಆಗೋದಿಲ್ಲ. ಅಲ್ಲಲ್ಲಿಯ ನಾನು ಹೇಳಿದೆ, ನೀವು ಕೈಗಳನ್ನ ಮೇಲಕ್ಕೆ ಎತ್ತಿಲ್ಲ ಅಂದರೆ ಈಗ ಹೇಳ್ತೀನಿ ಕೇಳಿ. ನೀವು ಕೈಗಳನ್ನ ಕೈಗಳನ್ನ ಮೇಲಕ್ಕೆತ್ತಿ ಅಲ್ಲೆಲುಯ್ಯ ಅಂತ ಹೇಳಿದರೆ ದೇವದೂತರಾಗೆ ಕಾಣಿಸ್ತೀರಾ. ಕೈಗಳನ್ನ ಮೇಲಕ್ಕೆತ್ತಿ ಅಲ್ಲೆಲುಯ್ಯ ಅಂತ ಹೇಳಿಲ್ಲ ಅಂದರೆ ನೀವು ಇನ್ನೊಂದು ದೂತರಾಗೆ ಕಾಣಿಸ್ತೀರಾ. ಯಾವ ದೂತರು? ಓಕೆ, ನೀವು ನಿಮ್ಮ ಪಕ್ಕದಲ್ಲಿರೋನ ಈಸಿಯಾಗಿ ನೀವು ಕಂಡುಹಿಡಿಬೋದು, ಇವರು ದೇವದೂತರು ಅಥವಾ ದೆವ್ವದ ದೂತರು ಅಂತ. ಯಾರ ಕೈಗಳ ಮೇಲೆ ಕೆತ್ತಿ ಹೇಳೋದಿಲ್ವೋ, ಎಸ್, ದೆವ್ವದ ದೂತನಿಗೆ ಅವನಿಗೆ ವಿಧೇಯತೆ ಇಲ್ಲ, ಅವನು ಮಾಡೋದಿಲ್ಲ. ನಾವೇನು ಹೇಳ್ತೀವಿ ಅದನ್ನು ಮಾಡೋದಿಲ್ಲ. ನಾವೇನು ಹೇಳ್ತೀವಿ ಇದನ್ನು ಮಾಡಬಾರ್ದಂದ್ರೆ ಅದನ್ನೇ ಮಾಡ್ತಾನೆ. ಓಕೆನಾ? ನಾವೆಲ್ಲ ಏನಾಗಿರಬೇಕು? ನಾವು ವಿಧೇಯರಾಗಿರಬೇಕು. ಕೈಗಳ ಮೇಲೆ ಕೆತ್ತ ಸರ್ ಎಲ್ಲಿ ಅಂತ ಹೇಳ್ತೀರಾ? ಹೌದು. ನಾನು ನೆಕ್ಸ್ಟ್ ಟೈಮ್ ಬರೋವಾಗ ನೀವು ಕೈಗಳನ್ನ ಮೇಲೆ ಕೆತ್ತಿ ಎಲ್ಲೆಲ್ಲಿ ಅಂತ ಹೇಳ್ತೀರಲ್ಲ, ಅದನ್ನು ನೋಡಿ ನಾನು ಭಾಳ ಸಂತೋಷ ಪಡ್ತೀನಿ. ನಿಮ್ಮ ಚರ್ಚು ಉಜ್ಜೀವನ ಇದೆಯೋ ಬೆಳೆದಿದೆಯೋ ಅಂತ ಯಾವಾಗ ಗೊತ್ತಾಗುತ್ತೆ ಗೊತ್ತಾ? ಇಲ್ಲಿ ಒಬ್ಬ ಸೇವಕ ಇಲ್ಲಿ ಬಂದಾಗ ಅಲ್ಲೆಲ್ಲುಯ್ಯ ಅಂತ ಹೇಳ್ತಾರೆ ನೋಡಿ. ನೀವು ಎರಡು ಕೈಗಳ ಮೇಲೆ ಕೆತ್ತಿ ಒಂದು ಅಲ್ಲೆಲ್ಲುಯ್ಯ ಅಂತ ಹೇಳ್ತಿರಲ್ಲ, ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಸುನಿಲ್ ಡಿಸೋಜ್ ಅವರು ಎಷ್ಟು ಚೆನ್ನಾಗಿ ಬೆಳೆಸಿದ್ರೆ ಸಭೆನ ಅಂತ. ಅಲ್ಲೆಲ್ಲುಯ್ಯ. ಸೊ ಈ ಸಭೆ ಸೇವಕರಿಗೆ ಹೆಸರು ತರಬೇಕಾದ್ರು ನೀವು ಕೈಗಳನ್ನ ಅಂತ ಅಂದರೆ ರೋಗಿಗಳಿಗೂ ನಮಗೂ ಏನು ವ್ಯತ್ಯಾಸ? ಹಲಲಿಯಾ. ಈ ರೀತಿಯಾಗಿ ನಾನು ಅಲ್ಲಿ ಆ ಓಕ್ಲಿಪುರಂ ಹತ್ರ ಮರ್ಡ್ರ್ ಮಾಡಬೇಕಂತ ನಾನು ಯೋಚನೆ ಮಾಡಿದೆ. ನಾನು ಮುಗಿಸ್ತೀನಿ, ಕರೆಕ್ಟಾಗಿ ಕೇಳಿ. ಯೋಚನೆ ಮಾಡಿದಾಗ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಆಯುಧಗಳನ್ನ ನಾವು ಪರ್ಚೇಸ್ ಮಾಡ್ಕೊಂಡ್ವಿ. ಒಂದು ಸೋಮವಾರ ಯೋಚನೆ ಮಾಡಿದ್ದೀವಿ ಯಾವತ್ತಿಂದ ಸ್ಟಾರ್ಟ್ ಮಾಡಬೇಕು ಕೊಲೆ ದರೋಡೆಗಳನ್ನ. ಗುರುವಾರದಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪ್ಲೇಸ್ಗಳನ್ನ ನೋಡ್ತಾ ಇದ್ದೆ. ಸೋಮವಾರ ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡೋವಾಗ ಇನ್ನೇನು ಗುರುವಾರದಿಂದ ಸ್ಟಾರ್ಟ್ ಮಾಡಬೇಕು. ಸೋಮವಾರ ನನಗೆ ಒಂದು ತಾಯಿಯ ಪರಿಚಯ ಆಯಿತು. ಒಂದು ಕ್ರಿಶ್ಚಿಯನ್ ಲೇಡಿ, ಅವ್ರ ಹೆಸರು ಶಶಿಕಲಾ ಅಂತ ಅಂದ್ಬಿಟ್ಟು ರಕ್ಷಣೆ ಹೊಂದಿದ್ದಾರೆ. ಆ ತಾಯಿ ನನಗೆ ಪರಿಚಯ ಆಯಿತು. ಆ ತಾಯಿ ಬ್ಯಾಂಗ್ಳೂರಲ್ಲಿ ಇರೋದು, KR ಪುರಮಲ್ಲಿ. ಆ ತಾಯಿ ನನಗೆ ಹೇಳಿದರು, ನಾನು ಪರಿಚಯ ಮಾಡಿಕೊಂಡು, ಏನಪ್ಪ ನಿನ್ನ ಹೆಸರು ಅಂತ ಹೇಳಿದ್ರು. ನಾನು ನವೀನ್ ಅಂತ ಹೇಳಿದೆ. ನಮ್ಮ ಮನೆಗೆ ಬಾಪ ಒಂದು ಸಾರಿ ಅಂತ ಹೇಳಿದರು. ಪ್ರೀತಿಯಿಂದ ಅವರು ಚೆನ್ನಾಗಿ ಮಾತಾಡ್ಸಿ ಕರೆದ್ರು. ನನಗೇನೋ ಭಾಳ ಸಂತೋಷ ಆಯಿತು. ಅಯ್ಯೋ, ಬ್ಯಾಂಗ್ಳೂರಲ್ಲಿ ಕನ್ನಡ ಮಾತಾಡೋರೆ ಕಷ್ಟ, ಆದರೆ ಈ ತಾಯಿ ಕನ್ನಡದಲ್ಲಿ ಮಾತ್ರ ನಾನು ಕರೆದ್ರಲ್ಲ, ಸರಿ ಅಮ್ಮ ಆಯಿತು ಒಂದ್ಸಲಿ ಬರ್ತೀನಿ ಅಂತ ಹೇಳಿಬಿಟ್ಟು ಕಳಿಸ್ಬಿಟ್ಟೆ. ಯಾವಾಗ ಬರ್ತೀಯಪ್ಪ? ನಾನು ಒಂದು ದಿವಸ ಬರ್ತೀನಿ ಯಾವತ್ತಾದರೂ ಅಂತ ಅಂದೆ. ಸರಿ, ಸೋಮವಾರ ಕೆಲಸ ಮುಗೀತು. ಮಂಗಳವಾರ ನಾನು ತಾಯಿ ಮನೆಗೆ ಹೋದೆ. ಆ ತಾಯಿ ಮನೆಗೆ ಹೋದಾಗ ಗಮನ ಇಟ್ಟು ಕೇಳ್ರಿ. ಆ ತಾಯಿ ಮನೆಗೆ ಹೋದಾಗ ಆ ತಾಯಿ ನನ್ನ ಸಂತೋಷವಾಗಿ ಬರಮಾಡಿಕೊಂಡ್ರು. ಆ ತಾಯಿ ಒಂದು ಚಿಕ್ಕದಾಗಿ ಒಂದು 4-5 ಜನ ಇಟ್ಕೊಂಡು ಸೇವೆ ಮಾಡ್ತಾಯಿದ್ದಾರೆ. ಒಂದು 3-4 ಜನ ಅನಾಥ ಮಕ್ಕಳನ್ನ ಸಾಕ್ಕೊಂಡು ಒಂದು 4-5 ಜನ ಇಟ್ಕೊಂಡು ಇಂಡಿಪೆಂಡೆಂಟಾಗಿ ಮಿನಿಸ್ಟ್ರಿ ಮಾಡ್ತಾಯಿದ್ರು. ಅವ್ರದ್ದೊಂದು ಸ್ವಂತ ಬಿಲ್ಡಿಂಗ್ ಎಲ್ಲ ಇತ್ತು. ಆ ಬಾಡಿಗೆನಲ್ಲಿ ಮಿನಿಸ್ಟ್ರಿ ಮಾಡ್ತಾಯಿದ್ರು. ಆ ಮನೆಗೆ ಹೋದ ತಕ್ಷಣ ನನಗೆ ತುಂಬ ಒಳ್ಳೆ ಊಟ ಕೊಟ್ಟರು, ತುಂಬ ಚೆನ್ನಾಗಿ ಪರಿಚಯ ಮಾಡಿಕೊಂಡ್ರು, ತುಂಬ ಚೆನ್ನಾಗಿ ಎಲ್ಲ ಆಯಿತು. ಎಲ್ಲ ಆದಮೇಲೆ ಆ ತಾಯಿ ನಿಧಾನವಾಗಿ ನನಗೆ ಊಟ ಕೊಟ್ಟ ನಂತರ ಯೇಸುವಿನ ಬಗ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ಅಮ್ಮ ಗಮನವಿಟ್ಟು ಕೇಳ್ರಿ. ಆ ತಾಯಿ ಯೇಸುವಿನ ಬಗ್ಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು. ನನಗೆ ಕೇಳಲಿಕ್ಕೆ ಇಷ್ಟ ಇಲ್ಲ. ನಾನು ಮತ್ತು ಈ ಫಾರಿನ್ ದೇವರೆಲ್ಲ ಇಟ್ಕೊಳ್ಳಿ, ನನಗೆ ಕೇಳಲಿಕ್ಕೆ ಇಷ್ಟ ಇಲ್ಲ. ನಾನು ಅದು ತುಂಬ ಅಪೋಸ್ ಮಾಡ್ತೀನಿ, ಕೇಳಲಿಕ್ಕೆ ಇಷ್ಟ ಇಲ್ಲ. ಆದರೂ ಕೇಳ್ತಾ ಇದ್ದೀನಿ, ವಿಧಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಊಟ ಮಾಡಿಬಿಟ್ಟಿದ್ದೀನಿ. ನಾನು ಅದಕ್ಕೆ ನಿಮಗೆ ಹೇಳ್ಕೊಡ್ತೇನೆ, ನೀವು ಯಾರಿಗಾದರೂ ಸುವಾರ್ತೆ ಸಾರೋದಕ್ಕಿಂತ ಮುಂಚೆ ಒಂದು ಊಟ ಹಾಕಿ ಆಮೇಲೆ ಸುವಾರ್ತೆಯನ್ನು ಸಾರ್ರಿ. ಅಲ್ಲಲ್ಲಿಯಾ? ಒಂದು ವೇಳೆ ಅವರಿಗೆ ಕೇಳಲಿಕ್ಕೆ ಇಷ್ಟ ಇಲ್ಲದೆ ಹೋದರೂ ನೀವು ಕೊಟ್ಟಿರೋ ಬಿರಿಯಾನಿ ಹೊಟ್ಟೆ ಒಳಗಡೆ ಕೋಳಿ ಕೂಗ್ತಾ ಇರುತ್ತೆ. ಆಯ್ತಾ? ನಮ್ಮ ಜನ ಹೇಗೆ ಅಂತ ಹೇಳಿದ್ರೆ ಊಟ ಕೊಡಲ್ಲ, ಫ್ರೀ ಗಾಸ್ಪೆಲ್ ರೀಚ್ ಮಾಡಿಸ್ತಾರೆ. ಅದೆಲ್ಲ ನಡೆಯೋದಿಲ್ಲ. ಯೇಸು ಸ್ವಾಮಿನ ಹುಡ್ಕೊಂಡು ಬಂದವರಿಗೆ ಯೇಸು ಸ್ವಾಮಿ ಬರೀ ವಾಕ್ಯ ಹೇಳಿದ್ರ, ಸುವಾರ್ತೆ ಹೇಳಿದ್ರ, ಬರೀ ಏನು ಮಾಡಿದರು? ಅಯ್ಯೋ, ನನ್ನ ಜನರಿಗೆ ಊಟ ಇಲ್ವೇ, ಅವರು ಊಟನ ಕೊಟ್ಟು. ಅದಕ್ಕೆ ನಾನು ಪ್ರತಿಯೊಂದು ಬಿಲಿವರಿಗೆ ಹೇಳ್ತೇನೆ, ಅವತ್ತೊಂದು ಊಟ ಇವತ್ತು ನನ್ನನ್ನು ರಕ್ಷಿಸಿಬಿಡ್ತು. ಅದಕ್ಕೆಲ್ಲ ಜನರಿಗೆ ಕೈಗಳು ತಟ್ಟಕ್ಕೆ ಆಗೋದೇ ಇಲ್ಲ. ಇವತ್ತಿನ ಕ್ರೈಸ್ತರು ಹೇಗಿದೆ ಅಂತ ಹೇಳಿದ್ರೆ, ಏನೇ ಊಟ ಇದ್ರು ನಾನು ಮತ್ತು ನನ್ನ ಮನೆಯವರು ಅಷ್ಟೇ ಯೆಹೋವನನ್ನು ಸೇವಿಸ್ತೀವಿ, ಊಟ ಸೇವಿಸ್ತೀವಿ, ಬೇರೆಯವ್ರಿಗೆ ಇಲ್ಲವೇ ಇಲ್ಲ. ಅಲ್ಲಲ್ಲಿಯಾ? ಆ ಥರ ಇರಬಾರ್ದು. ಒಂದು ಊಟ ಕೊಟ್ಟು ಒಂದು ಸುವಾರ್ತೆ ಸಾರೋದನ್ನು ಅಭ್ಯಾಸ ಮಾಡ್ಕೊಳ್ರಿ. ಎಷ್ಟು ಜನ ಇನ್ಮೇಲೆ ಊಟ ಕೊಡ್ತೀರಾ? ಅಲ್ಲಲ್ಲಿಯಾ? ನಿಮಗೊಂದು ಗೊತ್ತಿದೆಯಾ?
ಊಟ ಹಾಕಿದ ಮನೆ ಯಾವತ್ತೂ ಕೆಟ್ಟೋಗೋದಿಲ್ಲ ರೀ. ನಾನು ಹೇಳ್ತೀನಿ ಕೇಳಿ, ಊಟ ಹಾಕಿದ ಮನೆ ಎಷ್ಟು ಕೆಟ್ಟೋಗೋದಿಲ್ಲ. ನನಗೆ ತುಂಬ ಕರ್ನಾಟಕ ರಾಜ್ಯ ಜನ ತುಂಬ ಇಷ್ಟಪಡ್ತೀನಿ. ಯಾಕೆ ಗೊತ್ತಾ? ನಮ್ಮ ಕಡೆ ಊರಿನ ಜನ ಎಲ್ಲ ಹೇಗೆ ಅಂತ ಅಂದರೆ, ಹಳ್ಳಿ ಜನರು ನೀವು ಅವ್ರ ಮನೆಗೆ ಹೋಗಿ ನೀರು ಕೇಳ್ರಿ, ಅವ್ರು ಮಜ್ಜಿಗೆಯನ್ನು ಕೊಟ್ಟು ಕಳಿಸ್ತಾರೆ. ಹೌದು, ಇದು ನಮ್ಮ ಜನರಿಗಿರ್ತಕ್ಕಂಥದ್ದು. ಅಲ್ಲಲ್ಲಿಯ ನೀವು ಯಾರಿಗೆ ಸುವಾರ್ತೆ ಹೇಳೋದಕ್ಕಿಂತ ಮುಂಚೆ ಯೇಸುವಿನ ಬಗ್ಗೆ ಒಳಗಡೆ ಕರೀರಿ. ಅವ್ರು ಯಾವ ಜಾತಿನಾದರೂ ಆಗಿರಲಿ ಪರವಾಗಿಲ್ಲ, ಒಳಗಡೆ ಕರೀರಿ, ಒಂದು ಊಟ ಹಾಕ್ರಿ, ಸಂತೋಷವಾಗಿ ಮಾತಾಡ್ರಿ, ನಂತರ ಯೇಸುವಿನ ಬಗ್ಗೆ ಹೇಳ್ರಿ. ಎಷ್ಟು ಜನ ಇನ್ಮೇಲೆ ಊಟ ಹಾಕಿ ಸುವಾರ್ತೆಯನ್ನು ಸಾರ್ತೀರಾ? ಕೈಗಳ ಮೇಲೆ ಕೆತ್ರಿ. ಹಲ್ಲೆಲೂಯಾ. ಸೊ ಆ ತಾಯಿ ನನಗೆ ಊಟ ಹಾಕ್ಬಿಟ್ಟು ಸುವಾರ್ತೆ ಹೇಳ್ತಾ ಇದ್ದಾರೆ, ಯೇಸುವಿನ ಬಗ್ಗೆ ಹೇಳ್ತೀನಿ, ನಂಗೆ ಕೇಳೋಕ್ಕೆ ಇಷ್ಟ ಇಲ್ಲ, ಆದರೆ ಊಟ ಮಾಡಿಬಿಟ್ಟಿದ್ದೀನಿ. ಕೇಳ್ತಾ ನನಗೆ ಲಾಸ್ಟಲ್ಲಿ ಕೋಪ ಬಂದುಬಿಡ್ತು. ನಾನು ಕೋಪ ಬಂದು ಹೇಳಿದೆ, ಅಮ್ಮ ಏನೋ ನೀವು ಕರೆದ್ರಿಂತ ಬಂದೆ, ಊಟ ಕೊಟ್ಟರೆ ಸಂತೋಷ, ನಮಗೆ ಈ ರೀತಿಯಾಗಿರ್ತಕ್ಕಂಥ ಮತಾಂತರ ಮಾಡಬೇಡಿ, ಈ ರೀತಿಯಾಗಿರ್ತಕ್ಕಂಥ ಇಲ್ಲದ ದೇವರುಗಳಿಗೆಲ್ಲ ಹೇಳ್ಬೇಡಿ ನಮಗೆ. ನಾನು ಬರ್ತೀನಿ, ಇಲ್ಲಿದ್ದರೆ ನನಗೆ ನೀವು ಮತಾಂತರ ಮಾಡಿಬಿಡ್ತೀರಾ ಅಂತ ನಾನು ಹೊರಟುಬಿಟ್ಟೆ. ಹೊರಟ ತಕ್ಷಣ ತಾಯಿ, ಸರಿಯಪ್ಪ ಆಯಿತು, ನಾನು ನಿನಗೋಸ್ಕರ ಒಂದು ಚಿಕ್ಕ ಪ್ರಾರ್ಥನೆ ಮಾಡಲ ಅಂತ ಕೇಳಿದರು. ಇದು ಭಾಳ ಪ್ರಾಮುಖ್ಯ, ಕೇಳ್ರಿ. ನಾನು ಪ್ರಾರ್ಥನೆನಾ, ಅದೇನು ಅಂತ ಕೇಳಿದೆ. ನಾನು ಪ್ರಾರ್ಥನೆ ಮಾಡ್ತೀನಿ, ನಿಂಗೆ ಕಣ್ಣು ಮುಚ್ಕೋಪ ಅಂತ ಹೇಳಿದ್ರು. ಸರಿ ಅಂತೇಳಿ ಆ ತಾಯಿ ಕಣ್ಗಳನ್ನ ಮುಚ್ಚಿ ಸೆರಗು ಹಾಕ್ಕೊಂಡು, ಅವ್ರು ಯಾವಾಗಲೂ ವೈಟ್ ಸ್ಯಾರಿ ಹಾಕ್ತಾರೆ, ಇವಾಗಲೂ ಸಹ ಅಷ್ಟೇ, ಹಾಕ್ಕೊಂಡು ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್. ನನಗೆ ಪ್ರಾರ್ಥನೆ ಅಂದರೆ ಅಂತ ಗೊತ್ತಿಲ್ಲ. ನಾನು ಸಹ ಸುಮ್ಮನೆ ಹಿಂಗೆ ನಿಂತ್ಕೊಂಡಿದ್ದೆ ಅಷ್ಟೇ. ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ದೆ. ಆ ತಾಯಿ ನನಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಪ್ರಾರ್ಥನೆ ಮಾಡ್ತಾ 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 ಆ ತಾಯಿ ಕಣ್ಣಲ್ಲಿ ನೀರು ಸ್ಟಾರ್ಟ್ ಆಯಿತು. ಅಳ್ಲಿಕ್ಕೆ ಸ್ಟಾರ್ಟ್. ನನಗೋಸ್ಕರ ಅಳ್ತಾ ಇದ್ದಾರೆ ಆ ತಾಯಿ. ಅಪ್ಪ, ಈ ಬ್ರದರ್, ಈ ಸಹೋದರ ನವೀನ ಆಶೀರ್ವಾದ ಮಾಡಪ್ಪ, ರಕ್ಷಿಸಪ್ಪ, ಈ ಮಗನ ಒಳ್ಳೆಯವನಪ್ಪ, ಹಾಗೆ ಹೀಗೆ ಅಂತೆಲ್ಲ ಏನೆಲ್ಲ ಹೇಳಿ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಆ ಕಣ್ಣೀರು ನೋಡಿದ ತಕ್ಷಣ ನನ್ನ ಹೃದಯದ ಒಳಗಡೆ ಎಲ್ಲೋ ಒಂದು ಕಡೆ ಒಂದು ಕನಿಕರ ಸ್ಟಾರ್ಟ್ ಆಯಿತು. ಫಸ್ಟು ನೀವು ಯಾರಿಗಾದ್ರೂ ಸುವಾರ್ತೆ ಸಾರೋದಕ್ಕಿಂತ ಮುಂಚೆ ಊಟವನ್ನು ಹಾಕ್ರಿ. ಎರಡನೇದಾಗಿ ಅವರಿಗೋಸ್ಕರ ನೀವು ಕಣ್ಣೀರಿಂದ ಪ್ರಾರ್ಥನೆ ಮಾಡಿರಿ. ಒಂದು ಹನಿ ಕಣ್ಣೀರು ನನ್ನ ಹೃದಯವನ್ನು ಕಲಕಿಸಿಬಿಡ್ತು. ಆದರೂ ಸಹ ದೃಢವಾಗಿ ನಿಂತ್ಕೊಂಡಿದ್ದೆ. ಆ ತಾಯಿ ಪ್ರಾರ್ಥನೆ ಮಾಡ್ತಾ 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 ಇರುವಾಗ ಸಡನ್ನಾಗಿ, ಈಗ ನಾವು ಪ್ರವಾದನೆ ಅಂತ ಹೇಳ್ತೀವಲ್ಲ, ಅದನ್ನು ಹೇಳಲಿಕ್ಕೆ ಅವ್ರು ಸ್ಟಾರ್ಟ್ ಮಾಡಿಬಿಟ್ರು. ದೇವರೇ, ಈ ಮಗ ಇವತ್ತು ರಕ್ಷಣೆ ಹೊಂದದೆ ಹೋದರೆ, ಇವತ್ತು ನಿನ್ನ ಬಳಿಗೆ ಬರದೆ ಹೋದರೆ, ಇನ್ನು ಸ್ವಲ್ಪ ದಿನದಲ್ಲೇ ಈ ಮಗ ಮರ್ಡರ್ ಆಗ್ಲಿಕ್ಕೆ ಹೋಗ್ತಾ ಇದ್ದಾನೆ. ಈ ಮಗನ ಸುತ್ತ ಒಂದು ಕತ್ತಿ ಸುತ್ತಾ ಇದೆ, ಅದನ್ನು ನೋಡ್ತಾ ಇದ್ದೀನಿ. ಅನೇಕರು ಈ ಮಗನನ್ನ ಕೊಲೆ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದಾರೆ. ದೇವರೇ, ಇವನ್ನ ರಕ್ಷಿಸು ಅಂತ ಹೇಳಿ ಆ ತಾಯಿ ಹೇಳ್ಬಿಟ್ಲು ಸಡನ್ನಾಗಿ. ಹೇಗಿರುತ್ತೆ ಯೋಚನೆ ಮಾಡ್ರಿ. ನನಗೆ ನಡಗಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತು. ನನ್ನ ಸ್ಥಿತಿ ಇರೋದು ಆ ಥರನೇ. ಹೌದು, ಅನೇಕರು ಒಡೆದು ಸಾಯಿಸ್ಬೇಕಂತ ಇದ್ದಾರೆ. ನಾನು ಅಂದ್ಕೊಂಡೆ, ಬ್ಯಾಂಗ್ಳೂರು ಪಟ್ಟಣದಲ್ಲಿ ಈಗ ನಾನು ರೋಲ್ ಕಾಲ್ ಮಾಡಿ ಮರ್ಡರ್ ಮಾಡಲಿಕ್ಕೆ ಹೋದಾಗ ಒಂದು ವೇಳೆ ನಾನೇ ಸಿಕ್ಕಾಕ್ಕೊಂಡ್ರೆ ನನ್ನೇ ಒಡೆದು ಸಾಯಿಸ್ತಾರೆ ಅಂತ ನನಗೆ ತೀರ್ಮಾನ ಆಯಿತು. ತಕ್ಷಣ ತಾಯಿ ಪ್ರಾರ್ಥನೆ ಮಾಡಿ ಮುಗಿಸಿದ ನಂತರ ನನ್ನ ಅಮ್ಮನ ಕೇಳಿದೆ, ಅಮ್ಮ, ನನ್ನ ಸುತ್ತ ಒಂದು ಕತ್ತಿ ಸುತ್ತಾ ಇದೆ, ಅನೇಕರು ನಿನ್ನ ಮರ್ಡರ್ ಮಾಡ್ಬೇಕಂದ್ಕೊಂಡಿದ್ದಾರೆ, ಇನ್ನು ಸ್ವಲ್ಪ ದಿವಸ ಸತ್ತೋಗ್ತಿ ಅಂತ ಹೇಳಿದ್ರಲ್ಲ, ನಿಮಗಿದೆಲ್ಲ ಹೇಳಿದ್ದು ಯಾರಂತ ನಾನು ಕೇಳಿದೆ. ಆ ತಾಯಿ ಹೇಳಿದ್ದು, ನಾನು ಯೇಸುವನ್ನು ಆರಾಧನೆ ಮಾಡ್ತೇನೆ, ಯೇಸು ನನಗೆ ಎಲ್ಲವನ್ನ ತಿಳಿಯಪಡಿಸ್ತಾ ಇದ್ದಾರೆ ಅಂತ. ಜೋರ ಕೈಗಳು ತಟ್ಟೋಣ ಎಲ್ಲರೂ. ಹಾಗೆ ಹೇಳಿದರು. ಆಮೇಲೆ ನನಗೆ ಆಶ್ಚರ್ಯ ಆಯಿತು. ನನ್ನ ಸ್ಥಿತಿ ಅದೇ ಥರ ಇತ್ತಲ್ಲ, ಆದರೂ ಸಹ ನಾನು ಅದೆಲ್ಲ ನಂಬಲಿಲ್ಲ. ನಾನೇನು ಮಾಡಿದೆ, ಸರಿ ಆಯಿತು ಅಂತ ಹೇಳಿ ಬಂದುಬಿಟ್ಟೆ. ಮನಸ್ಸೆಲ್ಲ ಗೊಂದಲ. ಇದು ಮಂಗಳವಾರ, ಸೋಮವಾರ ಯೋಚನೆ ಮಾಡಿದ್ದೀನಿ ಗುರುವಾರದಿಂದ ಮರ್ಡರ್ ಮಾಡಬೇಕಂತ, ಕೊಲೆಗಳನ್ನ ಮಾಡಬೇಕು, ದರೋಡೆಗಳನ್ನ ಮಾಡಬೇಕಂತ. ಮಂಗಳವಾರ ತಾಯಿ ಮನೆಗೆ ಹೋಗಿದ್ದೀನಿ. ಬಂದೆ, ರಾತ್ರಿ ಮಲ್ಕೊಂಡೆ. ಒಂದು ಮನಸ್ಸು ಹೇಳ್ತಾ ಇದೆ, ಒಳಗಡೆ ಒಂದು ಹೋರಾಟ. ಒಂದು ಮನಸ್ಸು ಹೇಳ್ತಾ ಇದೆ, ನೀನು ಆ ತಾಯಿ ಬಳಿಗೆ ಹೋಗು, ಒಳ್ಳೆಯವನಾಗ್ತೀಯ, ನಿನಗೆ ಭವಿಷ್ಯ ಸಿಗುತ್ತೆ ಅಂತ. ಇನ್ನೊಂದು ಮನಸ್ಸು ಹೇಳ್ತಾ ಇದೆ, ಬೇಡ ಬೇಡ ಬೇಡ, ನೀನು ಇಲ್ಲೇ ಇರು, ನಿನ್ನ ಭವಿಷ್ಯ ಇಲ್ಲೇ ವೃದ್ಧಿ ಆಗುತ್ತೆ ಅಂತ. ಮಂಗಳವಾರ ಬಹಳ ಹೋರಾಟ. ಸರಿ, ಬುಧವಾರ ಬೆಳಿಗ್ಗೆ ಎದ್ದೆ. ಬುಧವಾರನೂ ಸಹ ಹೋರಾಟ, ನಿದ್ದೆ ಇಲ್ಲ. ಒಂದು ಮನಸ್ಸು ಅಲ್ಲಿಗೆ ಹೋಗಂತ ಹೇಳ್ತಿದ್ದೆ, ಇಲ್ಲೊಂದು ಮನಸ್ಸು ಇಲ್ಲಿಂದ. ಈಗ ನನಗೆ ಗೊತ್ತಾಗುತ್ತೆ, ಅದು ಸೈತಾನಿಗೂ ದೇವರಾತ್ಮನಿಗೂ ಒಂದು ಹೋರಾಟ ಸ್ಟಾರ್ಟ್ ಆಗುತ್ತೆ. ನಾವು ದೇವರ ಬಳಿಗೆ ಹೋಗೋದಕ್ಕಿಂತ ಮುಂಚೆ ಸೈತಾನ ನಮ್ಮನ್ನು ಹಿಡಿದಿಡ್ತಾನೆ. ಒಂದು ಹೋರಾಟ, ಬಲವಾದ ಹೋರಾಟ ಸ್ಟಾರ್ಟ್ ಆಯಿತು. ನನ್ನ ಸ್ನೇಹಿತರು ಬಂದು ಕೇಳ್ತಿದ್ದಾರೆ, ಅಣ್ಣ ಹೆಂಗೆ ಮಾಡಬೇಕು, ಏನು ಮಾಡಬೇಕಣ್ಣ, ಗುರುವಾರದ ಯಾವ ವ್ಯಾನಲ್ಲಿ ಹೋಗ್ಬೇಕು, ಎಲ್ಲಿ ಹೋಗ್ಬೇಕಂತೆಲ್ಲ ಕೇಳ್ತಿದ್ದಾರೆ. ನಾನು ಹೇಳ್ತೀನಿ, ವೆಯ್ಟ್ ಮಾಡು ಅಂತ ಹೇಳ್ತಾನೆ ಇದ್ದೀನಿ. ಹೇಳ್ತಾ ಇರೋವಾಗ ನನ್ನ ಮನಸ್ಸು, ಒಂದು ಮನಸ್ಸು ಅಲ್ಲಿ ಹೋಗು ಅಂತ ಇದೆ, ಒಂದು ಮನಸ್ಸು ಇಲ್ಲಿರು ಅಂತ ಹೇಳ್ತಾ ಇದೆ. ಕೊನೆಗೆ ಈ ಕನ್ಫ್ಯೂಷನ್ ಏನು ಮಾಡಬೇಕು ಅಂತ ಗೊತ್ತಿದ್ದೇನೆ. ಬುಧವಾರ ಹೆಂಗೋ ಕಾಲ ಕಳೆದು ಗುರುವಾರ ಬೆಳಿಗ್ಗೆ ಸ್ಟ್ರೈಟಾಗಿ ನನ್ನ ಬಟ್ಟೆಗಳನ್ನ ಎತ್ಕೊಂಡು ಕೇಳ್ದಂಗೆ ಆ ತಾಯಿ ಮನೆಗೆ ಹೋಗ್ಬಿಟ್ಟೆ. ಆ ತಾಯಿ ಮನೆಗೆ ಹೋದೆ. ಆ ಅಮ್ಮ ಮನೆಗೆ ಹೋಗ್ಬಿಟ್ಟು ಡೋರ್ ತಡ್ತೆ. ಆ ಅಮ್ಮನಿಗೆ ಶಾಕ್. ಡೋರ್ ತೆಗೆದ್ಬಿಟ್ಟು, ಏನಪ್ಪ ಮಗನೇ, ಎಲ್ಲರಿಗೂ ಅವ್ರಿಗೆ ಮಗನೇ ಅಂತಲೇ ಕರೀತಾರೆ, ಏನಪ್ಪ ಮಗನೇ ಬಂದಿದೆಯಾ ಅಂತ ಕೇಳಿದರು. ಅಮ್ಮ,
ನೀನು ಸಾಯ್ತೀಯಾ, ನಿನ್ನ ಸುತ್ತ ಒಂದು ಕತ್ತಿ ಸುತ್ತಾ ಇದೆ ಅಂತಂದಲ್ಲ, ಅದು ಹೇಳ್ಕೊಟ್ಟವ್ರು ಯಾರು? ಅವರನ್ನು ನೋಡಬೇಕು. ಯೇಸು ಕ್ರಿಸ್ತನ ಬಗ್ಗೆ ನನಗೆಲ್ಲ ಗೊತ್ತಿಲ್ಲ, ನಾನು ಅವ್ರು ನೋಡಬೇಕು. ಆ ತಾಯಿ ನಕ್ಬಿಟ್ಟು ಹೇಳಿದ್ಲು, ಅವ್ರು ನನಗೆಲ್ಲ ನೋಡ್ಲಿಕ್ಕಾಗಲ್ಲಪ್ಪ, ಒಂದು ಕೆಲಸ ಮಾಡು, ಇವತ್ತು ಗುರುವಾರ ನಮ್ಮಲ್ಲಿ ಸ್ಟೇ ಮಾಡು, ಒಳ್ಳೆ ಊಟ ತಿಂಡಿ ಎಲ್ಲ ಮಾಡಿ ರೆಸ್ಟ್ ಮಾಡು, ನಾಳೆ ಶುಕ್ರವಾರ ನಮ್ಮ ಚರ್ಚಲ್ಲಿ ಪ್ರಾರ್ಥನೆ ಇದೆ ಮೇಲ್ಗಡೆ, ಶುಕ್ರವಾರ ಶನಿವಾರ ಭಾನುವಾರ 3 ದಿನ ಒಂದು ಫಾಸ್ಟಿಂಗಲ್ಲಿ ಕೂತ್ಕೋ, ಒಂದು ವೇಳೆ ದೇವರಿನ ಕಣ್ಣಿಗೆ ಕಾಣಿಸ್ಬೋದು ಅಂತ ಹೇಳಿದ್ಲು ಆ ತಾಯಿ. ಸರಿ ಅಂತ ಹೇಳಿ ಗುರುವಾರ ತಾಯಿ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಶುಕ್ರವಾರ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡೆ. ಆ ತಾಯಿ ಅಲ್ಲಿದ್ದಂಥದ್ದು ಯಾವುದೋ ಒಂದು ಬಟ್ಟೆಯನ್ನು ಕೊಟ್ಟರು, ಚೆನ್ನಾಗಿರೋದನ್ನ. ನಂದು ಹಳೆದೆಲ್ಲ ಬಟ್ಟೆ ಬಿಸಾಕ್ಬಿಟ್ರು. ಅವರೇ ಕೊಟ್ಟರು, ನಮ್ಮ ತಾಯಿ ಒಂದು ಬಟ್ಟೆ ಕೊಟ್ಟರು, ಅದು ಹಾಕ್ಕೊಂಡು ಮೇಲ್ಗಡೆ ಚರ್ಚಲ್ಲೋಗಿ ಕೂತ್ಕೊಂಡೆ. ಶುಕ್ರವಾರ ಫಾಸ್ಟಿಂಗಲ್ಲಿ ಕೂತ್ಕೊಂಡೆ. ನನ್ನ ಜೀವಿತದಲ್ಲಿ ಒಂದಿನ ಉಪವಾಸ ಇದ್ದವನೇ ಅಲ್ಲ. ಆ ಮೆಜೆಸ್ಟಿಕಲ್ಲಿ ಬಂದಾಗ 5 ದಿನ ಇದ್ದಿದ್ದು ಅಷ್ಟೇ. ಆದರೆ ಅವತ್ತು ಮಾತ್ರ ಉಪವಾಸದಲ್ಲಿದ್ದೇನೆ, ಶುಕ್ರವಾರ ಶನಿವಾರ ಭಾನುವಾರ. ಆದರೆ ನನಗೇನು ದೇವ್ರು ಕಾಣಿಸ್ಲಿಲ್ಲ, ದೇವ್ರು ನನ್ನ ಸಂಗಡ ಮಾತಾಡಲೂ ಇಲ್ಲ. ಬಟ್ ಆ 3 ದಿನದಲ್ಲಿ ಕುಡಿಯೋದನ್ನು ಬಿಟ್ಟೆ. ಪಕ್ಕಾ ಚೈನ್ ಸ್ಮೋಕರ್ ನಾನು, ಪಕ್ಕಾ ಡ್ರಂಕರ್, ನನಗೆ ಡ್ರಿಂಕ್ಸ್ ಯಾವಾಗಲೂ ಇರಲೇಬೇಕು. ಆ 3 ದಿನದಲ್ಲಿ ಕುಡಿಯೋದನ್ನು ಬಿಟ್ಟೆ, ಸ್ಮೋಕ್ ಮಾಡೋದನ್ನು ಬಿಟ್ಟೆ, ಫಿಲ್ಮ್ ನೋಡೋದನ್ನು ಬಿಟ್ಟೆ, ಎಲ್ಲ ಕೆಟ್ಟ ಚಟಗಳನ್ನ ಬಿಟ್ಟುಬಿಟ್ಟೆ ಆ 3 ದಿನದಲ್ಲಿ. ಬೈಬಲ್ ಹೇಳುತ್ತೆ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ. ಅದು ನಿಜವಾಗ್ಲೂ ಕರೆಕ್ಟ್. ಆ 3 ದಿನ ಎಷ್ಟೋ ಸರಿ ಹೊಸ ವರ್ಷ ಬಂದಾಗಲೆಲ್ಲ ಸಿಗರೇಟ್ ಬಿಟ್ಟಿದ್ದೀನಿ, ಆ 1 ದಿನ ಮಾತ್ರ. ಮತ್ತೆ ನೆಕ್ಸ್ಟ್ 1 ವೀಕ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಆ 3 ದಿನದಲ್ಲಿ ಪರ್ಮನೆಂಟ್, ಅವತ್ತು ಬಿಟ್ಟಿದ್ದು ಸಿಗರೇಟು ಕುಡಿತಾ ಇವತ್ತು ನನಗೆ ಇದು ಇಷ್ಟನೂ ಆಗಲ್ಲ, ಅದನ್ನು ನೋಡಲಿಕ್ಕೆ ಅಸಹ್ಯ ಆಗುತ್ತೆ, ನನಗೆ ಅದು ಆಸೆನೇ. ಆ 3 ದಿನದಲ್ಲಿ ದೇವರನೊಟ್ಟಿಗೆ ಮಾತಾಡಲಿಲ್ಲ, ಆದರೆ ದೇವರು ನನಗೆ ಈ ಬಂಧನಗಳಿಂದ ಹೊರಗಡೆ ಕರ್ಕೊಂಡು ಬಂದುಬಿಟ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ನಾನೊಂದು ಹಾಡನ್ನು 5ನೇ ವ್ಯಾಲ್ಯೂಮಲ್ಲಿ ಬರೆದಿದ್ದೇನೆ ಈ ರೀತಿಯಾಗಿ. ಒಂದು 5ನೇ ವ್ಯಾಲ್ಯೂಮಲ್ಲಿ ಈ ರೀತಿಯಾಗಿ ಹಾಡು ಬರೀತೇನೆ. ಏನಂತ ಹೇಳಿದರೆ, ನಿನ್ನ ಸಮ್ಮುಖದಿ ನನಗೆ ಸಂತೋಷ, ನಿನ್ನ ಸನ್ನಿಧಿಯಲ್ಲಿ ನನಗೆ ಸೌಭಾಗ್ಯ. ನಿನ್ನ ಸಮ್ಮುಖದಿ ನನಗೆ ಸಂತೋಷ, ನಿನ್ನ ಸನ್ನಿಧಿಯಲ್ಲಿ ನನಗೆ ಸೌಭಾಗ್ಯ. ನನ್ನ ಕಷ್ಟವ ನೋಡುವ ದೇವರೇ, ನನ್ನ ಕಣ್ಣೀರ ಒರೆಸುವ ಯೇಸುವೇ, ನನ್ನ ಕಷ್ಟವ ನೋಡುವ ದೇವರೇ, ನನ್ನ ಕಣ್ಣೀರ ಒರೆಸುವ ಯೇಸುವೇ. ನೋಡಿದ್ರಲ್ಲ, ಈ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ಮಾತ್ರ ನಮಗೆ ಬಿಡುಗಡೆ. ನಾನು ಆ 3 ದಿನದಲ್ಲಿ ಕುಡಿಯೋದನ್ನು ಬಿಟ್ಟೆ, ಸ್ಮೋಕ್ ಮಾಡೋದನ್ನು ಬಿಟ್ಟೆ, ಎಲ್ಲ ಚಟಗಳನ್ನ ಬಿಟ್ಟುಬಿಟ್ಟೆ. ಬಿಟ್ಟಾಗ ದೇವರು ನನ್ನನ್ನು ತುಂಬ ಚೆನ್ನಾಗಿ ಆ 3 ದಿನದಲ್ಲಿ ಮಾರ್ಪಡಿಸಿದರು. 3 ದಿನ ಆಯಿತು, ನಾನು ಮತ್ತೆ ನನ್ನ ಬಟ್ಟೆಗಳನ್ನ ತೆಗೆದುಕೊಂಡು ನಾನು ಹೊರಟೆ. ವಿತ್ ಮ್ಯೂಸಿಕ್ ನಾವು ಒಂದು ಹಾಡನ್ನು ಆಡೋಣವಾ? ಅದನ್ನು ಓಕೆನಾ? ಆಡೋಣವಾ? ಓಕೆ. ನಿನ್ನ ಸಮ್ಮುಖ ದಾಂಡಿ ಅವ್ರದ್ದು. ನಿನ್ನ ಸಮ್ಮುಖದಿ ನನಗೆ ಸಂತೋಷ, ನಿನ್ನ ಸನ್ನಿಧಿಯಲ್ಲಿ ನನಗೆ ಸೌಭಾಗ್ಯ. ನಿನ್ನ ಸಮ್ಮುಖದಿ ನನಗೆ ಸಂತೋಷ, ನಿನ್ನ ಸನ್ನಿಧಿಯಲ್ಲಿ ನನಗೆ ಸೌಭಾಗ್ಯ. ನನ್ನ ಕಷ್ಟವ ನೋಡುವ ದೇವರೇ, ನನ್ನ ಕಣ್ಣೀರ ಒರೆಸುವ ಯೇಸುವೇ, ನನ್ನ ಕಷ್ಟವ ನೋಡುವ ದೇವರೇ, ನನ್ನ ಕಣ್ಣೀರ ಒರೆಸುವ ಯೇಸುವೇ. ಅಳುವುದಾದರೂ ನಿನ್ನ ಮುಂದೆಯೇ, ನಗುವುದಾದರೂ ನಿನ್ನ ಬಳಿಯಲ್ಲಿ. ಎಲ್ಲರೂ ಅಳುವುದಾದರೂ ನಿನ್ನ ಮುಂದೆಯೇ, ನಗುವುದಾದರೂ ನಿನ್ನ ಬಳಿಯಲ್ಲಿ. ಯೇಸುವೇ, ಯೇಸುವೇ, ನನ್ನ ಕೂಗನ್ನು ಕೇಳುವವರೇ. ಯೇಸುವೇ, ಯೇಸುವೇ, ನನ್ನ ಕೂಗನ್ನು ಕೇಳುವವರೇ. ನಿನ್ನ ಬಿಟ್ಟು ನಾ ಎಲ್ಲಿಗೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ. ಓ ನಿನ್ನ ಬಿಟ್ಟು ನಾ ಎಲ್ಲಿಗೋಗಲಿ,
ಹೋಗಲಿ, ನಿನ್ನ ಬಿಟ್ಟು ನಾ ಏನು ಮಾಡಲಿ. ನೀನೇ ಮಾರ್ಗವು, ನೀನೇ ಸತ್ಯವು, ನೀನೇ ಜೀವವು, ನೀನೇ ಸರ್ವವು. ನೀನೇ ಮಾರ್ಗವು, ನೀನೇ ಮಾರ್ಗವು, ನೀನೇ ಸತ್ಯವು, ನೀನೇ ಸತ್ಯವು, ನೀನೇ ಜೀವವು, ನೀನೇ ಜೀವವು, ನೀನೇ ಸರ್ವವು, ನೀನೇ ಸರ್ವವು. ಅಳುವುದಾದರೂ ಅಳುವುದಾದರೂ ನಿನ್ನ ಮುಂದೆಯೇ, ನಗುವುದಾದರೂ ನಿನ್ನ ಬಳಿಯಲ್ಲಿ. ಇನ್ನೊಂದ್ಸಾರಿ. ಅಳುವುದಾದರೂ ನಿನ್ನ ಮುಂದೆಯೇ, ನಗುವುದಾದರೂ ನಿನ್ನ ಬಳಿಯಲ್ಲಿ. ಯೇಸುವೇ ಯೇಸುವೇ, ನನ್ನ ಕೂಗನ್ನು ಕೇಳುವವನೇ. ಯೇಸುವೇ ಯೇಸುವೇ, ನನ್ನ ಕೂಗನ್ನು ಕೇಳುವವನೇ. ನನ್ನ ಮನವೇ ನೀ ಶಾಂತವಾಗಿರು, ನನ್ನ ಕರ್ತನು ಎಲ್ಲವ ಮಾಡುವನು. ಓ ನನ್ನ ಮನವೇ ನೀ ಶಾಂತವಾಗಿರು, ನನ್ನ ಕರ್ತನು ಎಲ್ಲವ ಮಾಡುವನು. ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಚಂದ್ರನು ಇನ್ನು ತೊಲಗನು. ನಿನ್ನ ಸೂರ್ಯನು, ನಿನ್ನ ಸೂರ್ಯನು ಇನ್ನು ಮುಳುಗನು, ನಿನ್ನ ಚಂದ್ರನು ಇನ್ನು ತೊಲಗನು. ಅಳುವುದಾದರೂ ಅಳುವುದಾದರೂ ಓಹೋ, ನಿನ್ನ ಮುಂದೆಯೇ, ನಗುವುದಾದರೂ ನಿನ್ನ ಬಳಿಯೇ. ಇನ್ನೊಂದ್ಸಾರಿ. ಅಳುವುದಾದರೂ ನಿನ್ನ ಮುಂದೆಯೇ, ಕೇಳಿಸ್ತಾ ಇಲ್ಲ. ನಗುವುದಾದರೂ ನಿನ್ನ ಬಳಿಯಲ್ಲಿ. ಯೇಸುವೇ ಯೇಸುವೇ, ನನ್ನ ಕೂಗನ್ನು ಕೇಳುವವನೇ. ಜೋರಾಗಿ. ಯೇಸುವೇ ಯೇಸುವೇ, ನನ್ನ ಕೂಗನ್ನು ಕೇಳುವವನೇ. ಅಲ್ಲಲ್ಲಿಯ ಆತನ ಸಮ್ಮುಖದಲ್ಲೇ ನಮಗೆ ಬಿಡುಗಡೆ. ನಾನು ಹೇಳ್ತಿರೋದು ಬೆಥೆಲ್ ಚರ್ಚ್ ಅವರಿಗೆ, ಮಕ್ಕಳಿಗೆ, ಈ 365 ಡೇಸ್ ಏನು ಪ್ರೇಯರ್ ಇದೆಯೋ, ಸುಮ್ಮನೆ ಕಾಲ ವೇಸ್ಟ್ ಮಾಡಬೇಡಿ. ಫ್ರೀ ಆಗಿರೋವಾಗೆಲ್ಲ ದೇವರ ಆಲಯಕ್ಕೆ ಬನ್ನಿರಿ. ಒಂದು ವರ್ಡ್ ತೋರಿಸ್ತೇನೆ, ಎಲ್ಲರೂ ಓದೋಣ. ಎಲ್ಲರೂ ಏಷಾಯನು ಬರೆದ ಗ್ರಂಥ ಎಲ್ಲರೂ ತೆಗೆದುಕೊಳ್ಳೋಣ. ಎಲ್ಲರೂ ನೋಟ್ ಮಾಡ್ಕೊಳ್ರಿ ಅದನ್ನ. 66ನೇ ಅಧ್ಯಾಯದಲ್ಲಿ ಯೆಶಾಯ 66 13ನೇ ವಾಕ್ಯದ ಬಿ ಭಾಗವನ್ನು ಓದೋಣ. ಯೆರೂಸಲೇಮಿನಲ್ಲಿ ನಿಮಗೆ ದುಃಖ ಶಮನವಾಗುವುದು. ನಿಮ್ಮ ದುಃಖ ಶಮನವಾಗ್ತಕ್ಕಂಥ ಒಂದೇ ಜಾಗ, ಅದು ಬೆಥೆಲ್ ಚರ್ಚ್ ಬಿಟ್ಟರೆ ಬೇರೆ ಎಲ್ಲೂ ಇಲ್ಲ ಈ ವರ್ಲ್ಡಲ್ಲಿ. ಅಲ್ಲಲ್ಲಿಯ ನೀವು ಏನು ತಿಳ್ಕೊಂಡಿದ್ದೀರಿ ದೇವರ ಆಲಯವನ್ನು? ಇವತ್ತು ನನಗೆ ಎಷ್ಟೋ ಹೋರಾಟ ಪ್ರಶ್ನೆಗಳು ಬಂದಾಗ ನಾನು ಓಡಿ ಹೋಗದೆ ದೇವರ ಸಮ್ಮುಖಕ್ಕೆ, ಆತನ ಸಮ್ಮುಖದಲ್ಲಿ ಹೋದಾಗಲೇ ನನಗೆ ಒಂದು ಆದರಣೆ, ಸಂತೈಸುವಿಕೆ, ಬಿಡುಗಡೆ. ಇವತ್ತು ಇಷ್ಟು ಚೆನ್ನಾಗಿ ಇದ್ದೀನಿ ಅಂತ ಹೇಳಿದರೆ ಆಶೀರ್ವಾದ ಉಳ್ಳವನ ಕಾರಣ ಅದು ದೇವರ ಆಲಯ. ನಾನು ಬೆಥೆಲ್ ಚರ್ಚ್ ಅವ್ರಿಗೆ ಹೇಳ್ತೇನೆ, ಮಕ್ಕಳಿಗೆ, ಈ ಆಲಯವನ್ನು ನೀವು ಅಸಡ್ಡೆಯಾಗಿ ಎಣಿಸಬೇಡ್ರಿ, ಇದನ್ನು ಕೇವಲವಾಗಿ ಎಣಿಸಬೇಡ್ರಿ. ಇದು ಸಾಧಾರಣವಾದ ಒಂದು ಸ್ಥಳವಲ್ಲ. ಈ ಯೆರೂಸಲೇಮ್ ಅಂತಕ್ಕಂಥ ಜಾಗದ ದಿಕ್ಕವನ್ನು ದೇವರ ಶಮನವನ್ನಾಗಿ ಮಾಡ್ತಾರೆ. ನಿನ್ನ ರೋಗವನ್ನು ಶಮನ ಮಾಡ್ತಾರೆ, ನಿನ್ನ ಸಾಲವನ್ನು ಶಮನ ಮಾಡ್ತಾರೆ. ಇದು ಸಾಧಾರಣ. ನೀವು ಈ ಸ್ಥಳಕ್ಕೆ ಬಂದಾಗೆಲ್ಲ ನೀವು ಮುತ್ತು ಕೊಡಬೇಕು. ಸರಿ, ಇಂಥ ಒಂದು ಚರ್ಚ್ಗೋಸ್ಕರ ಕೊಡ್ರಿ. ನಾಚ್ಕೊಳ್ತಾರೆ ನೋಡಿ. ನಿಮ್ಮ ಮಗುಗಾದ್ರೆ ಎಷ್ಟು ಚೆನ್ನಾಗಿ ಅಂತ ಹೇಳ್ತೀರಾ? ಕೊಡೋಣ ಎಲ್ಲರೂ ಈ ಆಲಯಕ್ಕೋಸ್ಕರ. ನಿನ್ನ ಪಾದಕ್ಕೆ ಮುದ್ದಿಡುವೆ, ನಿನ್ನನ್ನೇ ಪ್ರೀತಿಸುವೆ. ಎಲ್ಲರೂ ಜೀವನವೆಲ್ಲ ನಿನಗಾಗಿ ಆಡಿ ಹೊಗಳುವೆ, ಜೀವನವೆಲ್ಲ ನಿನಗಾಗಿ ಆಡಿ ಹೊಗಳುವೆ. ನೀವೆಷ್ಟು ಒಳ್ಳೆಯವರಪ್ಪ, ನಿನ್ನ ಪ್ರೀತಿ ಹೇಗೆಲ್ಲಪ್ಪ.
ಹಾಡು ನಿನಗಾಗಿಯೇ ಹಾಡುವೆನು ನನ್ನೇಸುವೆ. ಇನ್ನೊಂದ್ಸಾರಿ ಜೋರಾಗಿ. ಗಮನ ಇಟ್ಟು ಕೇಳ್ರಿ. ನಾನೀಗ ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೇನೆ. 3 ದಿನಗಳ ಕಾಲ ಚರ್ಚಲ್ಲಿ ಕೂತ್ಕೊಂಡೆ, ಪ್ರೇಯರ್ ಮಾಡಿದೆ. ನಾನು ಎಲ್ಲ ಸ್ಮೋಕ್ ಮಾಡೋದು ಕುಡಿಯೋದೆಲ್ಲ ಬಿಟ್ಟುಬಿಟ್ಟೆ. ನಾನು ನಂತರ ನನ್ನ ಬಟ್ಟೆಗಳು ತೆಗೆದುಕೊಂಡು ಹೊರಟೆ. ಆ ತಾಯಿ ಕೇಳಿದರು, ಎಲ್ಲಿ ಹೋಗ್ತೀಯ ಮಗನೇ ಅಂತಂದರು. ಅಮ್ಮ ವಾಪಸ್ ಹೋಟ್ಲಿಗೆ ಹೋಗ್ತೇನೆ, ಕೆಲಸಕ್ಕೆ ಹೋಗ್ತೇನೆ, ನಾನು ಪ್ರತಿ ಭಾನುವಾರ ಬರ್ತೀನಮ್ಮ, ನನಗೆ ತುಂಬ ಆದರಣೆ ಇದೆ, ಸಂತೈಸುವಿಕೆ ಇದೆ, ನಿಮಗೆ ತುಂಬ ಸುಮ್ಮನೆ ತೊಂದರೆ ಕೊಡೋದು ಬೇಡ, ನಾನು ದುಡಿದು ಬಿಟ್ಟು ಬರ್ತೀನಿ. ಆ ತಾಯಿ ಒಂದು ಮಾತು ಹೇಳಿದರು, ಮಗನೇ ನೀನು ಇಲ್ಲೇ ಇರು, ಅಲ್ಲಿ ಹೋದರೆ ಕೆಟ್ಟೋಗ್ಬಿಡ್ತೀಯಾ, ನೀನು ಇಲ್ಲೇ ಇರು, ಪರವಾಗಿಲ್ಲ, ನಾನು ಇಲ್ಲೇ ಯಾವುದಾದ್ರು ಒಂದು ಕೆಲಸ ನೋಡ್ತೀನಿ ಅಂತೇಳಿ ಆ ತಾಯಿ 1 ತಿಂಗಳು ನನ್ನ ಮನೇಲಿ ಇಟ್ಕೊಂಡು ಸಾಕಿದರು. 1 ತಿಂಗಳು ಮನೇಲಿ ಇಟ್ಕೊಂಡು ಸಾಕಿದರು. ಗಮನ ಇಟ್ಟು ಕೇಳ್ರಿ. ಒಂದು ಚಿಕ್ಕದಾಗಿ ಒಂದು 850 ರೂಪಾಯಿ ಕೊಟ್ಟು ಆ ತಾಯಿನೇ ಒಂದು DL ಮಾಡಿಸಿಕೊಟ್ರು. DL ತೆಗೆದುಕೊಂಡು ಒಂದು 5 ಸ್ಟಾರ್ ಹೋಟ್ಲಿಗೆ ಕೆಲಸಕ್ಕೆ ಹೋದೆ. ರಾಯಲ್ ಆರ್ಚಿಡ್ ಅಂತ ಅಂದ್ಬಿಟ್ಟು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿದೆ. ಆ ರಾಯಲ್ ಆರ್ಚಿಡಲ್ಲಿ ಹೋದಾಗ ನನಗೆ ಬೆಂಗಳೂರಲ್ಲಿ ಗಾಡಿ ಓಡಿಸಿ ಅಭ್ಯಾಸ ಇಲ್ಲ, ಚಿಕ್ಕ ಪುಟ್ಟದೆಲ್ಲ ಓಡಿಸ್ತಾ ಇದ್ದೆ ಹಳ್ಳಿಗಳಲ್ಲಿ. ಅಲ್ಲಿ ಹೋದ ತಕ್ಷಣ ಆ ರಾಯಲ್ ಆರ್ಚಿಡಲ್ಲಿ ನನಗೆ ನೋಡಪ್ಪ ನೀನು DL ಇದೆ, ಬಟ್ ನಾನು ಟೆಸ್ಟ್ ಮಾಡಬೇಕು ನೀನು ಡ್ರೈವಿಂಗ್ ಅಂತಂದರು. ಸರಿ ಸರ್ ಆಯಿತು ಅಂತಂದೆ. ನನಗೆ ಡ್ರೈವಿಂಗ್ ಟೆಸ್ಟ್ ಮಾಡಿದ್ರೆ ಓಡಿಸೋಕ್ಕೆ ಬರೋಲ್ಲ, ನನಗೆ ಹೆದರಿಕೆ ಆಗುತ್ತೆ, ಏನು ಮಾಡೋದು ಗೊತ್ತಿಲ್ವಲ್ಲ ಅಂತಂದ್ಬಿಟ್ಟು ಸರಿ ಆದರೂ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ನಲ್ಲ, ಸರಿ ಸರ್ ಚೆಕ್ ಮಾಡಿ ಬನ್ನಿ ಅಂತಂದೆ. ಅಷ್ಟೊತ್ತಿಗೆ ಚೆಕ್ ಮಾಡೋನಿಗೆ ಒಂದು ಕಾಲ್ ಬಂದುಬಿಡ್ತು. ಅವನು ಹೋಗ್ಬಿಟ್ಟ. ಅವನೇನು ಮಾಡ್ದ, ಕಾರ್ ಕೀ ಕೊಟ್ಬಿಟ್ಟು ಯಾರಾದರೂ ಕೇಳಿದರೆ ಚೆಕ್ ಮಾಡಿದ್ದಾರೆ ಅಂತ ಹೇಳು ಅಂತಂದ್ಬಿಟ್ಟು ಗಾಡಿ ಓಡಿಸು ಅಂತ ಅಂದ್ಬಿಟ್ಟ. ಗಾಡಿ ಕೀ ಕೊಟ್ಬಿಟ್ಟು ಹೋಗ್ಬಿಟ್ಟ. ನಾನು ಗಾಡಿ ತೊಗೊಂಡು ಏರ್ಪೋರ್ಟ್ಗೆ ಹೋಗ್ಬಿಟ್ಟೆ. ನೋಡಿ ಯೋಚನೆ ಮಾಡಿರಿ, ಏರ್ಪೋರ್ಟಿಗೆ ಹೋಗಿದ್ದೀನಿ, ಸಿಗ್ನಲ್ ಬಗ್ಗೆ ನನಗೆ ಅರಿವೇ ಇಲ್ಲ, ಎಲ್ಲ ಸಿಗ್ನಲ್ ಹೊಡ್ಕೊಂಡು ಹೋಗ್ತಾನೆ ಇದ್ದೀನಿ, ಸುಮ್ಮನೆ ಎಲ್ಲೂ ನಿಲ್ಲಿಸ್ತಾನೆ ಇಲ್ಲ, ಹೋಗ್ತಾನೆ ಇದ್ದೀನಿ. ಹಿಂದ್ಗಡೆಯಿಂದ ಪೊಲೀಸ್ ಬರ್ತಾನೆ ಇದ್ದಾನೆ, ಎಲ್ಲಿಗೆ ಸಿಕ್ಕೇ ಇಲ್ಲ ಅವನ ಕೈಗೆ. ನಾನು ಹೋಗಿ ಏರ್ಪೋರ್ಟಲ್ಲಿ ನಿಲ್ಲಿಸ್ಬಿಟ್ಟೆ. ಅವನು ಪೊಲೀಸ್ ಏನಕ್ಕೋ ಬರ್ತೇನೆ ಅಂತ ಅಂದ್ಕೊಂಡಿದ್ದೀನಿ. ಬಂದ ತಕ್ಷಣ ಗಾಡಿ ಅಡ್ಡ ಹಾಕ್ಬಿಟ್ಟ. ಗಾಡಿ ಅಡ್ಡ ಹಾಕ್ಬಿಟ್ಟು, ಏಯ್ ನಿಮ್ಮಪ್ಪಂದ ರೋಡು, ಹಾಂ ಒಂದು ಸಿಗ್ನಲ್ ನಿಲ್ಸಿಲ್ವಲ್ಲೇ, ಎಲ್ಲ ಸಿಗ್ನಲ್ ಹೊಡ್ಕೊಂಡು ಬರ್ತಾ ಇದೆಯಾ, ಏನು ನಿನ್ನ ಮಿನಿಸ್ಟ್ರ್ ಅಂತ ಹೋಯ್ದೆ ನನಗೆ. ನಾನು ಹೇಳಿದೆ, ಸರ್ ನನಗೆ ಗೊತ್ತಿಲ್ಲ, ನಾನು ಅದೇ ಫಸ್ಟ್ ಟೈಮ್ ಬ್ಯಾಂಗ್ಳೂರಿಗೆ ಬಂದಿರೋದು ಅಂತಂದೆ. ಗೊತ್ತಿಲ್ಲ, ಪೆನಾಲ್ಟಿ ಹಾಕಿದೆ ಅಂತ. ಒಂದು 500 ರೂಪಾಯಿ ಪೆನಾಲ್ಟಿ ಹಾಕಿ ಕಿತ್ಕೊಂಡು ಹೋಗ್ಬಿಟ್ಟ. ಅವಾಗ ಗೊತ್ತಾಯ್ತು, ಓ ಸಿಗ್ನಲಲ್ಲಿ ಸ್ಟಾಪ್ ಮಾಡಬೇಕಂತ ಅವತ್ತೇ ಗೊತ್ತಾಗಿದ್ದು ನನಗೆ, ಅದುವರೆಗೆ ಗೊತ್ತಾಗಿರಲಿಲ್ಲ. ಪ್ರಿಯರೇ, ಅಲ್ಲಿ ಕೆಲಸಕ್ಕೆ ಸೇರಿಕೊಂಡೆ. ತಿಂಗಳಿಗೆ 2,500 ಸಂಬಳ, ತಿಂಗಳಿಗೆ 2,500 ಸಂಬಳ, ಜೊತೆಯಲ್ಲಿ ತಿಂಗಳಿಗೆ ಒಂದು 30,000 ರೂಪಾಯಿ ಟಿಪ್ಸ್ ಬರ್ತಾಯಿತ್ತು, ಮಿನಿಮಮ್ 30,000. ಎಷ್ಟು ಚೆನ್ನಾಗಿದೆ ಅವರು ಆಶೀರ್ವಾದ ಮಾಡಿದರು. ಆ 32 ಸಾವಿರ ತೆಗೆದುಕೊಂಡೋಗಿ ಆ ತಾಯಿಗೆ ಕೊಡ್ತಾಯಿದ್ದೆ. ಅಲ್ಲಿ ಫಾರಿನರ್ಸ್ ತುಂಬ ಬರ್ತಾಯಿದ್ರು, ಅವರೆಲ್ಲ ಬಂದವರೆಲ್ಲ ಖುಷಿ ಆಗ್ತಾಯಿದ್ರು. ನಾವೆಲ್ಲ ಬಟ್ಲರ್ ಇಂಗ್ಲೀಷ್ ಮಾತಾಡ್ಕೊಂಡು ಏನೆಲ್ಲ ಬಸ್ಸು ಅಂದ್ಕೊಂಡು ಹೋಗ್ತಾ ಇದ್ವಲ್ಲ, ಅವರು ತುಂಬ ದುಡ್ಡು ಕೊಟ್ಬಿಡ್ತಾಯಿದ್ರು. ಆಗ ತೆಗೆದುಕೊಂಡು ಹೋಗಿ ನನ್ನ ತಾಯಿಗೆ ಕೊಡ್ತಾಯಿದ್ದೆ. ಯಾಕೆಂದ್ರೆ ಅವ್ರು ತುಂಬ ಬಡ ಮಕ್ಕಳೆಲ್ಲ ಸಾಕ್ತಾಯಿದ್ರು, ಕಷ್ಟದಲ್ಲಿ ಸಾಕ್ತಾಯಿದ್ರು. ಅವ್ರಿಗೆ ಕೊಡ್ತಾಯಿದ್ದೆ ಆ ತಾಯಿಗೆ. 1 ತಿಂಗಳು ಕೊಟ್ಟೆ, 2 ತಿಂಗಳು ಕೊಟ್ಟೆ, 3 ತಿಂಗಳು, ಪ್ರತಿ ತಿಂಗಳು 30,000 ಮೇಲೇ ಕೊಡುವಾಗ ತಾಯಿಗೆ ಡೌಟ್ ಬಂದುಬಿಡ್ತು. ಆ ತಾಯಿ ಒಂದು ದಿವಸ ಸ್ಯಾಲ್ರಿ ತೆಗೆದುಕೊಂಡ್ಬಿಟ್ಟು, ನವೀನ್ ನಿನ್ನ ಸ್ಯಾಲ್ರಿ 2,500 ಸಂಬಳ ತಾನೆ? ಹೌದು. ಏನಿದು 30,000 ರೂಪಾಯಿ ತೊಗೊಂಡು ಬರ್ತಿದ್ದೆ, ಮತ್ತೆ ನೀನು ಕಳ್ತನ ಮಾಡ್ತಾಯಿದ್ಯಾ, ಮತ್ತೆ ನೀನು ರೌಡಿಸಮ್ ಏನಾರು ಮಾಡ್ತಾಯಿದ್ಯಾ ಅಂತ ಕೇಳಿದ್ರು. ಇಲ್ಲಮ್ಮ, ಅಲ್ಲಿ ಗೆಸ್ಟ್ಗಳು ಬರ್ತಾರೆ, ಅವ್ರನ್ನ ಲೈವ್ ಬ್ಯಾಂಡ್ಗೆ ಕರ್ಕೊಂಡು ಹೋಗ್ತೀನಿ, ಲೈವ್ ಬ್ಯಾಂಡ್ಗೆ, ಆಮೇಲೆ ಡಿಸ್ಕೋತೆಗೆ ಕರ್ಕೊಂಡು ಹೋಗ್ತೀನಿ, ಬಾರ್ಗೆ ಕರ್ಕೊಂಡು ಹೋಗ್ತೀನಿ, ಜೊತೆಲಿ ನನ್ನೂ ಅವ್ರು ಕರ್ಕೊಂಡು ಒಳಗಡೆ ಹೋಗ್ಬಿಡ್ತೀವಿ, ನಾವು ಅವ್ರು ತುಂಬ ಚೆನ್ನಾಗಿ ದುಡ್ಡು ಕೊಟ್ಟು ಹೋಗ್ತಾರೆ ಅಂತ ಅಂದು. ನನ್ನ ತಾಯಿ, ಏನಪ್ಪ ದೇವ್ರ ಮಗಾಗಿ ಇಂಥ ಕೆಲಸ ಮಾಡ್ತೀಯಾ, ಒಂದು ಕೆಲಸ ಮಾಡು, ಇವತ್ತಿಂದ ಈ ಕೆಲಸ ಬಿಟ್ಬಿಡು ಅಂತ ಹೇಳಿದರು. ನಾನು ಹೇಳಿದೆ, ಅಮ್ಮ ಇಷ್ಟೊಂದು ಕಷ್ಟದಲ್ಲಿದ್ದೀರಾ, 30,000 ರೂಪಾಯಿ ಬಂದರೆ ಒಳ್ಳೇದಲ್ಲ ಅಂತಂದೆ. ಗಮನ ಇಟ್ಟು ಕೇಳಿ, 30,000 ಬಂದರೆ ಒಳ್ಳೇದಲ್ಲ ಅಂತ ಹೇಳಿದೆ. ಆ ತಾಯಿ ಹೇಳಿದ್ಲು, ಹಣಕ್ಕಿಂತ ನಿನ್ನ ಆತ್ಮ ಭಾಳ ಬೆಲೆ ಉಳ್ಳದಪ್ಪ. ಯಾರ ಮಾತು ಹೇಳ್ತಾರೆ? ಆ ತಾಯಿಯ ಮಾತು ಹೇಳಿದರು, ನಿನ್ನ ಆತ್ಮ ಭಾಳ ಬೆಲೆ ಉಳ್ಳದು, ಬಿಟ್ಬಿಡ ಅಂತ ಹೇಳಿದರು. ಅವತ್ತು ಕೆಲಸ ಸ್ಟಾಪ್ ಮಾಡಿಸ್ಬಿಟ್ಟು ಆ ತಾಯಿನೇ ಒಂದು ಲೋನಲ್ಲಿ ಒಂದು ಕ್ವಾಲಿಸನ್ನು ತೆಗೆದುಕೊಂಡ್ರು. 2004ರಲ್ಲಿ ಕ್ವಾಲಿಸನ್ನು ತೆಗೆದುಕೊಂಡು ನನಗೆ ಕೊಟ್ಟು, ಒಂದು ಕಂಪ್ನಿಲಿ ಓಡಿಸ್ಕೊ, ಸ್ಯಾಲ್ರಿ ನೀನು ತಗೋ, ಮಿಕ್ಕಿದ EMI ಕಟ್ಕೋ, ಮಿಕ್ಕಿದ್ರೆ ದೇವ್ರಿಗೆ ಕೊಡು, ಇಲ್ಲ ಅಂತ ಹೇಳಿದರೆ ನೀನು ಅಲ್ಲಿಗೆ ಸಮ ಮಾಡ್ಕೊ ಅಂತ ಹೇಳಿದರು. 1 ವರ್ಷ ಓಡಿಸ್ತೆ, ಲಾಸು. ಇದು ನಾನೇನು ಕೇಳ್ತಿದ್ದೀನಿ ಅಂತ ಹೇಳಿದರೆ, ಎಷ್ಟೋ ಜನ ಯೇಸು ಸ್ವಾಮಿ ಹತ್ರ ಬಂದಿದ್ದೀರಾ, 1 ತಿಂಗಳಾಗಿರ್ಬೋದು, 2 ತಿಂಗಳಾಗಿರ್ಬೋದು, 2 ವರ್ಷ ಆಗಿರ್ಬೋದು. ಯೇಸು ಸ್ವಾಮಿ ಹತ್ರ ಬಂದ ತಕ್ಷಣ ಆಶೀರ್ವಾದ ಸಿಗೋದಿಲ್ಲ, ಕೆಲವೊಂದು ಕಳ್ಕೊಳ್ಬೇಕಾಗುತ್ತೆ ನಾವು. ಬಟ್ ಅದಕ್ಕೆ ಬೇಸರ ಮಾಡ್ಕೊಳ್ಬೇಡಿ. 1 ವರ್ಷ ಲಾಸು ಸಿಸ್ಟರ್, ಬ್ರದರ್, ಕ್ವಾಲಿಸ್ತಾನ ನಿಲ್ಲಿಸ್ಬಿಟ್ಟೆ. ನನಗೆ ಓಡಿಸ್ಲಿಕ್ಕಾಗಲ್ಲ, ಸಾಲ ಮೈ ಮೇಲೆ ಬಿದ್ದುಬಿಡ್ತು, ತಾಯಿ ಅವ್ರದ್ದು ಅಮ್ಮನ ಮೇಲೆ ನಿಲ್ಲಿಸ್ಬಿಟ್ಟೆ.
ಹತ್ತತ್ರ 1-2 ಲಕ್ಷ ರೂಪಾಯಿ ಸಾಲ ಮೈ ಮೇಲೆ ಬಿದ್ದುಬಿಡ್ತು. ನಿಲ್ಲಿಸ್ದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಆ ತಾಯಿನೂ ಪ್ರಾರ್ಥನೆ ಮಾಡಿ, ನಾನು ಪ್ರಾರ್ಥನೆ ಮಾಡಿದೆ. ಕೊನೆಗೆ ಒಬ್ಬ ಮ್ಯಾನೇಜರ್ ಬಂದರು, ಮಿಸ್ಟರ್ ಮುರುಗನ್ ಅಂತ. ಆ ಮುರುಗನ್ ಬಂದು, ಯಾಕಪ್ಪ ಗಾಡಿ ನಿಲ್ಲಿಸಿದ್ಯಾ ತುಂಬ ದಿವಸದಿಂದ, ಬಾ ನಾನೊಂದು ಕಂಪನಿಗೆ ಜಾಯಿನ್ ಮಾಡ್ತೀನಿ ಅಂತ ಹೇಳಿ ಒಂದು ಕಂಪನಿಗೆ ಜಾಯಿನ್ ಮಾಡಿಸಿದ್ರು ಬ್ಯಾಂಗ್ಳೂರಲ್ಲಿ, ಗೋಲ್ಡ್ಮನ್ ಸ್ಯಾಕ್ಸ್ ಅಂತ ಅಂದ್ಬಿಟ್ಟು. ಅದೊಂದು ಬ್ಯಾಂಕಿಂಗ್ ಸೆಕ್ಟರ್. ಅಲ್ಲಿ ಹತ್ತತ್ರ 800 ಗಾಡಿಗಳು ಓಡ್ತಾ ಇತ್ತು ಅವಾಗಲೇ. ಅಲ್ಲಿಗೆ ಸೇರಿಸ್ಬಿಟ್ರು. ಯಾವುದೇ ಕಂಪನಿಗೂ ನಾವು ಡೈರೆಕ್ಟಾಗಿ ಅಟ್ಯಾಚ್ ಮಾಡುವಾಗಿಲ್ಲ. ನಾವು ವೆಂಡರ್, ಅದಕ್ಕೋಸ್ಕರನೇ ವೆಂಡರ್ ಇರುತ್ತೆ, ಟೆಂಡರ್ ಇರುತ್ತೆ, ಅವ್ರ ಮೂಲಕವಾಗಿ ಹೋಗಬೇಕು. ನನ್ನ ಅದೃಷ್ಟ, ದೇವರ ಕೃಪೆ, ಆ ಕಂಪನಿಗೆ ಡೈರೆಕ್ಟಾಗಿ ನನ್ನ ಗಾಡಿನ ಅಟ್ಯಾಚ್ ಮಾಡಿಬಿಟ್ರು. ಅಲ್ಲಿ ಅಟ್ಯಾಚ್ ಮಾಡಿದಾಗ 1 ಕಾರು 10 ಕಾರ್ ಆಯಿತು, 10 ಕಾರು 600 ಕಾರುಗಳಾಗಿ ದೇವರು ಮಾಡಿಬಿಟ್ರು. ಹಲೋ, ಸಂತೋಷನ ಇಲ್ವಾ? 600 ಕಾರ್ಗಳನ್ನ ಇಟ್ಟು ಓಡಿಸೋದಕ್ಕೆ ದೇವರು ಕೃಪೆ ಕೊಟ್ಟು ಬಿಟ್ರು. ನನ್ನ ಆಫೀಸಲ್ಲಿ ಇಮಾನ್ವೇಲ್ ಬಂದಿದ್ದಾರೆ, ನನ್ನ ಆಫೀಸ್ಗೆ ಕೇಳಿ ನೋಡಿ. ಇಮಾನ್ವೇಲ್ ಬಂದಿದ್ದಾರೆ, ತುಂಬ ಜನ ದೇವಸೇವಕರು ಬಂದಿದ್ದಾರೆ, ಪಾಸ್ಟರ್ ಎಜೆಕೆಲ್ ಉದಯ್ ಬಂದಿದ್ದಾರೆ ನನ್ನ ಆಫೀಸಿಗೆ. 600 ಗಾಡಿಗಳನ್ನ ಇಟ್ಟು ಓಡಿಸೋದಕ್ಕೆ ದೇವರು ಕೃಪೆ ಕೊಟ್ಟರು. ನನ್ನ ಆಫೀಸ್ ಒಳಗಡೆ 70 ಜನ ಕೆಲಸ ಮಾಡ್ತಾಯಿದ್ರು. 70 ಜನ ಕೆಲಸ ಮಾಡ್ತಾಯಿದ್ರು. ಅದರಲ್ಲಿ ಬ್ರದರ್ ರಾಜು ಸಹ ಗಾರೆ ಕೆಲಸ ಮಾಡ್ತಾಯಿದ್ರು. ಈಗ ಒಂದು ಸ್ವಂತ ಕಾರ್ ಹಾಕ್ಕೊಂಡು ಓಡಿಸ್ತಾ ಇದ್ದಾರೆ. ನಾನೇ ಡ್ರೈವಿಂಗ್ ಎಲ್ಲ ಹಿಂಗೆ ಊರಿಂದ ಊರಿಗೆ ಬಂದವರಿಗೆ ಅನೇಕರಿಗೆ ನಾವು ಡ್ರೈವಿಂಗ್ ಕಲಿಸ್ತೆ. ನಮ್ಮ ಚರ್ಚಲ್ಲಿ ಸುಮಾರು ಇವತ್ತು ನಮ್ಮ ಚರ್ಚಲ್ಲಿ 200 ಜನರು ನಾವಿದ್ದೀವಿ. ಅಲ್ಲಲ್ಲಿಯಾ, ಅಲ್ಲಲ್ಲಿ ಹಳ್ಳಿಗಳಲ್ಲಿ ಸೇವೆ ಮಾಡ್ತಾಯಿದ್ದೀವಿ. ಅವರೆಲ್ಲ ಸೇರಿದರೆ 500 ಜನ ಸೇರಿ ನಮ್ಮ ಚರ್ಚಲ್ಲಿ ನಾವು ಆರಾಧನೆ ಮಾಡ್ತೀವಿ ಪ್ರತಿ ತಿಂಗಳು. ಅಲ್ಲಲ್ಲಿಯಾ, ಹಲೋ, ಅಲ್ಲಲ್ಲಿಯಾ. 600 ಕಾರುಗಳನ್ನ ಇಟ್ಟು ಸುಮಾರು 70 ಜನ ಡ್ರೈವರ್ಗಳನ್ನ ಬಿಟ್ಟು 70 ಜನ ನನ್ನ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ರು. ಯಾಕೆ ಹೇಳ್ತಿದ್ದೀನಿ ಇದನ್ನು ಅಂತ ಹೇಳಿದರೆ, ದೇವ್ರ ನಾಮ ಮಹಿಮೆಗೋಸ್ಕರ ಹೇಳ್ತಾ ಇದ್ದೀನಿ. ನಾನು ಓದಿರೋದು 2nd PU ಡಿಸ್ಕಂಟಿನ್ಯೂ. ನನ್ನ ಕೆಳಗಡೆ ಕೆಲಸ ಮಾಡ್ತಕ್ಕಂಥ ನನ್ನ ಕೆಳಗಡೆ ಜನರಲ್ ಮ್ಯಾನೇಜರ್ ಪೋಸ್ಟ್ ಕೊಟ್ಟಿದ್ದೀನಿ ಒಬ್ಬರಿಗೆ. ಅವರಿಗೆ ಸ್ಯಾಲ್ರಿ 60,000, ರಮೇಶ್ ಅಂತ. ಅವ್ರ ಕ್ವಾಲಿಫಿಕೇಷನ್ ಕೇಳಿದರೆ ನೀವು ಹೆದರ್ತೀರ, ಅಷ್ಟು ಕ್ವಾಲಿಫಿಕೇಷನ್ ಅವ್ರು ಮಾಡಿದ್ದಾರೆ. ಏನು ಇಂಗ್ಲೀಷ್ ಮಾತಾಡ್ತಾರೆ, ಫ್ಲೂಯೆಂಟ್ ಇಂಗ್ಲೀಷ್. ಅವ್ರ ಕೆಳಗಡೆ ಮ್ಯಾನೇಜರ್ಸ್ ಇದ್ದಾರೆ, ಅವ್ರ ಕೆಳಗಡೆ ಸೂಪರ್ವೈಸರ್ಸ್. ಹೀಗೆ ಸೇರಿ 60 ಜನಕ್ಕೆ ನಾನು ಕೆಲಸಕ್ಕೆ ಕೊಡೋಕ್ಕೆ ದೇವ್ರ ಕೃಪೆ ಮಾಡಿದರು. ಅಲ್ಲಲ್ಲಿಯಾ. ನೀವು ಬ್ಯಾಂಗ್ಳೂರಲ್ಲಿ ಬಂದರೆ ಎಲ್ಲ ಗಾಡಿಗಳ ಮೇಲೆ JJ ಟ್ರಾವೆಲ್ಸ್ ಅಂತ ಜೆಹೋವಾ ಜಿರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್. ಅಲ್ಲಲ್ಲಿಯಾ. ಜೆಹೋವಾ ಜಿರೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಇದೆ, ನೀವು ಬಂದರೆ ನೋಡ್ಬೋದು. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದರೆ, ದೇವರು ಮಾತ್ರವೇ ಒಬ್ಬ ಮನುಷ್ಯನನ್ನು ಧೂಳಿನಿಂದ ಮೇಲಕ್ಕೆತ್ತಿ ಸಿಂಹಾಸನದ ಮೇಲೆ ಕುಳ್ಳಿರ್ತಕ್ಕಂಥ ದೇವರಾಗಿದ್ದಾನೆ. ದೀನನನ್ನು ಧೂಳಿನಿಂದ ನೀ ಎತ್ತಿದೆ, ದರಿದ್ರನನ್ನು ತಿಪ್ಪೆಯಿಂದ ಮೇಲಕ್ಕೆತ್ತಿದೆ. ದೀನನನ್ನು ಧೂಳಿನಿಂದ ನೀ ಎತ್ತಿದೆ, ದರಿದ್ರನನ್ನು ತಿಪ್ಪೆಯಿಂದ ಮೇಲಕ್ಕೆ. ಶ್ರೀಮಂತಿಕೆಯನ್ನು ನೀ ನೀಡಿದೆ, ಬಡತನವನ್ನೆಲ್ಲ ನೀನೆ ಅಳಿಸಿ ಹಾಕಿದೆ. ಶ್ರೀಮಂತಿಕೆಯನ್ನು ನೀ ನೀಡಿದೆ, ಬಡತನವನ್ನೆಲ್ಲ ನೀನೆ ಅಳಿಸಿ ಹಾಕಿದೆ. ಅಬ್ರಹಾಮನ ಓ ದೇವರೇ, ನೀನೆಷ್ಟು ಒಳ್ಳೆಯವ. ಈಸಾಕನ ಓ ದೇವರೇ, ನೀ ನನಗೆ ಹತ್ತಿರದವ. ಅಬ್ರಹಾಮನ ಓ ದೇವರೇ, ನೀನೆಷ್ಟು ಒಳ್ಳೆಯವ. ಈಸಾಕನ ಓ ದೇವರೇ, ನೀ ನನಗೆ ಹತ್ತಿರದವ, ನೀ ನನಗೆ ಹತ್ತಿರದವ. ಈಗ ಹೇಳ್ರಿ, ಅಬ್ರಹಾಮನ ದೇವರು ಆತನು ಒಳ್ಳೆಯವನ ಕೆಟ್ಟವನ? ಆತನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ದೇವರಾಗಿದ್ದಾನೆ. ಅಲ್ಲಿ ಹಿಂದ್ಗಡೆ ಒಬ್ಬ ನಮ್ಮ ಸಹೋದರ ಕೂತ್ಕೊಂಡಿದ್ದಾನೆ. ಅವನ ಹತ್ರ ಈಗ 10 ಲಕ್ಷ ರೂಪಾಯಿ ಒಂದು ಕಾರ್ ಇದೆ.
ಯಾವುದೋ ಊರಿಂದ ಓಡ್ ಬಂದುಬಿಟ್ಟ ನಮ್ಮ ಸಭೆಗೆ ಚರ್ಚಿಗೆ ಬಂದರು. ಬ್ರದರ್, ಅವನಿಗೆ ಡ್ರೈವಿಂಗ್ ಕಲಿಸಿ, ಇವತ್ತು ಸ್ವಂತ ಕಾರ್ 10 ಲಕ್ಷ. ಎದ್ದು ನಿಂತ್ಕೊಳ್ಳೋ ಮಗನೇ. ಇವ್ರದ್ದು 2 ಕಾರ್ ಇದೆ. ಇವರು ಗಾರೆ ಕೆಲಸ ಮಾಡ್ತಾಯಿದ್ರು. ಊರಿಂದ ಯಾವುದೋ ಮೈಸೂರಲ್ಲಿದ್ದರು. ಒಂದು ಸರಿ ಬ್ಯಾಂಗ್ಳೂರಿಗೆ ಹಿಂಗೆ ಬಂದರು ಕೆಲಸಕ್ಕೆ ಅಂತ. ಬ್ಯಾಂಗ್ಳೂರಿಗೆ ಗಾರೆ ಕೆಲಸ ಮಾಡಲಿಲ್ಲ ದೇವರು, 2 ಕಾರಿಗೆ ಓನರ್ ಆಗಿ ದೇವರು ಇವರನ್ನು ಮಾಡಿದ್ದಾರೆ. ನನ್ನ ಚರ್ಚಲ್ಲಿ ಬಂದರೆ ಎಲ್ಲ ಕಾರ್ ಓನರ್ಗಳೇ ಇರೋದು, ಎಲ್ಲರ ಕಾರ್ ಓನರ್ಗಳೇ. ನನ್ನ ಅಭಿಷೇಕ ಹೆಂಗ ಎಲ್ಲರ ಮೇಲೆ ಹಂಗೆ ಬಂದ್ಬಿಟ್ಟಿದೆ. ಅಲ್ಲಲ್ಲಿಯ ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದರೆ, ನಾನು 600 ಕಾರ್ ಇದೆ, ನಾನೊಬ್ಬ ಶ್ರೀಮಂತ ಅಂತ ಹೇಳ್ಕೊಳ್ಳೋದಕ್ಕೆ ಬಂದಿಲ್ಲ. ಯಾವತ್ತೋ ಮರಡರಾಗಿ ಹೋಗ್ಬೇಕಾದಂಥ ನನ್ನನ್ನು ದೇವರು ಜೀವ ಕೊಟ್ಟು ಕರ್ಕೊಂಡು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಬಂದಿದ್ದೇನೆ. ಕಾರ್ ಇರುತ್ತೆ, ಕಾರ್ ಹೋಗುತ್ತೆ, ಆತನು ಮಾತ್ರ ಶಾಶ್ವತ. ಅಲ್ಲಲ್ಲಿಯ ಅದಕ್ಕೆ ನಾನು ಈ ಹಾಡುಗಳನ್ನೆಲ್ಲ ಅಬ್ರಾಹ್ಮನ ದೇವರನ್ನ ಎಷ್ಟು ಒಳ್ಳೆಯವ, ದೀನನ ಧೂಳಿಂದ ಮೇಲೆ ಕೆತ್ತಿದೆ. ಅಲ್ಲಲ್ಲಿಯ ಇನ್ನೊಂದು ಹಾಡನ್ನು ನಾನು ಬರ್ದೆ. ಏನಂತ ಹೇಳಲಿ ಯೇಸುವಿನ ಪ್ರೀತಿಯ, ಹೊಗಳಲು ಪದಗಳೇ ಸಾಲದಾಗಿದೆ. ಏನಂತ ಹೇಳಲಿ ಯೇಸುವಿನ ಪ್ರೀತಿಯ, ಹೊಗಳಲು ಪದಗಳೇ ಸಾಲದಾಗಿದೆ. ಕಷ್ಟದಲ್ಲೂ ಸುಖದಲ್ಲೂ ಜೊತೆಯಾಗಿ ಬರುವವರೇ ಯೇಸುವೇ ಸ್ತೋತ್ರವು, ಯೇಸುವೇ ಸ್ತೋತ್ರವು, ಯೇಸುವೇ ಸ್ತೋತ್ರವು, ಯೇಸುವೇ ಸ್ತೋತ್ರವು. ಏನಂತ ಹೇಳಲಿ ಯೇಸುವಿನ ಪ್ರೀತಿಯ, ಹೊಗಳಲು ಪದಗಳೇ ಸಾಲದಾಗಿದೆ. ಏನಂತ ಹೇಳಲಿ ಯೇಸುವಿನ ಪ್ರೀತಿಯ, ಹೊಗಳಲು ಪದಗಳೇ ಸಾಲದಾಗಿದೆ. ಕಷ್ಟದಲ್ಲೂ ಸುಖದಲ್ಲೂ ಜೊತೆಯಾಗಿ ಬರುವವರೇ ಯೇಸುವೇ ಸ್ತೋತ್ರವು, ಯೇಸುವೇ ಸ್ತೋತ್ರವು, ಯೇಸುವೇ ಸ್ತೋತ್ರವು, ಯೇಸುವೇ ಸ್ತೋತ್ರವು. ಈ ಯಾಕೆ ಇಂಥ ಹಾಡುಗಳನ್ನೆಲ್ಲ ಜನರು ಕರ್ನಾಟಕ ರಾಜ್ಯದಲ್ಲಿ ತುಂಬ ನನ್ನ ಹಾಡುಗಳಿಗೆ ಭಾಳ ಇಷ್ಟಪಡ್ತಾರೆ, ತುಂಬ 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 ಸವಿದು ನೋಡ್ತಾರೆ ಅಂತಂದರೆ, ನನ್ನ ಹಾಡು ಬರಿಬೇಕಂತ ಕೂತ್ಕೊಂಡವನಲ್ಲ, ದೇವ್ರ ಪ್ರೀತಿ ನೆನೆಸ್ಕೊಳ್ಳುವಾಗ ದೇವ್ರು ಕೊಟ್ಟಂಥ ಹಾಡುಗಳಷ್ಟೇ. ಅಲ್ಲಲ್ಲಿಯ ಈ ಎಲ್ಲ ಹಾಡುಗಳು ದೇವರು ಪ್ರಾರ್ಥನೆಯಲ್ಲಿರೋವಾಗ, ಆತನ ಪ್ರೀತಿ ನೆನೆಸ್ಕೊಳ್ಳುವಾಗ, ನನ್ನ ಆಫೀಸ್ ನೋಡುವಾಗ, ಕಾರ್ಗಳು ನೋಡುವಾಗ, ಡ್ರೈವರ್ಗಳು ನೋಡುವಾಗ, ಸ್ಯಾಲ್ರಿ ಪರ್ಸನ್ಗಳನ್ನ ನೋಡುವಾಗ, ಎಂತೆಂಥ ಎಜುಕೇಷನ್ ಮಾಡಿರೋರೆಲ್ಲ ನನ್ನ ಕೈ ಕೆಳಗೆ ಕೆಲಸ ಮಾಡ್ತಾ ಇರ್ತಾರೆ. ಯಾವ ಪೊಲೀಸ್ಗೆ ಅಟ್ಟಾಡ್ಕೊಂಡು ಹೊಡಿತಾ ಇದ್ನೋ, ನೀವು ನನ್ನ ಫೇಸ್ಬುಕ್ಕಲ್ಲಿ ನೋಡಿ, ನನ್ನ ಆಫೀಸಿಗೆ ACP ಎಲ್ಲ ಬಂದು ಕೂತ್ಕೊಂಡು ಮಾತಾಡ್ಕೊಂಡು ಹೋಗ್ತಾರೆ. ಇವತ್ತು ನನ್ನನ್ನು ಈ ಕರ್ನಾಟಕ ರಾಜ್ಯಕ್ಕೆ ಈ ಕ್ರಿಶ್ಚಿಯನ್ಗೆ ಅಲ್ಲಲ್ಲೇ ಗಲಾಟೆ ಆಗುತ್ತೆ, ಅದಕ್ಕೋಸ್ಕರ ಇದನ್ನು ಅವಾಯ್ಡ್ ಮಾಡಬೇಕಂತಲೇ ನನಗೆ ಹ್ಯೂಮನ್ ರೈಟ್ಸ್ ಅವೇರ್ನೆಸ್ ಕಮಿಟಿಯಲ್ಲಿ ನನ್ನನ್ನು ಜನರಲ್ ಸೆಕ್ರೆಟರಿಯಾಗಿ ಕರ್ನಾಟಕ ಸ್ಟೇಟ್ಗೆ ಮಾಡಿದೆ. ನೋಡಿ, ನಾನು ಒಂದು ಕಂಪನಿಗೆ MD, ನಾನು ಈ ಕರ್ನಾಟಕ ಸ್ಟೇಟಿಗೆ ಒಂದು ಜನರಲ್ ಸೆಕ್ರೆಟರಿ ಆದರೂ ದೇವರ ಮುಂದೆ ಬಂದಾಗ ನಾನು ಬರೀ ಆತನಿಗೆ ಚಿಕ್ಕ ಮಗು ಅಷ್ಟೇ. ಅದಕ್ಕೆ ನಾನು ನಿಮ್ಗೇನು ಹೇಳ್ತೀನಿ, ನೀವೆಷ್ಟೇ ದೊಡ್ಡವರಾದ್ರೂ ನೀವು ಯೇಸುವಿನ ಮುಂದೆ ಚಿಕ್ಕ ಮಗುವಾಗಿರ್ರಿ. ನಾನು ಕೆಲವ್ರು ನೋಡ್ತಾ ಇದ್ದೆ, ಅವರಿಗೆ ಕೆಲವರಿಗೆ ಬಿಂಕ ಕುಣಿಯೋದಕ್ಕೆ ಆಗಲ್ಲ, ಸ್ಟ್ಯಾಂಡರ್ಡ್ ಡಿಗ್ನಿಟಿ. ನೋ, ದೇವರಿಗೆ ಅದು ಇಷ್ಟ ಆಗಲ್ಲ. ನೀವು ಯಾವಾಗಲೂ ನೀವೆಷ್ಟೇ ದೊಡ್ಡವರಾಗಿದ್ರು, ಎಷ್ಟು ಶ್ರೀಮಂತಿಕೆ ಇದ್ದರು, ದೇವರ ಆಲಯಕ್ಕೆ ಬಂದಾಗ, ದೇವರೇ, ಐ ಆಮ್ ನಥಿಂಗ್ ಇನ್ ಫ್ರಂಟ್ ಆಫ್ ಯು ಲಾರ್ಡ್, ಐ ಆಮ್ ನಥಿಂಗ್ ಇನ್ ಫ್ರಂಟ್ ಆಫ್ ಯು. ನಾನೇನಿಲ್ಲ ಕರ್ತಾನೆ, ಇದು ಮಾತ್ರವೇ ನಿಮ್ಮನ್ನ ಮೇಲಕ್ಕೆತ್ತುತ್ತೆ. ನನ್ನನ್ನು ಇವತ್ತು ಈ ಮೇಲಕ್ಕೆತ್ತಿರೋದೆ ಆ ದೀನತೆ. ನಾನು ನಿಮ್ಗೆಲ್ಲರಿಗೂ ಹೇಳ್ಕೊಡ್ತೇನೆ, ನೀವು ದೀನರಾಗಿರ್ರಿ, ದೀನತೆಯಿಂದ ಇರಿ.
ಎಷ್ಟೇ ದೊಡ್ಡವರಾದರೂ ಶ್ರೀಮಂತರಾದ್ರೂ ದೀನತೆಗೆ ಬನ್ರಿ. ಅಲ್ಲಲ್ಲಯ್ಯ. ಓಕೆ, ನಾನು ಮುಗಿಸೋ ಮುಂಚೆ ಹೇಳ್ತೇನೆ, ಇವತ್ತು ಆ ಬಿಸ್ನೆಸ್ಸಲ್ಲೂ ಅನೇಕ ಹೋರಾಟ, ಪ್ರಶ್ನೆಗಳು ಬಂತು, ಅನೇಕ ವೇದನೆಗಳು, ಅನೇಕ ಸೋಲುಗಳು. ಬಟ್ ದೇವರು ನನ್ನನ್ನು ಬಿಡಲಿಲ್ಲ. ನಾನು ಹಂಗೇ ಕಾಪಾಡ್ತಾ ಬಂದರು. ನಾನು ಅಷ್ಟು ಬೇಗ ದೇವರ ಉಪಕಾರಗಳನ್ನ ಮರಿತಕ್ಕಂಥ ವ್ಯಕ್ತಿ ಅಲ್ಲ. ಅದಕ್ಕೆ ಅಂತ ಹಾಡುಗಳನ್ನೆಲ್ಲ ಬರೆದಿದ್ದು ನಾನು ಇವತ್ತು ಸಹ ಎವ್ರಿ 15 days ಒನ್ಸ್ ನಾನು ಹೋಟ್ಲ್ ಹತ್ರ ಹೋಗ್ತೇನೆ. 15 ದಿನಕ್ಕೊಂದ್ಸರಿ ಹೋಟ್ಲ್ ಹತ್ರ ಹೋಗ್ತೇನೆ. ನಾನು ಹೋಟ್ಲ್ ಹತ್ರ ಹೋದಾಗ ಆ ಹೋಟೆಲ್ ಮುಂದೆ ಕಾರ್ ನಿಲ್ಲಿಸ್ತೇನೆ. ನಮ್ಮ ಡ್ರೈವರ್ ಕಾರ್ ನಿಲ್ಲಿಸ್ತಾನೆ. ಕಾರ್ ನಿಲ್ಲಿಸ್ಬಿಟ್ಟು ಡ್ರೈವರ್ ಇಳಿದು ಬಿಡ್ತಾನೆ. ಅವನಿಗೆ ಗೊತ್ತು ನನಗೆ ಅಲ್ಲೇನೋ ಒಂದು ಬಾಂಧವ್ಯ ಇದೆ ಅಂತ. ನಾನು ಕಾರಲ್ಲಿ ಕೂತ್ಕೊಂಡೆ ಆ ಹೋಟ್ಲ್ ಕಡೆ ನೋಡ್ತೇನೆ. ಆ ಹೋಟ್ಲ್ ಕಡೆ ನೋಡುವಾಗ ನಾನು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ದೇವ್ರೆ, ದನ ಕಾಯಕ್ಕೂ ಯೋಗ್ಯತೆ ಇಲ್ಲದ ನನ್ನನ್ನು ಒಂದು ಕಂಪನಿಗೆ MD ಮಾಡಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಒಂದು ಸಿಂಗರ್ ಆಗಿ ಮಾಡಿದ್ದೀರಾ. ನಿನ್ನ ಪ್ರೀತಿನೇ ದೊಡ್ಡದಪ್ಪ. ನಾನು ಇವತ್ತು ಆ ಹೋಟ್ಲ್ ಒಳಗಡೆ ಹೋಗ್ತೀನಿ. ಹಳೆ ಕೆಲಸಗಾರಿದ್ದಾರೆ, ಅವ್ರು ಯಾರು ನನಗೆ ಗುರುತು ಹಿಡಿಯೋದಿಲ್ಲ. ಆದರೆ ನಾನು ಆ ಹೋಟ್ಲ್ ಒಳಗಡೆ ಹೋದಾಗ ನಾನು ಇಲ್ಲೇ ಮಲ್ಕೊಳ್ತಾ ಇದ್ದೆ. ದೇವರೇ, ನಾನು ಇಲ್ಲೇ ಎಲೆಗಳನ್ನ ತೆಗಿತಾ ಇದ್ದೆ. ದೇವರೇ, ಇಲ್ಲಿ ಊಟಕ್ಕೂ ಸಹ ಗತಿ ಇಲ್ದಿರೋ ಸ್ಥಿತಿ, ಇವತ್ತು ಎಂತಹ ಒಂದು ಸ್ಥಿತಿ ನನಗೆ ಕೊಟ್ಟಿದ್ದೀಯಪ್ಪ. ಯಾಕೆಂದರೆ ನೀವು ಈ ರೀತಿಯಾಗಿ ನೆನೆಸ್ಕೊಳ್ಳೋವಾಗಲೇ ದೇವರ ಕನಿಕರ ನಿಮ್ಮ ಮೇಲೆ ಇಳಿದು ಬರುತ್ತೆ. ನೀವು ಆದ ಬಂದ ಮಾರ್ಗವನ್ನು ಮರಿಬೇಡ್ರಿ. ನೀವು ಯಾವತ್ತು ಅದನ್ನು ಮರಿತೀರೋ ದೇವರು ನಿಮ್ಮನ್ನು ತಳ್ಳಿ ಬಿಟ್ಬಿಡ್ತಾರೆ. ಅದಕ್ಕೆ ಫಾದರ್ ಬರ್ಸ್ಬಂದು ಒಂದು ಹಾಡು ಹೇಳ್ತಾರೆ, ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ, ಕಣ್ಣೀರಿಂದ ಕರ್ತಾನೆ ವಂದಿಸುವೆ, ವಂದಿಸುವೆ, ವಂದಿಸುವೆ. ಹಾದು ಬಂದ ಮಾರ್ಗವನ್ನು ತಿರುಗಿ ನೋಡುವೆ, ಕಣ್ಣೀರಿಂದ ಕರ್ತಾನೆ ವಂದಿಸುವೆ, ವಂದಿಸುವೆ, ವಂದಿಸುವೆ. ಅಪ್ಪ ನಿಮಗೆ ಸ್ತೋತ್ರ, ರಾಜ ನಿಮಗೆ ಸ್ತೋತ್ರ. ಎಲ್ಲರೂ ಅರೋಣ. ಅಪ್ಪ ನಿನಗೆ ಸ್ತೋತ್ರ, ರಾಜ ನಿನಗೆ ಸ್ತೋತ್ರ. ನಿಮಗೆ ಬೇಜಾರಾಗ್ತಿದ್ಯಾ? ನಾನು ಮುಗಿಸ್ಲಾ? ಓಕೆ, ನೀವು ಬೇಡ ಅಂದ್ರೂ ನನಗೆ ಗೊತ್ತು ನಿಮ್ಮ ಕೆಪಾಸಿಟಿ ಬರೀ 45 minutes ಅಷ್ಟೇ. ಅದರ ಮೇಲೆ ಹೋದರೆ ನೀವು ಕಲ್ತಿದ್ದನ್ನು ಮರೆತು ಬಿಡ್ತೀರಾ. ಒಂದೇ ಒಂದು ಹಾಡನ್ನು ಹಾಡಿ ನಾನು ಮುಗಿಸೋಕ್ಕೆ ಇಷ್ಟಪಡ್ತೇನೆ. ಆ ಹೋಟ್ಲ್ ಹತ್ರ ನಿಂತ್ಕೊಂಡಾಗ ನನಗೆ ದೇವ್ರು ಕೊಟ್ಟಂಥ ಒಂದು ಹಾಡದು. ಈ ಹಾಡು ಕೇಳಿದರೆ ನನ್ನ ಸಾಕ್ಷಿ ನೀವು ಕೇಳೋದೇ ಬೇಡ. ನನ್ನ ಸಾಕ್ಷಿ ಕೇಳಿದಾಗ ಈ ಹಾಡು ಕೇಳೋದೇ ಬೇಡ. ಆ ಹೋಟ್ಲು ಮುಂದೆ ಕೂತ್ಕೊಂಡು ದೇವ್ರ ಪ್ರೀತಿ ನೆನೆಸ್ಕೊಳ್ಳುವಾಗ ಕೊಟ್ಟಂಥ ಹಾಡು, ಮನಸ್ಸಿನ ಆಸೆ ಹೃದಯದ ಬಯಕೆ. ಈ ಹಾಡು ಈ ಕರ್ನಾಟಕ ರಾಜ್ಯಕ್ಕೆ ನನ್ನ ಪರಿಚಯ ಮಾಡಿಕೊಟ್ಬಿಡ್ತು. ಈ ಹಾಡಲ್ಲಿ ನನ್ನ ಸಾಕ್ಷಿ ಇದೆ. 3 ಚರಣ ಇದೆ. ಈ 3 ಚರಣದಲ್ಲಿ ನನ್ನ ಸಾಕ್ಷಿ ಇದೆ. ಇದನ್ನು ಮಾತ್ರ ನಾವೆಲ್ಲ ಎದ್ದು ನಿಂತ್ಕೊಂಡು ಓಕೆನಾ? ಎಲ್ಲ ಕೈಗಳು ತಡ್ತಾ, ಓಕೆನಾ? ಮನಸ್ಸಿನ ಆಸೆ, ಹೃದಯದ ಬಯಕೆ ಎಲ್ಲವೂ ನೀನೆ. ಯಾಕೆ ಈ ಹಾಡು ಬರದೆ ಗೊತ್ತಾ? ಯಾಕೆ ಈ ಹಾಡು ಬರದೆ ಗೊತ್ತಾ? ದೇವರೇ, ಎಷ್ಟು ಕಾರ್ ಬರಲಿ, ಎಷ್ಟು ಶ್ರೀಮಂತಿಕೆ ಬರಲಿ, ನನ್ನ ಮನಸ್ಸಿನ ಆಸೆ ಮಾತ್ರ ನೀನೇ ಆಗಿರ್ಬೇಕಷ್ಟೇ. ಯಾವ ಕಾರು, ಯಾವ ಶ್ರೀಮಂತಿಕೆಯಲ್ಲಿ ಯಜಮಾನನಾಗಿರಬಾರ್ದು ದೇವರೇ. ಅದಕ್ಕೆ ಈ ಹಾಡನ್ನು ಬರದೆ. ಹಾಡೋಣ ಎಲ್ಲರೂ. ಎಲ್ಲರೂ ಮನಸ್ಸಿನ ಆಸೆ, ಹೃದಯದ ಬಯಕೆ ಎಲ್ಲವೂ ನೀನೇ ಏಸಪ್ಪ.
ಜೀವನದ ನಿರೀಕ್ಷೆ, ಪ್ರೀತಿ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ. ಮನಸ್ಸಿನ ಆಸೆ, ಮನಸ್ಸಿನ ಆಸೆ, ಹೃದಯದ ಬಯಕೆ ಎಲ್ಲವೂ ನೀನೇ ಏಸಪ್ಪ. ಜೀವನದ ನಿರೀಕ್ಷೆ, ಪ್ರೀತಿ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ. ಈ ಚರಣದಲ್ಲಿ ಏನು ಹೇಳ್ತೀನಿ ಅಂತ ಹೇಳಿದರೆ, ಎಲ್ಲರೂ ತಳ್ಳಲ್ಪಟ್ಟಂಥ ಕಲ್ಲು ನಾನು, ಮೂಲೆಗಲ್ಲಾಗಿ ನಿಲ್ಲಿಸಿದ ದೇವನ್ ನೀನು. ಯಾಕೆ ನಾನು ಇದನ್ನು ಬರೆದೆ ಅಂದರೆ, ನನ್ನ ತಂದೆ ನಾನು ರೋಡಲ್ಲಿ ಬರ್ತಾಯಿದ್ರೆ ನನ್ನ ಸಂಬಂಧಿಕರೆಲ್ಲರೂ ಓರೆಯಾಗಿ ಹೋಗ್ತಾಯಿದ್ರು. ನಮ್ಮ ನೋಡ್ತಾನೂ ಇರಲಿಲ್ಲ, ನಮ್ಮನ್ನು ಕರಿತಾನೂ ಇರಲಿಲ್ಲ, ನಮಗೆ ಊಟನೂ ಕೊಡ್ತಿರಲಿಲ್ಲ, ತಿಂಡಿನೂ ಕೊಡ್ತಾ ಇರಲಿಲ್ಲ. ನಮ್ಮನ್ನು ಭಾಳ ಹೀನವಾಗಿ ನೆನೆಸ್ಕೊಂಡ್ರು. ನಮ್ಮ ಕುಟುಂಬನ ತಳ್ಳಿ ಬಿಟ್ಟುಬಿಟ್ಟಿದ್ರು. ಅಯ್ಯೋ ಅದೊಂದು ಪೊರಕಿ ಕುಟುಂಬ, ಪೋಲಿ ಕುಟುಂಬ ಅಂತ ಹೇಳಿ ನಮ್ಮನ್ನು ಊರಿಂದ ಹೊರಗಡೆ ಇಟ್ಟುಬಿಟ್ಟಿದ್ರು. ದೇವರು ಅಂಥವರನ್ನು ಮೂಲೆಗಲ್ಲಾಗಿ ನಿಲ್ಲಿಸ್ಬಿಟ್ರು. ಇವತ್ತು ನನ್ನ ಊರಲ್ಲಿ ನನ್ನ ಸಂಬಂಧಿಕರ ಮಧ್ಯದಲ್ಲಿ ಯಾವುದೇ ಫಂಕ್ಷನ್ ನಡೀಲಿ, ನಾವಿಲ್ದೇನೆ ಯಾವ ಫಂಕ್ಷನ್ ಅವರು ಮಾಡೋದಿಲ್ಲ. ಇವತ್ತು ಅವ್ರು ಹೇಳ್ತಾರೆ, ಅಣ್ಣ ನಮ್ಮ ಮನೆಗೆ ಬಾ, ಪಪ್ಪ ನನ್ನ ಮನೆಗೆ ಬಾ, ಮಾಮ ನನ್ನ ಮನೆಗೆ ಬಾ ಅಂತ ನನ್ನ ಕರ್ಕೊಂಡೋಗಿ ನಮ್ಮನ್ನು ಕರೀತಾರೆ. ನೋಡಿದ್ರ, ದೇವರು ಒಬ್ಬರನ್ನ ಪ್ರೀತಿ ಮಾಡಿದರೆ ಶತ್ರುಗಳನ್ನೂ ಸಹ ದೇವರ ಮಿತ್ರರನ್ನಾಗಿ ಮಾಡ್ತಾರೆ. ನಮ್ಮನ್ನು ಯಾರ್ಯಾರು ದ್ವೇಷ ಮಾಡಿದ್ರು, ನಮ್ಮ ಕುಟುಂಬ ನಮ್ಮ ಇಡೀ ಕುಟುಂಬನ ಇವತ್ತು ತುಂಬ ಜನಕ್ಕೆ ಪ್ರೀತಿ. ಅದಕ್ಕೆ ನಾನು ಹೇಳ್ತೀನಿ, ಜಾತಿ ಜನಾಂಗಕ್ಕೋಸ್ಕರ ದೇವ್ರನ್ನ ಬಿಡಬೇಡ್ರಿ, ದೇವರಿಗೋಸ್ಕರ ಜಾತಿ ಜನಾಂಗನ ಬಿಟ್ಟು ಬಿಡ್ರಿ, ಪರವಾಗಿಲ್ಲ. ಒಂದು ದಿನ ದೇವರು ಎಲ್ಲ ಜಾತಿ ಜನಾಂಗದವ್ರನ್ನ ಕರ್ಕೊಂಡು ಬಂದು ನಿಮ್ಮ ಕಾಲ್ ಬಳಿಗೆ ಹಾಕ್ತಾರೆ. ಇವತ್ತು ನಾವು ಯಾರ ಮನೆಗೆ ಹೋಗೋ ಅವಶ್ಯಕತೆ ಇಲ್ಲ, ಬಟ್ ಎಲ್ಲರೂ ಕರೀತಾರೆ. ಎಲ್ಲ ಮದುವೆ ಕಾರ್ಯಕ್ಕೆ ಎಲ್ಲ ಮುಂದಾಗಿ ನಾವೇ, ನನ್ನ ತಂದೆ ನನ್ನ ತಾಯಿ ನಾನು ಮುಂದಾಗಿ ಹೋಗಲೇಬೇಕು. ಹೋಗಿಲ್ಲ ಅಂದ್ರೆ ಅವರಿಗೆ ಬೇಜಾರಾಗುತ್ತೆ. ನೋಡಿದ್ರ, ಒಂದಿನ ದೇವರು ತಳ್ಳಿಬಿಟ್ಟಂಥ ಜನರನ್ನು ಹೆಂಗೆ ಮೂಲೆಗಲ್ಲಾಗಿ ನಿಲ್ಲಿಸಿದ್ದಾರೆ. ಇವತ್ತು ಇಲ್ಲಿ ಬಂದಿರ್ತಕ್ಕಂಥ ನಿಮ್ಮೆಲ್ಲರನ್ನೂ ಸಹ ದೇವರು ಒಂದಿನ ಮೂಲೆಗಲ್ಲಾಗಿ ನಿಲ್ಲಿಸ್ತಾರೆ. ನೋಡ್ರಿ, ಎಲ್ಲರೂ ನಿಮ್ಮನ್ನ ಹುಡುಕೊಂಡು ಬರ್ತಾರೆ. ಅದಕ್ಕೆ ನಾನು ಹೇಳಿದೆ, ಎಲ್ಲರೂ ಬೇಡವೆಂದು ತಳ್ಳಿಬಿಟ್ಟ ಕಲ್ಲು ನಾನು. ಎಲ್ಲರೂ ಕೈ ಹೇಳ್ತಾರೆ ನೋಡುವ. ಎಲ್ಲರೂ ಬೇಡವೆಂದು ತಳ್ಳಿಬಿಟ್ಟ ಕಲ್ಲು ನಾನು, ಎಲ್ಲರೂ ಬೇಡವೆಂದು ತಳ್ಳಿಬಿಟ್ಟ ಕಲ್ಲು ನಾನು, ಮೂಲೆಗಲ್ಲಾಗಿ ನಿಲ್ಲಿಸಿದ ದೇವಾ ನೀನು, ಮೂಲೆಗಲ್ಲಾಗಿ ನಿಲ್ಲಿಸಿದ ದೇವಾ ನೀನು. ನಿನ್ನ ಪ್ರೀತಿ ಸಾರಿ ಹೇಳುವೆ, ನಿನ್ನ ಉಪಕಾರವನ್ನ ಸ್ಮರಿಸುವೆ. ನೀವ್ಯಾರು ಆಡ್ತಾ ಇಲ್ಲ. ನಿನ್ನ ಪ್ರೀತಿ ಸಾರಿ ಹೇಳುವೆ, ನಿನ್ನ ಉಪಕಾರವನ್ನ ಸ್ಮರಿಸುವೆ. ಮನಸ್ಸಿನ ಆಸೆ, ಮನಸ್ಸಿನ ಆಸೆ, ಹೃದಯದ ಬಾಯಕೆ ಎಲ್ಲವೂ ನೀನೇ ಏಸಪ್ಪ. ಜೀವನದ ನಿರೀಕ್ಷೆ, ಪ್ರೀತಿ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ. ಮನಸ್ಸಿನ ಆಸೆ, ಮನಸ್ಸಿನ ಆಸೆ, ಹೃದಯದ ಬಾಯಕೆ ಎಲ್ಲವೂ ನೀನೇ ಏಸಪ್ಪ. ಜೀವನದ ನಿರೀಕ್ಷೆ, ಪ್ರೀತಿ ನಂಬಿಕೆ ಎಲ್ಲವೂ ನೀನೇ ನನಗಪ್ಪ. ಈಗ ಹೇಳ್ರಿ, ತಳ್ಳಿಬಿಟ್ಟಂತ ಕಲ್ಲನ್ನ ಮೂಲೆಗಲ್ಲಾಗಿ ನಿಲ್ಸಿದ್ರ ದೇವರು? ನಿಲ್ಸಿದ್ರ? ಎರಡನೇ ಚರಣದಲ್ಲಿ ಒಂದು ಚರಣವನ್ನು ಎರಡನೇ ಲೈನಲ್ಲಿ ಬರೀತಾ ಇದ್ದೀನಿ. ಏನೂ ಇಲ್ಲದಂಥ ಬಡವನು ನಾನಾಗಿದ್ದೆ, ಹುಡುಕುತ್ತಾ ಬಂದು ನನ್ನನ್ನು ಶ್ರೀಮಂತನಾಗಿಸಿದೆ. ಅಲ್ಲಲ್ಲಿಯಾ ಕೇಳ್ರಿ, ಇಲ್ಲಿ ನನ್ನ ಮನೆಯಲ್ಲಿ ತಿನ್ನಕ್ಕೆ ಅನ್ನಕ್ಕೆ ಗತಿ ಇಲ್ಲ. ನಾವು ಬರೀ ಮುದ್ದೆ ಮತ್ತು ಗಂಜಿ ಅಷ್ಟೇ ನಮ್ಮ ಮನೇಲಿ. ಬೆಳಿಗ್ಗೆ ಟಿಫನ್ ಮತ್ತು ಸಾಯಂಕಾಲ ಮುದ್ದೆ. ಅನ್ನ ಅಂದರೆ ಏನು ಅಂತಲೇ ಗೊತ್ತಿಲ್ಲ ನಮಗೆ, ಅಕ್ಕಿ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಶ್ರೀಮಂತರಲ್ಲ ನಾವು, ತಿಂದೇ ಇಲ್ಲ. ಬಿರಿಯಾನಿ ಬಿಡಿ, ರೈಸೇ ತಿನ್ನಲಿಲ್ಲ, ವೈಟ್ ರೈಸೇ ತಿನ್ನಲಿಲ್ಲ, ನಾವು ಅನ್ನ ತಿನ್ನಲಿಲ್ಲ. ನಾವು ಯಾರ ಮನೆಗಾದ್ರೂ ಹೋದಾಗ ಅನ್ನ ಕೊಟ್ಟರೆ ನಾನು ನನ್ನ ತಂಗೀರಿ ರಾಕ್ಷಸರಾಗಿ ತಿಂತಾಯಿದ್ವಿ. ಅಷ್ಟು ಇಷ್ಟ. ನಮ್ಮ ಮನೇಲಿ ಅನ್ನಕ್ಕೆ ಗತಿ ಇಲ್ಲ.
ನಿಜವಾಗ್ಲೂ ಹೇಳ್ತೀನಿ, ನನ್ನ ತಂದೆ ತಾಯಿಗಳು ಒಂದು ದಿನ ಬಟ್ಟೆ ಕೊಡಿಸ್ಲಿಲ್ಲ ರೀ. ಎಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮನ ಮಕ್ಕಳು ಹಾಕಿ ಬಿಟ್ಟಂಥ ಬಟ್ಟೆಗಳು ನಾವು ಹಾಕ್ಕೊಳ್ತಿದ್ವಿ, ನಾನು ನನ್ನ ತಂಗಿಯರಿಬ್ಬರು. ಒಂದಿನೂ ಒಂದು 30 ರೂಪಾಯಿ ಕೊಟ್ಟು ಒಂದು ಚಪ್ಪಲಿ ತೊಗೊಳಕ್ಕಾಗಲಿಲ್ಲ. ಅವಾಗೆಲ್ಲ 15 ರೂಪಾಯಿ ಒಂದು ಪಾರಾಗನ್ ಹವಾಯ್ ಸ್ಲಿಪ್ಪರ್. ಆ ಚಪ್ಪಲಿ ತೊಗೊಳಕ್ಕೆ ಗತಿ ಇಲ್ದೇ ದೇವಸ್ಥಾನಗಳ ಮುಂದೆ ಹೋಗಿ, ಚೌಲ್ಟ್ರಿಗಳ ಮುಂದೆ ಹೋಗಿ ಚಪ್ಪಲಿಯನ್ನು ಕತ್ಕೊಂಡು ಬರ್ತಾ ಇದ್ದೆ. ನಿಜ ಹೇಳ್ತೇನೆ. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಲಿಕ್ಕೆ ಬಸ್ಸಿಗೆ ದುಡ್ಡು ಇರ್ತಿರ್ಲಿಲ್ಲ. ಕಂಡಕ್ಟ್ರ್ ಮುಂದೆ ಇದ್ದರೆ ನಾನು ಹಿಂದೆ ಇರ್ತಾ ಇದ್ದೆ, ಅವನು ಹಿಂದೆ ಇದ್ದರೆ ನಾನು ಮುಂದೆ ಇರ್ತಾ ಇದ್ದೆ. ನನ್ನ ಜೀವನ ಇದು. ಇವತ್ತು ಹೊಗಳ್ಕೊಳ್ಳೋದಕ್ಕೆ ಹೇಳ್ತಾ ಇಲ್ಲ. ನನ್ನನ್ನು ಈ 2 ವರ್ಷದ ಹಿಂದೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನನ್ನ ಸೀಸ್ ಮಾಡಿದರು. ಸರ್ವಿಸ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನನ್ನ ಆಫೀಸನ್ನು ಬಂದು ಸೀಸ್ ಮಾಡಿದರು. ಹೌದು, ಅಂದರೆ ನಿಮಗೆ ಎಷ್ಟೊಂದು ಆದಾಯ ಎಲ್ಲಿಂದ ಬರ್ತಾ ಇದೆ ಏನು ಅಂತ ಅನ್ನೋದಕ್ಕೆ ತುಂಬ ಕೊಯ್ಲಿ ಮಾಡಿ ನಮ್ಮನ್ನು ಸೀಸ್ ಮಾಡಿದರು ಒಂದು ಸಾರಿ, ಈ 2 ವರ್ಷದ ಹಿಂದೆ. ಇವತ್ತು ಹೊಗಳ್ಕೊಳ್ಳೋದಕ್ಕಲ್ಲ, ದೇವ್ರನ್ನ ಮಹಿಮೆಗೋಸ್ಕರ ಅವತ್ತು 2 ರೂಪಾಯಿ ನೋಡಲಿಲ್ಲ ನಾನು ಕರೆಕ್ಟಾಗಿ. 1000ಕ್ಕೆ ಎಷ್ಟು 0 ಹಾಕ್ಬೇಕಂತ ಗೊತ್ತಿಲ್ಲದಿರೋ ಪರಿಸ್ಥಿತಿ ನಾವು ಬೆಳೆದಂಥ ಸ್ಥಿತಿ. ಇವತ್ತು ದೇವ್ರು ನನ್ನ ಅಕೌಂಟಲ್ಲಿ ಎಷ್ಟೋ ಕೋಟಿಗಳನ್ನ ಹಿಂಗೆ ಬಂದು ಹಿಂಗೆ ಕಳಿಸ್ತಾರೆ. ಅಲ್ಲಲ್ಲಯ್ಯ, ಅಲ್ಲಲ್ಲಯ್ಯ. ನನಗೆ ಗೊತ್ತು ನೀವು ಸೋತು ಹೋಗಿದ್ದೀರಾ ಅಂತ, ನಾನು ಬಿಡ್ತೀನಿ. ಅದಕ್ಕೆ ಈ ಹಾಡನ್ನು ಈ ರೀತಿಯಾಗಿ ಬರೆದೆ. ನಾನು ಹೇಳ್ತೇನೆ, ಏನೂ ಇಲ್ಲದಂಥ ಬಡವನು ನಾನಾಗಿದ್ದೆ, ಹುಡುಕುತ್ತಾ ಬಂದು ಶ್ರೀಮಂತನಾಗಿಸಿದೆ. ಮನಸ್ಸಿನ ಆಸೆ. ಏನೂ ಇಲ್ಲದಂಥ ಬಡವನು ನಾನಾಗಿದ್ದೆ, ಏನೂ ಇಲ್ಲದಂಥ ಬಡವನು ನಾನಾಗಿದ್ದೆ, ಹುಡುಕುತ್ತಾ ಬಂದೆ ನೀನು ಶ್ರೀಮಂತನಾಗಿಸಿದೆ, ಹುಡುಕುತ್ತಾ ಬಂದೆ ನೀನು ಶ್ರೀಮಂತನಾಗಿಸಿದೆ. ಜೊತೆಗಾರ ನೀನಲ್ಲವೇ, ನನ್ನ ಬಾಳಿನ ನಾವಿಕ ನೀನೇ. ಯಾರು ಅರ್ಥ ಇಲ್ಲ. ನನ್ನ ಜೊತೆಗಾರ ನೀನಲ್ಲವೇ, ನನ್ನ ಬಾಳಿನ ನಾವಿಕ ನೀನೇ. ಮನಸ್ಸಿನ ಆಸೆ, ಮನಸ್ಸಿನ ಆಸೆ, ಹೃದಯದ ಬಯಕೆ, ಎಲ್ಲವೂ ನೀನೇ ಯೇಸಪ್ಪ. ಜೀವನದ ನಿರೀಕ್ಷೆ, ಪ್ರೀತಿ ನಂಬಿಕೆ, ಎಲ್ಲವೂ ನೀನೇ ನನಗಪ್ಪ. ನೋಡಿದ್ರ, ದೇವರೊಬ್ಬನ ಮೆಚ್ಚಿದ್ರೆ ಹೆಂಗೆ ಬಡತನದ ಮೇಲೆ ಎದುರಿಸ್ಬಿಡ್ತಾರೆ. ಏನೂ ಇಲ್ಲದಂಥ ಬಡವನಾಗಿದ್ದೆ, ಹುಡುಕುತ್ತಾ ಬಂದು ಆತನು ಶ್ರೀಮಂತನಾಗಿಸ್ತಾನೆ. ಸೊ ನಿಮ್ಮನ್ನು ಸಹ ದೇವರು ಇವತ್ತು ಹುಡುಕೊಂಡು ಬಂದಿದ್ದಾರೆ ಶ್ರೀಮಂತರನ್ನಾಗಿಸೋದಕ್ಕೋಸ್ಕರ. ಹಲ್ಲೆಲೂಯಾ. ಮತ್ತೆ 3ನೇ ಚರಣದಲ್ಲಿ ಬರದೆ, ಅವತ್ತೇ ನನ್ನ ರೌಡಿಗಳು ಹೊಡೆದು ಸಾಯಿಸ್ಬೇಕು ಅಂದ್ಕೊಂಡಿದ್ರು. ನನಗೆ ಗೊತ್ತಿಲ್ಲ, ಆತನ ದೊಣ್ಣೆ ಕೋಲುಗಳು ಅವತ್ತೇ ನನ್ನ ಕಾಯ್ತಾ ಇತ್ತು. ಅದಕ್ಕೆ ನಾನು ಅದನ್ನು ನೋಡಿ ಹಿಂಗೆ ಬರದೆ, ಮರಣದ ಕಣಿವೆಯಲ್ಲಿ ನಡೆಯುವಾಗಲೂ, ಮರಣದ ಕಣಿವೆಯಲ್ಲಿ ನಡೆಯುವಾಗಲೂ, ನಿನ್ನ ದೊಣ್ಣೆ ಕೋಲು ನನ್ನನ್ನು ರಕ್ಷಿಸಿತು, ನಿನ್ನ ದೊಣ್ಣೆ ಕೋಲು ನನ್ನನ್ನು ರಕ್ಷಿಸಿತು. ಕುರ್ಬಾನು ನೀನಲ್ಲವೇ, ನನ್ನ ರಕ್ಷಿಸಿದ ದೇವರು ನೀವೇ. ಒಳ್ಳೆ ಕುರ್ಬಾನು ನೀನಲ್ಲವೇ, ನನ್ನ ರಕ್ಷಿಸಿದ ದೇವರು. ಜೋರಾಗಿ ಮನಸ್ಸಿನ ಆಸೆ, ಹೃದಯದ ಬಯಕೆ, ಎಲ್ಲವೂ ನೀನೇ ಯೇಸಪ್ಪ. ಜೀವನದ ನಿರೀಕ್ಷೆ, ಪ್ರೀತಿ ನಂಬಿಕೆ, ಎಲ್ಲವೂ ನೀನೇ ನನಗಪ್ಪ. ಒಂದ್ಸರಿ ಜೋರಾಗಿ ಕೈಗಳು ತಟ್ಟೋಣ ಎಲ್ಲರೂ ಒಂದ್ಸರಿ. ಅಂತ ಮರಣದ ಕಣಿವೆಯಲ್ಲಿ ನಡೆಯುವಾಗಲೂ ದೇವರು ನನಗೆ ಕುರುಬನಾಗಿ ಕಾಯ್ದು ರಕ್ಷಿಸ್ತಾ ಬಂದರು. ಇದು ನನ್ನ ಜೀವಿತದ ಸಾಕ್ಷಿ. ಕೊನೆಯದಾಗಿ ಒಂದೇ ಒಂದು ಮಾತು ಹೇಳ್ತೇನೆ, ಯಾರು ಹೋಗಬೇಡಿ. ನಾನಿಷ್ಟು ಆಶೀರ್ವಾದ ಉಳ್ಳವನಾಗಿರೋದಕ್ಕೆ ಕಾರಣ ಒಂದೇ ಒಂದು, ಅದು ನಾನು ಹೇಳ್ತೇನೆ. ಆಶೀರ್ವಾದ ಒಬ್ಬ ಮನುಷ್ಯನಿಗೆ ಬರುತ್ತೆ, ಅದು ಬೇಗ ಸಹ ಬಿಟ್ಟು ಹೋಗಿಬಿಡುತ್ತೆ. ಎಸ್, ನನ್ನ ಜೀವಿತದಲ್ಲಿ ಯಾಕೆ ಅದು ಬಿಟ್ಟು ಹೋಗಲಿಲ್ಲ ಅನ್ನೋದಕ್ಕೆ ಒಂದೇ ಒಂದು ಕಾರಣ, ನಾನು ಇವತ್ತು ಇಷ್ಟು ದೊಡ್ಡ ಸಿಂಗರ್ ಆಗಿದ್ರು, ಇಷ್ಟು ಶ್ರೀಮಂತಿಕೆ ಇದ್ರೂ, ಇಲ್ಲಿ ಕೇಳಿ ಅಮ್ಮ ಪ್ಲೀಸ್ ಬ್ರದರ್, ಅಷ್ಟು ಶ್ರೀಮಂತನಾಗಿದ್ರೂ ಇವತ್ತು
ಆ ತಾಯಿ ಕೆಳಗಡೆ ತಗ್ಗಿಸ್ಕೊಂಡು ಸೇವೆ ಮಾಡ್ತಾ ಇದ್ದೀನಿ ನಾನು. ನೀವು ನನ್ನ CD ಹಿಂದೆ ಇದ್ದರೆ ನೋಡಿದ್ರೆ ಆ ತಾಯಿ ಫೋಟೋ ಇದೆ. ಈ ತಾಯಿನೇ ನನ್ನನ್ನು ರಕ್ಷಣೆ ಮರಗೆ. ನಿಜ ಹೇಳ್ತೀನಿ, ನನ್ನಂಥ ಅನೇಕ ದಾರಿ ತಪ್ಪಂಥ ಮಕ್ಕಳನ್ನು ಈ ತಾಯಿ ದೇವರ ಕಡೆ ನಡೆಸಿಬಿಟ್ರು. ಒಂದು ವಿಧವೆ ಪವರ್ಫುಲ್ಲಾಗಿ ದೇವರು ನಡೆಸಿಬಿಟ್ರು. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನೀವು ಎಷ್ಟೇ ದೊಡ್ಡವರಾದ್ರೂ, ಎಷ್ಟೇ ಶ್ರೀಮಂತಿಕೆ ಬಂದ್ರೂ, ನೀವು ನಿಮ್ಮ ಸೇವಕರಿಗೆ ದೀನತೆಯಿಂದ ಇರ್ರಿ. ಒಂದೇ ಒಂದು ಸೀಕ್ರೆಟ್ ಹೇಳ್ತೇನೆ, ನೀವು ಯಾವತ್ತು ಇವ್ರ ಮನಸ್ಸನ್ನು ನೋಯಿಸ್ತೀರೋ ಅವತ್ತು ನಿಮ್ಮ ಆಶೀರ್ವಾದ ಹೊರಗಡೆ ಹೋಯ್ತು. ನಾನು ಡೆಫಿನೆಟ್ಟಾಗಿ ಹೇಳ್ತೇನೆ, ಇವತ್ತು ನನ್ನ ತಾಯಿ ಮನಸ್ಸನ್ನು ನೋಯಿಸೋದಿಲ್ಲ, ಅವ್ರು ಬೇಜಾರು ಮಾಡೋದಿಲ್ಲ, ಅವ್ರ ಕೆಳಗಡೆ ತಗ್ಗಿಸ್ಕೊಂಡು ನಾನು ಸೇವೆ ನನ್ನನ್ನು ಇವತ್ತು ಪಾಸ್ಟ್ರ್ ಆರ್ಡಿನೇಷನ್ ಕೊಡಲಿಕ್ಕೆ, ರೆವರೆಂಡ್ ಆರ್ಡಿನೇಷನ್ ಕೊಡಲಿಕ್ಕೆ ನನಗೆ ರೆಡಿ ಇದ್ದಾರೆ. ನನಗದು ಬೇಡ, ನನ್ನ ತಾಯಿನೇ ನನ್ನ ಸಭೆಗೆ ಮುಖ್ಯಸ್ಥರಾಗಬೇಕು. ಪ್ರಿಯರೇ, ನಿಮ್ಗೆ ಆಶೀರ್ವಾದ ಬರುತ್ತೆ, ಖಂಡಿತ ಬರುತ್ತೆ. ಆದರೆ ಅದು ನೆಲೆಯಾಗಿ ನಿಲ್ಲಬೇಕಂತ ಹೇಳಿದ್ರೆ ನೀವು ಹೆಚ್ಚಾಗಿ ಇವ್ರನ್ನ ಪ್ರೀತಿ ಮಾಡಿರಿ, ಇವರನ್ನು ಗೌರವಿಸ್ರಿ, ಇವರನ್ನು ಆಧರಿಸ್ರಿ, ಇವ್ರನ್ನ ಅಪ್ಕೊಳ್ರಿ, ಇವರಿಗೆ ವಿರುದ್ಧವಾಗಿ ಮಾತಾಡಬೇಡ್ರಿ. ಎಲ್ಲ ಸಮಯದಲ್ಲಿ ನೀವು ಇವರಿಗೆ ಅಣ್ಣ ಆಗಿ, ತಮ್ಮ ಆಗಿ, ತಂಗಿ ಆಗಿ, ತಂದೆಯಾಗಿ, ತಾಯಿಯಾಗಿ, ಪಾಸ್ಟ್ರಮ್ಮನ್ನು ನೀವು ತಪ್ಪಿಕೊಳ್ಳ್ರಿ. ಇವತ್ತು ನಾನು ಹೊಗಳ್ಕೊಳ್ಳೋಕೆ ಹೇಳ್ತಾ ಇಲ್ಲ. ನಮ್ಮ ಬ್ರದರ್ಸ್, ನಮ್ಮ ಚರ್ಚಲ್ಲಿ ನಾವೆಲ್ಲರೂ ನಮ್ಮ ಆತ್ಮಿಕ ತಾಯಿ ಅವರು. ನಾವು ಅವರು ಅಂದರೆ ಪ್ರಾಣ ಬಿಡ್ತೀವಿ. ನಾನು ಹೇಳ್ತೇನೆ, ಯಾವತ್ತು ನೀವು ಇವ್ರ ಮನಸ್ಸನ್ನು ನೋಯಿಸ್ತೀರೋ ಅವತ್ತು ನಿಮ್ಮ ಕುಟುಂಬದಲ್ಲಿ ಶಾಪ, ಅವತ್ತು ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ ಇರೋದಿಲ್ಲ. ಒಂದು ವೇಳೆ ನೀವು ಇವರಿಗೆ ಸಹಾಯ ಮಾಡದೆ ಹೋದ್ರೂ ಪರವಾಗಿಲ್ಲ, ಇವ್ರನ್ನ ಪ್ರೀತಿ ಮಾಡದೆ ಹೋದ್ರೂ ಪರವಾಗಿಲ್ಲ, ಇವ್ರ ಮನಸ್ಸನ್ನು ಮಾತ್ರ ನೋಯಿಸ್ಬೇಡ್ರಿ. ಅವ್ರ ಹೃದಯನ ಅರ್ಥ ಮಾಡ್ಕೊಳ್ರಿ. ಇವ್ರ ಹತ್ರ ದೇವರು ತುಂಬ ಆಶೀರ್ವಾದಗಳನ್ನ ಇಟ್ಟಿದ್ದಾರೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ತಾಯಿ ಹತ್ರ ತುಂಬ ಆಶೀರ್ವಾದ ಇಟ್ಟಿದ್ದರು ದೇವರು. ಅದನ್ನೆಲ್ಲ ನಾನು ಅವ್ರ ಕೆಳಗಡೆ ಇದ್ದೆ ತಗ್ಗಿಸ್ಕೊಂಡೆ ನಾನು ಪಡ್ಕೊಂಡೆ. ನೀವು ಸಹ ನಿಮ್ಮ ತಂದೆನ ಗೌರವಿಸ್ರಿ, ನಿಮ್ಮ ತಂದೆಗಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿ ಮಾಡಿರಿ, ನಿಮ್ಮ ತಾಯಿಗಿಂತ ಹೆಚ್ಚಾಗಿ ಅವ್ರನ್ನ ಪ್ರೀತಿ ಮಾಡಿರಿ. ಒಂದು ಕ್ಷಣ ಅವ್ರ ಮನಸ್ಸು ನೋಯಿಸ್ಬೇಡ್ರಿ. ಒಂದು ನಿಮಿಷ ಕಣ್ಗಳನ್ನ ಮುಚ್ಚಿ, ಎಲ್ಲಾದರೂ ಅಕಸ್ಮಾತಾಗಿ ಅವ್ರ ಮನಸ್ಸನ್ನು ನೋಯಿಸಿದರೆ ದೇವ್ರ ಹತ್ರ ಸಾರಿ ಕೇಳ್ರಿ. ದೇವರೇ, ನಾನು ಅವರನ್ನು ನೋಯಿಸ್ಬಿಟ್ಟಿದ್ದೀನಪ್ಪ, ಪಾಸ್ಟ್ರಮ್ಮ ನೋಯಿಸ್ಬಿಟ್ಟಿದ್ದೇನೆ, ಅವ್ರು ನಾನು ಅರ್ಥ ಮಾಡ್ಕೊಳ್ಳಿಲ್ಲ, ಅವ್ರ ಹತ್ರ ತುಂಬ ಆಶೀರ್ವಾದ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಕರ್ತನೆ. ಇನ್ಮೇಲೆ ನಾನು ಯಾವತ್ತೂ ಅವ್ರ ಮನಸ್ಸನ್ನು ನೋಯಿಸಲ್ಲ. ನಾನು ಎಷ್ಟೇ ದೊಡ್ಡ ಶ್ರೀಮಂತ ಆದರೂ, ಎಷ್ಟೇ ಸಿಂಗರ್ ಆದರೂ, ಎಷ್ಟೇ ದೊಡ್ಡ ವ್ಯಕ್ತಿ ಆದರೂ ನಾನು ಇವ್ರ ಕೆಳಗಡೆ ತಗ್ಗಿಸ್ಕೊಂಡು ಸೇವೆ ಮಾಡ್ತೀನಿ ಅಂತ ಬ್ರದರ್, ಸಿಸ್ಟರ್, ತಗ್ಗಿಸಿ ಒಪ್ಪಿಸಿಕೊಡ್ರಿ. ಇದು ಇವತ್ತು ನಿಮ್ಮ ಆಶೀರ್ವಾದದ ಬಾಗಿಲುಗಳನ್ನ ತೆರೆಯುತ್ತೆ. ಒಂದು ನಿಮಿಷ ಒಪ್ಪಿಸಿಕೊಡೋಣ, ಇವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಪಾಸ್ಟ್ರಮ್ಮ ನಾನು ಪ್ರೀತಿ ಮಾಡ್ತೀನಿ ಅಂದಮೇಲೆ ಅವ್ರ ಮನಸ್ಸನ್ನು ನೋಯಿಸೋದಿಲ್ಲ. ಇವರು ಮಾತ್ರವೇ ನಿಮ್ಮನ್ನು ಸೈತಾನನಿಂದ ರಕ್ಷಿಸಲಿಕ್ಕೆ ಸಾಧ್ಯ. ಪ್ರಿಯ ದೈವ ಮಕ್ಕಳೇ, ಬೇರೆ ಯಾರು ನಿಮ್ಮನ್ನು ಬಿಡಿಸ್ಕೊಂಡು ಬರಲಿಕ್ಕಾಗಲ್ಲ. ಹಗಲು ರಾತ್ರಿ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತಕ್ಕಂಥ ಈ ದೇವ ಸೇವಕರಿಗೆ ನೀವು ಹೆಚ್ಚಾಗಿ ಪ್ರೀತಿ ಮಾಡಿರಿ. ಇವರಿಗೆ ಒಂಟಿತನ ಬಂದಾಗ ಆಧರಿಸ್ರಿ, ಸಂತೈಸ್ರಿ. ಇವ್ರ ಕಷ್ಟ, ಕಣ್ಣೀರು, ವೇದನೆ ಮಧ್ಯದಲ್ಲಿ ಇವ್ರ ಜೊತೆಯಲ್ಲಿರ್ರಿ. ಅಷ್ಟು ಸಾಕು. ನಿಮ್ಮನ್ನು ದೇವರ ಮೇಲೆ ಕೆತ್ತು ಬಿಡ್ತಾರೆ, ನಿಮ್ಮನ್ನು ದೇವರ ಮೇಲೆ ಕೆತ್ತು ಬಿಡ್ತಾರೆ. ಒಂದೇ ಒಂದು ನಿಮಿಷ ಕಣ್ಣೀರಿಂದ ದೇವ್ರ ಹತ್ರ ಸಾರಿ ಕೇಳ್ರಿ. ನನಗೆ ಗೊತ್ತು, ನಿಮ್ಮಲ್ಲಿ ಅನೇಕರಿಗೆ ಅಳ್ತಾ ಇದ್ದೀರಾ, ಒಳ್ಳೇದದು. ನೀವು ಅಳೋದಕ್ಕೆ ನಾಚಿಕೆ ಪಡಬೇಡಿ. ಇವ್ರು ನಿಮ್ಮ ತಂದೆಗಿಂತನೂ ಹೆಚ್ಚು, ಇವ್ರು ನಿಮ್ಮ ತಾಯಿಗಿಂತನೂ ಹೆಚ್ಚು. ಪ್ರಿಯ ದೈವ ಮಕ್ಕಳೇ, ಇವ್ರ ಮನಸ್ಸನ್ನು ನೀವು ಯಾವತ್ತೂ ನೋಯಿಸ್ಬೇಡ್ರಿ. ಒಂದು ವೇಳೆ ಹಂಗೆ ನೋಯಿಸಿದ್ರೆ ಇವತ್ತು 10 ದೇವರ ಬಳಿಯಲ್ಲಿ ಕ್ಷಮೆ ಕೇಳ್ಬಿಡ್ರಿ. ಇನ್ನು ಉಸಿರಿರೋವರೆಗೆ ಇವ್ರ ಮನಸ್ಸನ್ನು ನೋಯಿಸ್ಬೇಡ್ರಿ. ನಾನು ಒಂದು ದೇವ್ರ ಹತ್ರ ಕೇಳಿದೆ, ದೇವರೇ, ಉಸಿರಿರೋವರೆಗೂ ನಮ್ಮ ಅಮ್ಮ ಕೆಳಗಡೆ ನಾನು ಸೇವೆ ಮಾಡಬೇಕಪ್ಪ, ಅವ್ರ ಮನಸ್ಸನ್ನು ನೋಯಿಸಬಾರ್ದು ಅಂತ ನಾನು ಕೇಳಿದೆ. ದೇವ್ರು ಹಂಗೆ ನನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಪ್ರಿಯ ದೈವ ಮಕ್ಕಳೇ, ನಿಮಗೆ ಆಶೀರ್ವಾದ ಬರಬೇಕಂದ್ರೆ ಅಣ್ಣ, ತಂಗಿ, ಅಕ್ಕ, ಇವರನ್ನು ನೀವು ಪ್ರೀತಿ ಮಾಡ್ರಿ, ಇವರನ್ನು ನೀವು ಪ್ರೀತಿಯಾಗಿ ನೋಡ್ಕೊಳ್ರಿ, ಇವರನ್ನು ನೀವು ಗೌರವಿಸ್ರಿ, ಇವ್ರ ಹೃದಯನ ಅರ್ಥ ಮಾಡ್ಕೊಳ್ರಿ, ಇವ್ರ ಭಾರಗಳನ್ನ ನೀವು ಅರ್ಥ ಮಾಡ್ಕೊಳ್ರಿ. ಇದೇ ದೊಡ್ಡ ಸೇವೆ. ಅದಕ್ಕಿಂತ ಮಿಗಿಲಾದ ಸೇವೆ ಇಲ್ಲ, ಅದಕ್ಕಿಂತ ದೊಡ್ಡ ಆರಾಧನೆ ಇಲ್ಲ, ಅದಕ್ಕಿಂತ ದೊಡ್ಡ ಸ್ತುತಿ ಇಲ್ಲ. ಪ್ರಿಯ ದೈವ ಮಕ್ಕಳೇ, ನೀವು ಇವ್ರನ್ನೆಷ್ಟು ಪ್ರೀತಿ ಮಾಡ್ತೀರೋ ಅಷ್ಟು ಆಶೀರ್ವಾದ ನಮ್ಮ ಜೀವಿತದಲ್ಲಿ ಬರುತ್ತೆ. ಕೈಗಳ ಮೇಲೆ ಕೆತ್ತಿ ಒಂದು ನಿಮಿಷ. ದೇವರೇ, ಇನ್ನು ಮೇಲೆ ನನ್ನ
ಪಾಸ್ಟಮ್ಮನ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿ ಮಾಡ್ತೀನಪ್ಪ ಹೇಳ್ತೀರಾ ಯಾರಾದರೂ? ನಾನು ಅವ್ರ ಮನಸ್ಸನ್ನು ನೋಯಿಸಲ್ಲ ಕರ್ತನೆ. ಎಷ್ಟು ದೊಡ್ಡವಳಾದ್ರೂ ಎಷ್ಟು ದೊಡ್ಡವನಾದ್ರೂ ನಾನು ಅವ್ರ ಜೊತೆಲಿ ಇರ್ತೀನಿ ಅಂತ ನೀವ್ಯಾರಾದ್ರೂ ಹೇಳ್ತೀರಾ? ನಿಮ್ಮ ಬಾಯಿಂದ ಯಾರ ಬಾಯಿಂದಾದ್ರೂ ಬರುತ್ತಾ? ಹೇಳ್ರಿ. ಏಸಯ್ಯ ಏಸಯ್ಯ ಎಲ್ಲರೂ ಏಸಯ್ಯ ಏಸಯ್ಯ. ನೀವ್ಯಾರಾದರೂ ಒಂದು ವೇಳೆ ನಿಮ್ಮ ಮನಸ್ಸಿಗೆ ಬೇಜಾರಾಗಿದ್ದರೆ ಈ ಕೂಟ ಮುಗಿದ ಮೇಲೆ ಒಂದೇ ಒಂದು ಸಾರಿ ನಿಮ್ಮ ಪಾಸ್ಟ್ರಮ್ಮನ್ನ ತಪ್ಪಿಕೊಂಡು ಸಾರಿ ಕೇಳ್ರಿ, ನನಗೆ ಕ್ಷಮಿಸ್ರಿ ಅಂತ ಹೇಳ್ರಿ. ಅವ್ರು ಕ್ಷಮಿಸಿದರೆ ಸಾಕು, ನಿಮಗೆ ದೊಡ್ಡ ಆಶೀರ್ವಾದ. ನಿಮ್ಮನ್ನು ಅವ್ರು ಪ್ರೀತಿ ಮಾಡಿದರೆ ಸಾಕು, ಅದು ದೊಡ್ಡ ಆಶೀರ್ವಾದ. ಪ್ರಿಯ ಮಕ್ಕಳೇ, ನಿಮ್ಮ ಆಶೀರ್ವಾದ ದೇವರು ಎಲ್ಲಿಟ್ಟಿದ್ದಾರೆ ಗೊತ್ತಾ? ಅದು ಪಾಸ್ಟ್ರ ಮಾತ್ರ ಇಟ್ಟಿದ್ದಾರೆ. ನಿಮಗೆ ಒಂದು ವೇಳೆ ದೇವರ ಆತ್ಮನ ಟಚ್ ಮಾಡಿದರೆ ಈ ಕೂಟ ಮುಗಿದ ಮೇಲೆ ಒಂದು ನಿಮಿಷ ಅವ್ರನ್ನ ಹೃದಯದ ತುಂಬ ಅವ್ರನ್ನ ತಪ್ಪಿಕೊಂಡು ಅವರಿಗೆ ಮುತ್ತಿಟ್ಟು ಸಾರಿ ಅಮ್ಮ ಅಂತ ಹೇಳ್ರಿ, ಅವ್ರನ್ನ ಸಾರಿ ಪಪ್ಪ ಅಂತ ಹೇಳ್ರಿ. ಅವ್ರ ಮನಸ್ಸು ಹಗುರ ಆಗುತ್ತೆ.